ಬಸವನ ಸ್ಮರಿಸಿರಿ ಸುಪ್ರಭಾತದಲ್ಲಿ ಬಳ್ಳಾರಿಗೆ ಶರಣು ಮಾಡಿರಿ ಬೆಳಗು ಜಾವದಲ್ಲಿ. ಚನ್ನ ಬಸವನ ಸ್ಮರಿಸಿರಿ ಸುಪ್ರಭಾತದಲ್ಲಿ ಬಳ್ಳಾರಿಗೆ ಶರಣು ಮಾಡಿರಿ ಬೆಳಗು ಜಾವದಲ್ಲಿ. ಮನ್ನಿರಂಜನ ಮನಿಹನ ಜಂಗಮ ಜಗಭರಿತನ ಮನ್ನಿರಂಜನ ಮನಿಹನ ಜಂಗಮ ಜಗಭರಿತನ ಲಿಂಗನಿಷ್ಠ ಇಷ್ಟ ಭಕ್ತರ ಶ್ರೇಷ್ಠ ಸುಮನ ಸುವಾಸನ. ಚನ್ನ ಬಸವನ ಸ್ಮರಿಸಿರಿ ಸುಪ್ರಭಾತದಲ್ಲಿ ಬಳ್ಳಾರಿಗೆ ಶರಣು ಮಾಡಿರಿ ಬೆಳಗು ಜಾವದಲ್ಲಿ. ಸುವರ್ಣಗಿರಿಗೆ ಕೈ ಮುಗಿಯುತ್ತಾ ದಾಸೋಹ ಮೂರ್ತಿಗೆ ನಮಿಸುತ್ತಾ ತುಂಗಭದ್ರೆಯಲ್ಲಿ ಮೀಯುತ್ತಾ ಮಿಂದು ಮಡಿಯನು ಧರಿಸುತ್ತಾ ನದಿಯ ತೀರದ ವಿರತ ಮಠದಲ್ಲಿ ಗಂಟೆ ಜಾಗಟೆ ಕೇಳುತ್ತಾ ಲಿಂಗ ಪೂಜೆಯ ಮಾಡುತ್ತಾ ಪ್ರಸಾದ ತೀರ್ಥ ಪಡೆಯುತ್ತ ಕೈಲಾದ ಸೇವೆಯ ಗೈಯುತ್ತ ಶಾಪಾನುಗ್ರಹ ಸಿದ್ಧನ ತಾಪ ಸಂಕಟ ಕಳೆವನ ನೆನೆದ ಮಾತ್ರಕ್ಕೆ ಮೋಕ್ಷ ನೀಡುವ ಮಂತ್ರ ಪುರುಷ ಮಹಂತನ ಶ್ರೀಮಂತನ. ಸ್ಮರಿಸಿರಿ ಸುಪ್ರಭಾತದಲ್ಲಿ ಬಳ್ಳಾರಿಗೆ ಶರಣು ಮಾಡಿರಿ ಬೆಳಗು ಜಾವದಲ್ಲಿ. ನೀವು ಒಂದು ಕಡೆ ತಂದೆ ತಾಯಿ ಆದ್ರೆ ಈ ಉಷ್ಟು ಸಂಕುಲಕ್ಕೆ ನಮ್ಮ ಪೂಜ್ಯ ಸಿದ್ಧಲಿಂಗ ತಾತನವರು ತಾಯಿ ಸ್ವರೂಪ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮುಂದುಕೊಂಡ. ಇಲ್ಲಿ ಕುಂತ ಮೇಲೆ ನೀವು ಮಾತಾಡಬಾರ್ದು. ಅಲ್ಲೊಂದು ಸ್ವಲ್ಪ ಗಣಮಕ್ಳು ಏನು ನಿಂತಾರಲ್ರಪ್ಪ, ದಯಮಾಡಿ ಈ ಕಡೆ ಬಂದ್ರೆ ಭಾಳ ಖುಷಿ ಆಕೈತಿ ನನಗೆ. ಮತ್ತು ಒಂದ ಎಲ್ಲರೂ ನಾವು ಹಾಡಿದ ಕೂಡಲೇ ನೀವು ಹಿಂದೆ ಜೋರು ಅನ್ಬೇಕು. ಆ ಮಾತು ಎರಡೇ ಶಬ್ದ ಅದಾವ. ಸುಖ ಒಂದು ಕೋಟಿ ಬಂದಲ್ಲಿ, ದುಃಖ ಒಂದು ಕೋಟಿ ಬಂದಲ್ಲಿ. ಇದರೊಳಗೆ ಬೇರೆ ಏನಿಲ್ಲ. ಎಲ್ಲರೂ ಇವತ್ತು ಗಣಮಕ್ಕಳು ಹಾಡ್ಬೇಕು, ಈ ಕಡೆ ತಾಯಿ ಅಂದ್ರೆ ಹಾಡ್ಬೇಕು.
ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ಬಸವಣ್ಣನ ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಸುಖ ಒಂದು ಕೋಟಿ ಬಸವಣ್ಣನ ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು ಬಸವಣ್ಣ ಬಸವಣ್ಣ ಎಂದು ಎದ್ದಲಯ್ಯ ಕಾಣ ಕಲಿಗೆ ಬರಲೇವ ಬಸವಣ್ಣ ಬಸವಣ್ಣ ಎಂದು ಎದ್ದಲಯ್ಯ ಕಾಣ ಕಲಿಗೆ ಬರಲೇವ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು. ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳು ಆಟಕ್ಕೆ ಕೊನೆಯಿಲ್ಲ ಮೊದಲಿಲ್ಲ ನೋಟಕರೆ ಮಾಟಕರು ಮಂಕುತಿಮ್ಮ ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಶಿಲ್ಲ ಜಗತ್ತನ್ನಾದಿ ಬಂಧುಗಳ ನಿನಗೆ ದಕ್ಕುವುದೇ ಮಂಕುತಿಮ್ಮ. ಪ್ರಾತಸ್ಮರಣೆಯ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನ ಹೃದಯ ಮಧುರದಲ್ಲಿ ಸ್ಮರಣೆ ಮಾಡ್ತಾ ಪರಮಾರಾಧ್ಯ ಗುರುವರರಾದ ಪೂಜ್ಯ ಶ್ರೀ ಮೃತ್ಯುಂಜಯಪ್ಪಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಈ ಭಾಗದ ನೆಲವನ್ನ ಜಲವನ್ನ ಪಾವನವನ್ನು ಮಾಡಿ ಹೋಗಿರುವಂತ ಪರಮ ಪೂಜ್ಯ
ಚನ್ನಬಸವ ತಾತನವರನ್ನ, ಶ್ರೀಮಠದ ಪರಂಪರೆ ಎಲ್ಲ ಪರಮ ಪೂಜ್ಯರನ್ನ, ಶ್ರೀಮಠದ ಎಲ್ಲ ಪರಮ ಪೂಜ್ಯರನ್ನ ಸ್ಮರಣೆಯನ್ನು ಮಾಡಿ ಗುರುವಂದನಾ ಕಾರ್ಯಕ್ರಮ, ಉಡಿ ತುಂಬು ಕಾರ್ಯಕ್ರಮ, ಶಿಲಾಮಠದ ಉದ್ಘಾಟನಾ ಸಮಾರಂಭ, ಈ ಎಲ್ಲ ಸಮಾರಂಭಗಳ ದಿವ್ಯ ಸನ್ನಿಧಾನವನ್ನ, ಭವ್ಯ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ದಯಪಾಲಿಸಿರುವಂಥ ಜ್ಞಾನವೃದ್ಧರು, ವಯೋವೃದ್ಧರು, ಲಿಂಗ ಪೂಜಾನಿಷ್ಠರಾಗಿರುವಂಥ, ನಮ್ಮನ್ನೆಲ್ಲ ಹರಿಸ್ತಾ ಇರುವಂಥ ಪರಮ ಪೂಜ್ಯ ಶ್ರೀ ಮನೋರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ತಾತನವರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ, ಇಂದಿನ ಸಮಾರಂಭದ ವೇದಿಕೆಯ ಮೇಲೆ ಬಹಳ ದೂರದಿಂದ, ಅಂದ್ರೆ ಮೊದಲು ಲಿಂಪುಟಾಗಿ ಇದ್ರು, ಈಗ ತೆಲಂಗಾಣಕ್ಕೆ ಹೋಗ್ಯಾರ. ಪಶ್ಚಿಮಾದ್ರಿ ಸಂಸ್ಥಾನ ಮಠದ ಪರಮ ಪೂಜ್ಯರಾದ ಶ್ರೀ ಮನೋರಂಜನ ಪ್ರಣವ ಸ್ವರೂಪ ಪಂಚಮ ಸಿದ್ಧಲಿಂಗ ಮಹಾಸ್ವಾಮಿಗಳು, ಪಶ್ಚಿಮಾದ್ರಿ ಸಂಸ್ಥಾನ ಮಠ ನೆರಳುಗುಂಬ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಹಾಗೆಯೇ ಕೆಳಗಿ ಪರಮ ಪೂಜ್ಯರ ಶ್ರೀಪಾದಗಳಿಗೆ, ನಮ್ಮ ಎದ್ದಲದೊಡ್ಡಿ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಮತ್ತು ಕರೇಗುಡ್ಡ ಪರಮ ಪೂಜ್ಯರ ಶ್ರೀಪಾದಗಳಿಗೆ, ಕೊಟ್ಟೂರು ದೇಶಿಕರಲ್ಲಿ ಉಳಿದ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿಯ ಭಕ್ತಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ನಮ್ಮ ಸಂಗಮೇಶ್ ಪಾಟೀಲ್ರಲ್ಲಿ, ನಮ್ಮ ಹನುಮಂತಪ್ಪ ಸರ್ ಕಾಮನಳ್ಳಿ ಅವರಲ್ಲಿ, ಸಂತೋಷ್ ಕುಮಾರ್ ಅವರಲ್ಲಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶರಣು ಶರಣು. ಸ್ವಲ್ಪ ಅಮ್ಮ ಅವ್ರು ಕೆಳಗೆ ಕುಂದಿಸ್ರಮ್ಮ, ಸ್ವಲ್ಪ ಹಂಗೆ ಕರ್ಕೊಂಡು ಕೂತ್ಬಿಡ್ರಿ, ಯಾರು ಹುಡುಗರು ಜಾಸ್ತಿ ಆಗಿದ್ರೆ ನಮಗಾರ ಕೊಡ್ರಿ. ಇವತ್ತಿನ ದಿವಸ ಇಡೀ ನಾಡಿನ ಭವ್ಯ ಪರಂಪರೆಯ ಸಾಂಕೇತಿಕವಾಗಿರತಕ್ಕಂಥ ಇಷ್ಟು ಕಾವಿಬಟ್ಟಿ ಸ್ವಾಮಿಗಳನ್ನ ನೋಡೋದ್ರ ಮುಖಾಂತರ ನಮ್ಮ ಕಣ್ಣಿನ ಕಾಂತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಇಲ್ಲಿ ನಾವು ಬಂದು ಕೂತಿದ್ದೇವೆ. ಕಣ್ಣುಗಳಿಗೆ ಶೃಂಗಾರ, ಗುರು ಹಿರಿಯರ ನೋಡುವುದು. ಈ ಕಣ್ಣಿಗೆ ಬಹಳ ಕಿಮ್ಮತ್ ಯಾವಾಗ ಬರ್ತದ ಅಂತಂದ್ರೆ, ಇದಕ್ಕೆ ಕಾಡಿಗೆ ಹಚ್ಕೊಳ್ಳೋದ್ರಿಂದ ಆಗಲಿ, ಇದಕ್ಕೆ ಚಲೋ ಏನಾದರೂ ಒಂದಿಷ್ಟು ಪ್ಯಾಷನ್ ಹಚ್ಕೊಳ್ಳೋದ್ರಿಂದ ಇದಕ್ಕೆ ಕಿಮ್ಮತ್ ಹೆಚ್ಚು ಬರುವುದಿಲ್ಲ. ಸದಾಕಾಲ ಸೌಂದರ್ಯದ ಪ್ರತೀಕವಾಗಿರತಕ್ಕಂಥ ತಾಣಗಳನ್ನ, ಸಂಸ್ಕಾರದ ಪ್ರತೀಕವಾಗಿರತಕ್ಕಂಥ ಗುರುಗಳನ್ನ ನೋಡೋದ್ರಿಂದ ಈ ಕಣ್ಣಿನ ಕಿಮ್ಮತ್ ಹೆಚ್ಚಾಗ್ತದೆ. ಈ ಕಿವಿ ಕಿಮ್ಮತ್ ಯಾವಾಗ ಭಾಳ ಬರ್ತದ ಗೊತ್ತೇನು? ಕಿವಿಗೆ ಯಾವಾಗ ಕಿಮ್ಮತ್ ಬರ್ತದ ತಾಯಂದ್ರೆ? ನಿಮಗಿಲ್ಲಿ ಬಂಗಾರದ ಓಲೆಗಳನ್ನು ಹಾಕ್ಯಾರಲ್ಲ, ನಿಮ್ಮನ್ನ ಕೇಳ್ತಾ ಇರೋದ. ಇದು ಉತ್ತರ ಬರ್ತಿರ್ಬೇಕು ಅವಾಗ. ಇಲ್ಲ ಅಂತಂದ್ರೆ ಏನ್ ಹೇಳಿದ್ರಿ ಸ್ವಾಮಿಗಳು? ಭಾರಿ ಚಂದ ಹೇಳ್ತಾರ ಬಿಡ್ರಿ, ಅವ್ರು ಬಂದವ್ರು ಅದ್ರ. ಏನ್ ಹೇಳಿದ್ರು ಅವರು? ಭಾಳ ಚಂದ ಹೇಳಿದ್ರು. ಏನ್ ಹೇಳಿದ್ರು ಅವರು? ಇಟ್ಟ ಹೋಗ್ಬೇಕು ನೋಡಿ ಸುದ್ದಿ, ಮುಂದಿಲ್ಲ ಇಲ್ಲ. ಅದ್ರಾಗ ಒಬ್ಬ ಹೆಣ್ಮಗ ಸುಮ್ಮನೆ ಇರ್ಬೇಕಿಲ್ಲ, ಏನಾರ ಹೇಳಿದ್ರು ಅವ್ರು ಸ್ವಾಮಿಗಳು ಅಂತ ಒತ್ತಾಯ ಮಾಡಿ ಕೇಳಿದ್ದಕ್ಕೆ ಅವ್ರ ಮಾತು ಕೇಳಿ ನಕ್ ಸತ್ವಿ ಅಂದ ತಕ್ಕಿ ಮನೆ ಮುಂದೆ ಹೋಗಿ ನಕ್ ಸತ್ವಿ ಅಂದಾಗ ಅಕ್ಕಿ ಸುಮ್ಮನೆ ಇರ್ಬೇಕಿಲ್ಲ. ಮಠದ ಕಾರ್ಯಕ್ರಮದೊಳಗೆ ನಕ್ ಸತ್ರಿ ನಮ್ಮ ಅತ್ತೆ ಒಬ್ಬಕ್ಕೆ ಕರ್ಕೊಂಡು ಹೋಗ್ಬೇಕಿಲ್ಲ, ಅಲ್ಲೇ ಸತ್ತರ ಹೋಗ್ತಿದ್ವು ಅಲ್ಲ ಅಕ್ಕಿ. ಇಂಥವ್ ಹೇಳ್ರಿ ನೀವು, ಒಂದು ತಾಸು ಗಾಡಿ ಚಂದ ಕುಂದಿರ್ತೀರಿ ನೀವು. ಈ ಕಿವಿಗೆಟ್ಟಿರುವಂತ ಬಂಗಾರದ ಓಲೆಗಳು ಅಮ್ಮ ಎದ್ರ ಬಿಟ್ರ? ಯಾರು ಹಿತ್ತಾಗಿ ಇಟ್ಟಿಲ್ಲ. ಅದು ಬಂಗಾರದವನ್ನ ಯಾಕೆ ಇಟ್ಟಾರ ಹೇಳ್ರಿ ಈ ಕಿವಿಗೆ? ಅದನ್ನ ಸುಮ್ಮನೆ ಯಾವುದೇ ಒಂದು ಕಾರಣಕ್ಕೆ ಶೋ ಕಾಣಲಿ ಅನ್ನುವಂಥ ಕಾರಣಕ್ಕೆ ಅಲ್ಲ, ಅದು ಶೋ ಅಪ್ ಅಲ್ಲದ. ಯಾವ ಕಾರಣಕ್ಕೆ ಬಂಗಾರದ ಓಲೆಗಳನ್ನು ಇಲ್ಲಿ ಇಟ್ಟಾರ ಅಂತಂದ್ರ, ಇದು ಬಹಳ ಜಾಗೃತವಾಗಿರ್ಬೇಕು ಇದು ಕಿವಿ. ಮತ್ತೆ ಎಲ್ಲಾರು ಹೇಳಿದ್ದನ್ನ ತಲೆಯಾಗ ಹಾಕೊಂತೀನಿ ಅಂತ ನೀವು ಹೊಂಟ್ರ, ಯಾರು ಏನು ಹೇಳಿದ್ರು ನಾವು ಕಿವಿಯಾಗ ಹಾಕೊಂತೀವಿ ಅಂದ್ರೆ ಅದಕ್ಕೆ ಕಿವಿ ಅನ್ನಂಗಿಲ್ಲ, ಡಸ್ಟ್ಬಿನ್ ಅಂತಾರ. ಏನಂತಾರ? ಡಸ್ಟ್ಬಿನ್ ಕೆಲಸ ಏನು ಯೂಸ್ ಅಂತ ಬರ್ದಿರ್ತಾರ ನೋಡ್ರಿ, ಅದ್ರ ಮೇಲೆ ಬೇಕಾದಾರ ಹೋಗಿ ಬೇಕಾದ ಹಾಕ್ಬೋದು. ಅದ್ರಾಗ ಇಲ್ಲಿ ಒಂದು ಟ್ರೈನ್ ನಿಂದ್ರಸ್ಯಾರ, ಎಲ್ಲ ತಗೊಂಡೋಗಿ ಅದ್ರಾಗ ಹಾಕ್ತಾರ. ಅದಕ್ಕೆ ಏನಂತಾರ? ಡಸ್ಟ್ಬಿನ್ ಅಂತಾರ. ಮತ್ತೆ ಎಲ್ಲವನ್ನು ಸಹಿತ ಬ್ಯಾಡಾಗಿದ್ದು, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲಾರದ್ದು ಎಲ್ಲವೂ ನೀವು ಹಾಕೊಳಕತ್ತಿದ್ರಂದ್ರ ಇದು ಡಸ್ಟ್ಬಿನ್ ಆಗುತ್ತೆ. ಇದಕ್ಕೆ ಬಂಗಾರದ ಓಲೆಗಳನ್ನ ಹಾಕಿರುವಂತ ಉದ್ದೇಶ, ಬಂಗಾರದಂತ ಮಾತುಗಳು ಮಾತ್ರ ನಿನ್ನ ಕಿವ್ಯಾಗ ಹೋಗ್ಬೇಕೆ ಹೊರತಾಗಿ ಬೇರೆ ಅಂತಿಂತ ಮಾತುಗಳು ಹೋಗಬಾರ್ದು ಅಂತ. ಯಾಕಂದ್ರೆ ಕುಡ್ದಾವ ಒಬ್ಬನ ಸಾಯ್ತಾನ, ಎಣ್ಣೆ ಹೊಡೆದಂದ್ರ ಅವ ಒಬ್ಬನ ಸಾಯ್ತಾನ. ಯಾರು ನೀವು ಒಂದಿಷ್ಟು ಕಿವ್ಯಾಗ ಊದಿದ್ರಿ ಅಂದ್ರೆ ಮನಿನ ಸತ್ತುಕಾವ್. ಹಾಗಾಗಿ ಕಿವಿಗೆ ಭಾಳ ಕಿಮ್ಮತ್ ಬರ್ಬೇಕಂದ್ರ ಏನ್ ಮಾಡ್ಬೇಕು? ಚಲೋ ಮಾತುಗಳನ್ನ ಕೇಳಬೇಕು. ಎಂತ ಬೇಕಾದಂತ ಮಾತುಗಳನ್ನ ಕೇಳೋ ಹಂಗಿಲ್ಲ. ಎಂತ ಮಾತುಗಳನ್ನ ಕೇಳಬೇಕು ಅಂತಂದ್ರ, ಕೆಲವರು ಮಾತಾಡಿದ್ರೆ ಮನಸ್ಸು ಅರಳತದ, ಬಹಳ ಖುಷಿ ಆಕೈತಿ. ಆ ಮಾತುಗಳನ್ನು ಬಿಟ್ಟು ಹೋಗಕ್ಕೆ ಮನಸ್ಸು ಬರಂಗಿಲ್ಲ. ಇನ್ನು ಕೆಲವು ಮಂದಿ ಮಾತಾಡಿದ್ರೆ ಮನಸ್ಸು ಕೆರಳತದ. ಏನ್ರಿ ಪ್ರಚೋದನೆಗೆ ಒಳಪಡಿಸ್ತಾರ, ನಾವು ಹಂಗ ಹಿಂಗ ಕೇಳಂಗಿಲ್ಲ. ನೀವು ಹುಬ್ಳಿಯೊಳಗೆ
ಯಾವ ಪ್ರಚೋದನೆ ಮಾಡ್ಯಾನ, ಅವ್ನು ಹಿಡ್ಕೊಂಬರ್ಬೇಕು ಅಂತ ಟಿವ್ಯಾಗ ಹೊಡ್ಯಾಕತ್ತಾರಿಲ್ಲ. ಅವ ಮಾತಾಡಿದ್ದಕ್ಕೆ ಪೊಲೀಸ್ ಸ್ಟೇಷನ್ ಮೇಲೆ ಹೋಗಿ ಮತ್ತೊಂದು ಹೋಗಿ ಏನೇನೋ ಪ್ರಚೋದನಕಾರಿಯಾಗಿ ಅದು ಆ ಕಡೆ ಇರ್ಬೋದು, ಇದು ಈ ಕಡೆ ಇರ್ಬೋದು. ಕೆಲವು ಮಂದಿ ಮಾತಾಡಿದ್ರೆ ಮನಸ್ಸು ಕೆರಳ್ತದ, ಇನ್ನು ಕೆಲವು ಮಂದಿ ಮಾತಾಡಿದ್ರೆ ಮನಸ್ಸು ಅರಳುತ್ತದ. ನಿಮ್ಮ ಮಾತು ಎಂಥವು ಕೇಳ್ಬೇಕಂದ್ರೆ ಆ ಮಾತುಗಳಿಂದ ಒಂದು ಏನಾದರೂ ನಿರ್ಮಾಣ ಆಗಿರ್ಬೇಕೆ ಹೊರತಾಗಿ ನಿರ್ನಾಮ ಆಗಿರಬಾರ್ದು. ಒಂದೇನಾದ್ರೂ ಸ್ಮಾರಕ ರೆಡಿ ಆಗ್ಬೇಕೆ ಹೊರತಾಗಿ ನಿನ್ನ ಮಾತು ಸಮಾಜಕ್ಕೆ ಮಾರಕ ಆಗಿರಬಾರ್ದು. ಅಂತ ಮಾತುಗಳನ್ನ ಮಾತ್ರ ಕೇಳಬೇಕು. ಅಂತ ಮಾತುಗಳು ಎಲ್ಲಿ ಸಿಗ್ತಾವಂದ್ರೆ ಈ ತಾತನವರ ವೇದಿಕೆಯ ಮೇಲೆ ಅಂತ ಮಾತುಗಳು ಸಿಗ್ಲಿಕ್ಕೆ ಸಾಧ್ಯ. ಕೆಲವು ಮಂದಿ ಮಾತಾಡಿದ್ರೆ ಮಲ್ಕೊಂಡವ್ರು ಎಚ್ಚರಕ್ಕ, ಇನ್ನು ಕೆಲವು ಮಂದಿ ಮಾತಾಡಿದ್ರೆ ಎಚ್ಚರಿದ್ದವ್ರು ಮಲ್ಕೊಂತ. ಹಾಗಾದ್ರೆ ಮಲ್ಕೊಳ್ಳುವಂತ ಮಾತುಗಳು ಹೆಂಗಿರ್ತಾವ ಅಂತ ನೀವು ಕೇಳಿದ್ರೆ, ಈಗ ನೋಡ್ರಿ ಈ ಸ್ಕೂಲ್ನೊಳಗೆ ಟೀಚರ್ ಕೇಳಿದ್ರಂತ ಹುಡುಗರು ಕೇಳಿದ್ರು, ಈ ಫಸ್ಟ್ ಬೆಂಚ್ನಾಗ ಕುಂತವ್ರು ಭಾರಿ ಚಲೋ ಇರ್ತಾರೆ, ಲಾಸ್ಟ್ ಬೆಂಚ್ ಇಸ್ ವೆರಿ ಡೇಂಜರ್. ಮತ್ತ ಅವ್ರು ಭಾರಿ ಅದ್ಭುತನೇ ಇರ್ತಾರೆ. ಮತ್ತೆ ಏನು ಒಂದು ಮಾಡ್ಬೇಕು ಅದ್ರ ಕ್ರಿಯೇಟಿವಿಟಿ ಇರ್ತದೆ. ಯಾವನೋ ಒಬ್ಬ ಲಾಸ್ಟ್ ಬೆಂಚ್ನವನ್ನ ಅವಾಗ ಎಲ್ಲಿ ಬೇಕಾದ್ರೆ ಗಡಿಯಾರ ಇರ್ತಿದ್ದಿಲ್ಲ, ಆಫೀಸ್ ರೂಮ್ನಾಗ ಒಂದ ಗಡಿಯಾರ. ಆ ಟೈಮ್ ನೋಡ್ಕೊಂಬ ಅಂತ ಅವ್ನು ಕಳಿಸ್ಯಾರ. ಎಷ್ಟೊತ್ತು ಹೋಗ್ಬೇಕವ ಆಫೀಸ್ ರೂಮ್ ಭಾಳ ಅಂದ್ರೆ ಒಂದು 20 ಹೆಜ್ಜೆ ಒಳಗೆ ಐತದ. 20 ಹೆಜ್ಜೆ ಒಳಗೆ ಆಫೀಸ್ ರೂಮ್ ಐತಿ. ಆ ಟೈಮ್ ನೋಡ್ಕೊಂಬರಕ್ ಬರೀ 1 ತಾಸು ಹೋಗ್ಯಾನ. ಅವ ಎಷ್ಟು ಸಿಟ್ಟು ಬಂದಿರ್ಬೇಕು ಅವಂಗ ಮಾಸ್ತರ್ಗೆ. ಅಲ್ಲೋ 20 ಸೆಕೆಂಡ್ನಾಗ ಹೋಗಿ ಬರೋ ಜಾಗಕ್ಕೆ 1 ತಾಸು ಹೋಗಿ ಅಲ್ಲಿ ಏನಾಗೈತೆ ಹೇಳ ಅಂದವ. 1 ತಾಸು ಹೋಗಿ ಬಂದ ಮೇಲೆ ಹೇಳ್ಬೇಕಿಲ್ಲ, ಅದನ್ನ ಭಾಳ ತಿನ್ಮಟ ನೋಡ್ಕೊಂಡು ತಿಂತೀನಿ ಸರ ನನಗೇನು ಗೊತ್ತಾಗ್ಲಿಲ್ಲ ಅನ್ನೋದು ಮಗ. ಮತ್ತೆ ಎಷ್ಟು ಸಿಟ್ಟು ಬಂದಿರ್ಬೇಕು ಅವಂಗ. ಹೋಗೋದು 1 ತಾಸು ಹೋಗ್ಯಾನ, ಮತ್ ನನಗೇನು ಗೊತ್ತಾಗಿಲ್ಲ ಅಂತ ಹೇಳಕತ್ತಾನ. ಗೊತ್ತು ಮಾಡ್ಬೇಕಂತ ತಿಳ್ಕೊಂಡು ಅವ್ರೇನು ಹೇಳಿದ್ರು ಗೊತ್ತನು, ದೊಡ್ಡ ಮುಳ್ಳು ಯಾವ್ದಕ್ಕೆ ನಿಂತೈತಿ, ಸಣ್ಣ ಮುಳ್ಳು ಎಲ್ಲಿ ನಿಂತೈತಿ, ಇದನ್ನ ನೋಡ್ಕೊಂಬ. ಮತ್ 1 ತಾಸು ಹೋಗ್ಯಾನ. ಮತ್ 1 ತಾಸು ಹೋಗಿ ಬಂದ ಮೇಲೆ ಬಂದು ಕೇಳಿದ್ರು ಅವ್ರು ಏನಪ್ಪ ಅಂತ. ಸರ ದೊಡ್ಡ ಮುಳ್ಳು ಸಣ್ಣ ಮುಳ್ಳು ಯಾರು ಟ್ಯಾಂಪಿಸ್ನಾಗ ಇದಾವ ಹೆಂಡವ ಮಗ, ಏನ್ ಮಾಡ್ತೀರಿ? ದೊಡ್ಡ ಮುಳ್ಳು ಸಣ್ಣ ಮುಳ್ಳು ಯಾರು ಟ್ಯಾಂಪಿಸ್ನಾಗ ಇದಾವ ಕೇಳಾಕ್ ಮತ್ 1 ತಾಸು ಹೋಗ್ಯಾನ. ಒಟ್ಟಾರೆಯಾಗಿ ಗದ್ಲ ಕೆಲಸ ಅವ್ರು. ನೋಡಿ ಸರ್ ಕೇಳಿದ್ರು ಹಂಗೆ, ತಾಯಿ ಹೆಚ್ಚು ಗುರು ಹೆಚ್ಚು. ಇವತ್ತು ಹೇಳ್ಬೇಕಾಗಿದ್ದ ಮಾತು ನಾನು, ಯಾರು ಹೆಚ್ಚು ರೀ ಅವ ಎಲ್ಲರೂ ಹೇಳ್ಬೇಕಂದ್ರೆ ಯಾರು ಹೆಚ್ಚು? ತಾಯಿ ಹೆಚ್ಚು ಅಂತ ಎಲ್ಲರೂ ಒಪ್ಕೊಂತಿರೋದಿಲ್ಲ. ಹಂಗ ಕೇಳಿದಾಗ ಎಲ್ಲರೂ ತಾಯಿ ಹೆಚ್ಚ ಅಂತ ಹೇಳಿದ್ರು. ಇವ ಲಾಸ್ಟ್ ಬೆಂಚ್ನಾಗ ಕುಂತ ಸುಮ್ಮನೆ ಕುಂದಿರ್ಬೇಕಿಲ್ಲ. ಗುರುಗಳ ನೀವ ಹೆಚ್ಚರು ನನಗೆ ಅಂದವ. ಅವ್ರು ಹೊಲಸ್ಬೇಕನ್ನೋ ಏನು ಮನಸ್ಬೇಕನ್ನೋ ಅವಾಗ ಗೊತ್ತದ. ಇಡೀ ಕ್ಲಾಸ್ ರೂಮ್ ಇನ್ನು ತುಂಬಾ ತಾಯಿ ಹೆಚ್ಚು ಅಂತ ಅವ್ರು ಹೇಳ್ಯಾರ. ಇವ ನಿಂತು ನಿಂತೀವಿ ಏನು ಹೇಳಿ ಗೊತ್ತನ್, ಗುರುಗಳು ನೀವ ಹೆಚ್ಚರಿ ಅಂತ. ಅದೇಂಗೋ ಇಡೀ ಜಗತ್ತು ತಾಯಿ ಹೆಚ್ಚಂತ ಹೇಳ್ತೈತಿ, ನೀ ಹೆಂಗ ಗುರು ಹೆಚ್ಚನ್ನಕತ್ತಿ ಅಂದಾಗ ಅವ ಹೇಳಿದ್ನಂತ, ಗುರುಗಳ ತಾಯಿಗಿಂತ ನೀವ ಹೆಚ್ಚಂತ ಯಾಕೆ ಅನ್ನಕತ್ತೀನಿ ಅಂದ್ರ, ಸಂಡೇ ಸೂಟಿ ಕೊಡ್ತು ಅಂದ್ರ ನಾ ಹೇಳುದ ಮುಂಜಾನೆ 11 ಗಂಟೆಗೆ ಹೇಳ್ತೇನೆ. ನಾನು 11 ಗಂಟೆಗೆ ಎದ್ದ ಮೇಲೆ ನನ್ನ ತಾಯಿ ಕರ್ಕೊಂಡು ಹೋಗಿ ಬೆಡ್ರೂಮ್ ಕರ್ಕೊಂಡು ಹೋಗಿ ಸ್ವಚ್ಛಂಗ ಮಖ ತೊಳಿಸಿ ಸ್ನಾನ ಮಾಡಿಸಿ ಬ್ರಷ್ ಮಾಡಿಸಿ ಎಲ್ಲಾ ಮುಗಿದ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಕುಂದರ್ಸಿ ಮೆತ್ತನ ಇಡ್ಲಿ ತಿನ್ನಿಸ್ತಾಳ. ತಿನ್ನಿಸಿ ಮತ್ತೆ ಒಳ್ಳೆ ರೂಮಿಗೆ ಕರ್ಕೊಂಡ್ ಬರ್ತಾಳ. AC ರೂಮ್ನಾಗ ಕುಂದರ್ಸಿ ಮೆತ್ತನ ಗಾವಿ ಮೇಲೆ ಮಲಗಂತ ಹೇಳ್ತಾಳ, ನಿದ್ದೆ ಬರುವುದಿಲ್ಲ. ಮತ್ತೆ ತೊಡಿ ಮೇಲೆ ಹಾಕೊಂಡು ಜೋಗಳ ಹಾಡ್ತಾಳ, ನಿದ್ದೆ ಬರಂಗಿಲ್ಲ. ನಿಮ್ಮ ಕ್ಲಾಸ್ನಾಗ ಬಂದು ಕುತ್ಕೊಂಡೆ ಅಂದ್ರೆ 10 ನಿಮಿಷಕ್ಕೆ ನಿದ್ದೆ ಸ್ಟಾರ್ಟ್ ಆಕಕ್ಕೆ, ಅದಕ್ಕೆ ನೀವ ದೊಡ್ಡವ್ರ ಅಂದ. ಕೆಲವು ಮಂದಿ ಮಾತಾಡಿದ್ರ ಮಲ್ಕೊಂಡವ್ರು ಎಚ್ಚರಕ್ಕ, ಇನ್ನು ಕೆಲವು ಮಂದಿ ಮಾತಾಡಿದ್ರ ಎಚ್ಚರ ಇದ್ದವರು ಮಲ್ಕೊಂತಾರ. ಎಚ್ಚರ ಆಗುವಂತ ಮಾತುಗಳನ್ನ ಆಡಬೇಕು. ಉಪನಿಷತ್ತು ಶ್ಲೋಕ ಹೇಳ್ತದ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನ ನಿಬೋಧತ. ಹೇಳ್ಬೇಕು, ಎಚ್ಚರ ಆಗಬೇಕು, ಒಬ್ಬ ಉತ್ತಮ ಗುರುವಿನ ಪಾದವನ್ನ ಹಿಡಿಬೇಕು ಅಂತ. ಎಚ್ಚರ ಆಗುದಂದ್ರ ಹಾಸಿಗೆಯಾಗ ಎದ್ದಿರ್ತಾರ ಬಾಳ ಮಂದಿ, ಹೆಂಡತಿ ಅಂತಿರ್ತಾರ, ಹೇಳ್ರಿ ಮ್ಯಾಕ ಎದ್ದಿನಾಡ, ಹೇಳ್ರಿ ಮ್ಯಾಕ ಎದ್ದಿನಾಡ. 4 ಸಲ ಹೇಳ್ರಿ ಅಂದ್ಲು ಎದ್ದಿನಾಡ. ನಾವು 5ನೇ ಸಲಕ್ಕೆ ಏನೋ ಸಪ್ಪಳ ಬಿತ್ತು ದಪ್ಪ ಅಂತೇಳಿ. ಯಾಕ್ರಿ ಸಪ್ಪಳ ಅಂದಕ್ಕೆ? ಮೈ ಮೇಲಿನ ಚಾದರ ಬಿತ್ತು ಅನ್ನಂತೀವ. ಮೈ ಮೇಲಿನ ಚಾದರ ಬಿದ್ರೆ ಅಷ್ಟಕೊಂಡು ಸಪ್ಪ ಆಕೈತೆ. ಚಾದರ ಬಿದ್ರೆ ಅಟ್ಟಂಗೆ ಸಪ್ಪಳ ಆಕೈತ್ರಿ ಅಂದ್ಲು. ಚಾದರದೊಳಗೆ ನಾನು ಈಗ ಧ್ಯಾನ್ದೇವು. ಮತ್ತೆ ಬಿದ್ದಿದ್ದನ್ನು ಸಹಿತ ಡಿಫ್ರೆಂಟ್ ಆಗಿ ಹೇಳೋ ಮಂದಿ ಹುಟ್ಟೈತಿ. ಹೇಳುವುದಂದ್ರೆ ಹಾಸಿಗೆಯಿಂದ ಹೇಳೋದಲ್ಲ, ಅಜ್ಞಾನದಿಂದ ಹೇಳೋದು. ಅಜ್ಞಾನದಿಂದ ಹೇಳಬೇಕಾದ್ರೆ ಒಬ್ಬ ಉತ್ತಮ ಗುರುವಿನ ಪಾದವನ್ನು ಹಿಡಿಬೇಕು. ಆ ಪಾದ ಹೆಂಗೆ ಹಿಡಿಬೇಕನ್ನೋದಕ್ಕೆ ನಮ್ಮ ಅಲ್ಲಮ ಪ್ರಭುದೇವರು ಒಂದು ಚಲೋ ಮಾತನ್ನ ಹೇಳಿದ್ದಾರೆ. ಎಷ್ಟು ಚಲೋ ಹೇಳ್ತಾರೆ ಗೊತ್ತಾ? ಶೂನ್ಯ ಪೀಠ ಸಿಂಹಾಸನದ ಅಧಿಪತಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಒಂದು ಚಲೋ ಮಾತನ್ನ ಹೇಳ್ತಾರೆ ಪಾದದ ಬಗ್ಗೆ. ಕಂಡುದದ ಹಿಡಿಯಲಲ್ಲದೆ
ಕಾಣುವುದದ ಹಿಡಿದು ಏನೆಂದೊಡೆ ಸಿಕ್ಕದಂಬ ಬಳಲಿಕೆ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುವುದದ ಕಾಣಬಹುದು ಗುಹೇಶ್ವರ ಅಂತ. ನಮ್ಮ ಜನಕ್ಕೆ ಯಾವುದು ಕಣ್ಣಿಗೆ ಕಾಣಂಗಿಲ್ಲ, ಅದ್ರ ಬಗ್ಗೆ ಆಸಕ್ತಿ ಭಾಳ. ಇಲ್ಲಿ ಹೋಗ್ಬೇಡ, ಹೋದ್ರ ಕಾರ್ಯಕ್ರಮ ಕುಂತ ಮಾತಾಡ್ಬೇಡ್ರಿ, ಮಾತಾಡಿದ್ರ ಇದು ನಮ್ಮ ಸ್ವಭಾವ ಐತಿ. 10ನೇ ಸಲ ಹೇಳೋದು ನಾನು ಮಾತಾಡ್ಬೇಡ್ರಿ ಅಂತೇಳಿ, ಅದ್ರ ಒಂದು ಸ್ವಲ್ಪ ಮಾತಾಡಿ ಬಿಡ್ತೀನಿ ಪಟ್ನ, ಯಾಕಂದ್ರೆ ಸ್ವಭಾವ ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಹೋಗ್ಬೇಡ ಅಂದ್ರೆ ಹೋಗೋದು, ಇದನ್ನ ನೋಡ್ಬೇಡ ಅಂದ್ರೆ ನೋಡೋದು, ಇದನ್ನ ಮಾಡಬೇಡ ಅಂದ್ರೆ ಮಾಡೋದು. ಇಲ್ಲಿ ಒಳಗೆ ಪ್ರವೇಶ ಇಲ್ಲ ಅಂದ್ರೆ ಒಳಬಳ ಆ ಕಡೆ ನೋಡೋದು, ಹಂಗೆ ಏನಿರೋದಿಲ್ಲ. ಅಲ್ಲಿ ಒಳಗೆ ಪ್ರವೇಶ ಇಲ್ಲ ಅಂದ್ರೆ ಒಳಬಳ ಆ ಕಡೆ ನೋಡು. ಕಂಡುದದ ಹಿಡಿಯಲ್ಲ ಅದೇ ಕಾಣುದದ ಹಿಡಿದು ಏನೆಂದಡೆ. ನೀನು ಯಾವ್ದು ಕಾಣಬೇಕಂತ ಮಾಡಿಯಲ್ಲಪ್ಪ, ಆ ಕಾಣದೇ ಇರತಕ್ಕಂಥ ವಸ್ತು ಯಾವ್ದು ಕಣ್ಣಿಗೆ ಕಾಣುತ್ತೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ, ಸುಮ್ಮನೆ ಮಾತಾಡೋದು. ಹಂಗೆ ಯಾವನೋ ಒಬ್ಬ ಹೊಸದಾಗಿ ಮದುವೆ ಆಗಿರುತ್ತೆ, ಹೆಂಡತಿ ಹೇಳಿದ್ದೆ ಅಂತ ಅವ ಏನು ಹೇಳ್ಬೇಕು, ಪ್ರೀತಿ ಮಾಡೋದಕ್ಕೂ ಒಂದಿಷ್ಟು ನೇಮ ನಿತ್ಯ ಅಂತ ಅದಾವ, ಹಂಗೆ ಹೇಳ್ಬೇಕಿಲ್ಲ. ಅವ ಚಲೋ ಮಾಡ್ಯಾನ, ಹೊರತಾಗಿ ಹೆಂಡತಿ ಬಂದನ ಖುಷಿ ಪಡಿಸ್ಬೇಕಲ್ಲ. ಆಕಿನ ಖುಷಿ ಪಡಿಸಕ್ ಹೋಗಿ ಚಲೋ ಮಾಡಿದ. ಪ್ರಿಯೆ, ಆಕಾಶದಾಗಿರುವಂತ ಚುಕ್ಕಿಯನ್ನು ಹೂ ಮಾಡಿತಾರಲ್ಲ ಅಂದ. ಯಾಕ ಇಲ್ಲಿ ಭೂಮಿ ಮೇಲೆ ಹೂ ಇಲ್ಲನು ಅದಾವಿಲ್ಲ, ಆಕಾಶದಾಗಿರುವಂತ ಚುಕ್ಕಿಯನ್ನು ಹೂ ಮಾಡ್ತಾರಲೇನೋ ಅಂದ. ಸುಮ್ಮನೆ ಇದ್ಲಕ್ಕೆ ಪಾಪ. ಕಾಮನ ಬಿಲ್ಲನ್ನು ಬಗ್ಗಿಸಿತಾರಲ್ಲ ಅಂದ. ಮತ್ತೆ ಆ ಬಿಲ್ ತಗೊಂಬಂದು ಕೊಟ್ರೆ ಅಕ್ಕೇನು ಮಾಡೈತಿ, ಅದನ್ನ ತರ್ತಿದ್ದಾನ ಹೆಂಗಿವ. ಇಷ್ಟೆಲ್ಲ ಆದ್ಮೇಲೆ ಅವೇನು ಸುಮ್ಮನೆ ಕುಂದಿರ್ಲಿಲ್ಲ. ಅದನ್ನ ತರಲೇನು ಇದನ್ನ ತರಲೇನು, ಗೋಕಾಕಿಗೆ ಹೋಗಿ ಕರೆದಂಟು ತರಲಿ ಅಂದ. ಕರೆದಂಟು ಬೇಡ, ಮನೆಗೆ ಕರೆಂಟ್ ಬಿಲ್ ಬಂದೈತಿ, ಬಿಲ್ ಕಟ್ಟಿ ಬಾ ಅನ್ಲಕ್ಕಿ. ಮತ್ತೆ ಕರೆದಂಟು ತೊಗೊಂಡು ಏನು ಮಾಡ್ತೀವಿ, ಕರೆಂಟ್ ಬಿಲ್ ಕಟ್ಟಿ ಬಾ ಮೊದಲು. ಅಟಕ್ಕೆ ಸಮಾಧಾನ ಆಗಲಿಲ್ಲ, ಮತ್ತೆ ಒಂದು ತೋಟಕ್ಕೆ ಕರ್ಕೊಂಡೋಗ. ತೋಟಕ್ಕೆ ಕರ್ಕೊಂಡು ಎಲ್ಲರೂ ಸುಮ್ಮನೆ ಕುಂದಿರ್ಬೇಕಿಲ್ಲ. ಇವತ್ತು ಇಡೀ ನಿನ್ನ ಕಣ್ಣಾಗ ಇಡೀ ಪ್ರಪಂಚನ ಕಾಣಕತ್ತೈತಿ ಅಂದ. ಆಕಿನ ಕಣ್ಣಾಗ ಆಕಿನ ಮಗಳು ಸಂಬಂಧ ಇಡೀ ನಿನ್ನ ಕಣ್ಣಾಗ ಪ್ರಪಂಚ ಕಾಣಕತ್ತೈತಿ ಅಂದಾಗ ಯಾವನೋ ಒಬ್ಬ ಟನ್ ಜಿಗದ್ ಅಂತ ಅವ್ನ ಮುಂದೆ ಜಿಗದ್ ಅಂದ. 8 ದಿವಸ ಆತ್ ನಮ್ಮ ಎಮ್ಮೆ ಕಳೆದು ಎಲ್ಲಿ ರೈತ ನೋಡ್ ಮಾರಾಯ ಅಂದವ. ಕಂಡುದನ ಹಿಡಿಯಲು ಅಲ್ಲದೆ ಕಾಣುದದ ಹಿಡಿದು ಏನೆಂದಡೆ ಸಿಕ್ಕದಂಬ ಬಳಲಿಕೆ ನೋಡ. ಯಾವ ದೇವರನ್ನು ನಾವು ನೋಡ್ಬೇಕಂತ ಮಾಡಿವಲ್ಲ, ನಾನು ಇನ್ನು ಹೇಳಿದೆ ನಿಮಗೆ, ದೇವ್ರು ಇದಾನೆ, ಹುಟ್ಟದವ ಸಾಯ್ತಾನ ಅಂತ. सिनेमा थिएटर मध्ये चित्र दिसतोय पण ऑपरेटर कधी दिसत नाही. सिनेमा थिएटर मध्ये ಹೋಗಿ ಕುಂತಾಗ ಎಲ್ಲರೂ ಚಿತ್ರ ಕಾಣ್ತದ ನಿಮಗೆ. ಆಪರೇಟರ್ ಕಂಡಾನು ಅದನ್ನ ಹಿಂದೆ ಬಿಡ್ತಿರ್ತಾನ ಚಿತ್ರನ. ಈಗ ಹೆಂಗೆ ನಿಂತು ಈ ಕಡೆ ಇದು ಮಾಡ್ಕೊಳಕತ್ತಾನ, ಹಂಗೆ ಹಿಂದೆ ನಿಂತ್ಕೊಂಡು ಒಬ್ಬ ಚಿತ್ರ ಬಿಡ್ತಿರ್ತಾನ. ಅವ ಯಾರಿಗೂ ಕಂಡಿಲ್ಲ, ಅವನು ನೋಡುವಂತ ಅವಶ್ಯಕತೆನ ಯಾರು ಮಾಡಂಗಿಲ್ಲ. ಹಂಗಂತ ತಿಳ್ಕೊಂಡು ಆಪರೇಟರ್ ಇಲ್ಲಾರ್ದ ಚಿತ್ರ ನಡೆದೈತೇನಲ್ಲಿ ಇಲ್ಲಲ್ಲ. ಆಪರೇಟರ್ ಅದಾನಂತ ತಿಳ್ಕೊಂಡು ಚಿತ್ರ ಹೆಂಗೆ ನಡೆದೈತಲ್ಲ, ಹಂಗ ಕಣ್ಣಿಗೆ ಕಾಣುವಂತ ಎಲ್ಲಾ ದೃಶ್ಯಕ್ಕೆ ಒಬ್ಬ ಆಪರೇಟರ್ ಕುಂತಾನ. ಆ ಆಪರೇಟರ್ ಅದಾನಂತ ತಿಳ್ಕೊಂಡು ಈ ಜಗತ್ತಿನ ಎಲ್ಲಾ ವ್ಯವಹಾರಗಳು ನಡೆದಾವ ಅನ್ನುವಂತಹದ್ದು ದೇವರ ನಿದರ್ಶನ. ಆ ದೇವರು ನಮ್ಮ ಕಣ್ಣಿಗೆ ಕಂಡಿಲ್ಲ ಅಂತಂದ್ರ ಅವನು ಕಾಣಬೇಕಾಗಿತ್ತಂದ್ರ ಗುರುವಿನ ಪಾದ ಹಿಡ್ಕೋಬೇಕು ಅಂತ ಹೇಳ್ತಾರೆ. ಮಾತನಾಡುವ ದೇವರ ತೊರೆದು ಯಾವ್ದು ನಿನಗೆ ಕಾಣಬೇಕಾಗ್ಯದ, ದೇವ್ರು ನೋಡ್ಬೇಕಂತ ಹೊಂಟಿಯಲ್ಲಪ್ಪ, ಆ ದೇವ್ರು ಡೈರೆಕ್ಟ್ ಹೋದ್ರು ಸಿಗ್ತಾನೆ ನಿನಗೆ, ಡೈರೆಕ್ಟ್ ಹೋದ್ರು ಸಿಗಂಗಿಲ್ಲ. ಆತಗೊಂದು ವೇ ಅದ, ಆ ವೇ ಹಿಡ್ಕೊಂಡು ಹೋದಾಗ ದೇವ್ರು ಸಿಗ್ತಾನೆ ನಮ್ಗೆ. ಈಗ ನಿಮ್ಮ ಉದಾಹರಣೆ ಹೇಳ್ತೀನಿ ನಾನು ನಿಮ್ಗೆ. ನಿಮ್ಮ ಮನ್ಯಾಗ ಸಣ್ಣ ಮಕ್ಕಳು ಇರ್ತಾವಲ್ಲ, ಅವ ಇಟ್ಟಿದ್ದವಲ್ಲ, ಇದಕ್ಕಿಂತ ಸಣ್ಣ ಇರ್ತಾವ. ಆ ಮನೆಯಾಗಿರುವಂತ ಸಂದರ್ಭದೊಳಗೆ ತಾಯಿ ರೊಟ್ಟಿ ಬಡಿತಿರ್ತಾಳೆ, ರೊಟ್ಟಿ ಮಾಡ್ತಿರ್ತಾಳೆ. ರೊಟ್ಟಿ ಮಾಡೋ ಟೈಮ್ದಾಗ ಅವರಪ್ಪ ಪೇಪರ್ ಓದ್ಕೊಂಡು ಕುಂತಿರ್ತಾನೆ. ಅಣ್ಣಗಳ ಈ ಕಡೆ ನೋಡ್ರಿ, ಪೇಪರ್ ಓದ್ಕೊಂತ ಅವ ಕುಂತಿರ್ತಾನೆ. ಅವ ಹಿಂಗ್ ಪೇಪರ್ ಓದ್ತಿರ್ತಾನ. ಮನೆಯಾಗಿನ ಸಮಾಚಾರ ಏನೂ ಗೊತ್ತಿರೋದಿಲ್ಲ, ಊರ್ ಸಮಾಚಾರ ಮತ್ತೆ ಎಲ್ಲ ಮನೆ ಬೇಕ. ಹಿಂಗ್ ಪೇಪರ್ ಓದ್ಕೊಂಡು ಕುಂತಾಗ ಆ ಹುಡುಗ ಏನ್ ಮಾಡ್ತಿದ್ ಗೊತ್ತಾನ, ಅವ ರೊಟ್ಟಿ ಬಡಿತಿರ್ತದ, ಅವರ ಪೇಪರ್ ಓದ್ತಿರ್ತಾನ. ಸಣ್ಣ ಹುಡುಗ ಆಡ್ಕೊಂತ ಏನ್ ಮಾಡ್ತೈತಿ, ಮೊದಲು ಒಂದ ಮಾಡ್ಕೊಂತೈತಿ. ಒಂದಾದ್ರೂ ಗೊತ್ತಾಗತ್ತಿಲ್ಲ, ನಮ್ಮ ಕಡೆ ಕನ್ನಡ ಶಾಲೆಗೆ ಬಳಸ್ತಾರೆ ಇದನ್ನು, ಒಂದ ಮಾಡ್ಕೊಂತೈತಿ ಅಂತ. ಒಂದ ಮಾಡ್ಕೊಂಡ್ಮೇಲೆ ಸುಮ್ಮನೆ ಇರೋದಿಲ್ಲ, ಅದ್ರಾಗ ಮತ್ತೆ ಎರಡು ಮಾಡ್ಕೊಂತೈತಿ. ಅದು ತಿಳಿದತೀನಿ ಇಲ್ಲವ, ತಿಳಿದಲ್ಲ? ಹಾ, ತಿಳಿದಿದ್ರು ಚಲೋ. ಏಕಾಬಾಕ ಮಾಡ್ಕೊಂತ ಮತ್ತೆ ಹಿಂಗೆ ಏಕಾಬಾಕ ಮಾಡ್ಕೊಂಡ ಅವ್ರಪ್ಪ ಎಲ್ಲಿ ಇರ್ತಾನಲ್ಲ ಎಲ್ಲಾ ಮೈ ತುಂಬ ಹಚ್ಕೊಂಡ ಗೊಮ್ಮ ಅಂತ ಬಂತಂದ್ರ ಚಿಚಿ 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 ಚಿ ಅಂತಾನ. ಯಾರು ಅವ್ರಪ್ಪ? ಯಾಕ ಹೊಲಸಾಗಿ ಬಂದೈತ, ಚೀ 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 ಚಿ ಅಂತಾನ. ಯಾಕ? ಅದು ಗೊಮ್ಮ ಅಂತ ಬಂದಲ್ಲ. ಗೊಮ್ಮ ಅಂತ ಬಂದಿದ್ದಕ್ಕ ತನ್ನ ಹೊಟ್ಟ್ಯಾಗ ಹುಟ್ಟಿರ್ತಕ್ಕಂಥ ಮಗು ಆಗಿದ್ರು ಸಹಿತ ಹೆಂಡತಿಗೆ ಹೇಳ್ತಾನ, ಏ ನೋಡ್ಬಾ ನಿನ್ ಮಗ ಅಕ್ಕರಿಗೆ ಎಟ್ಟೈತಿ. ಯಾಕೆ ಇವ್ನ ಮಗ ಅಲ್ಲನ? ಹೌದಲ್ಲ? ಇವನ್ ಮಗ ಆಗಿದ್ರು ಸಹಿತ ಹೆಂಡತಿಗೆ ಬೈತಾನ, ನೋಡ್ಬಾ ಇಲ್ಲಿ ನಿನ್ ಮಗ ಅಕ್ಕರಿಗೆ ಹೊಗೈತಿ. ಅವಾಗ ತಾಯಿ ಏನ್ ಮಾಡ್ತಾಳ, ಎಷ್ಟು ಖುಷಿ ಐತಿಗೆ. ಹೆತ್ತವ್ರಿಗೆ ಹೆಕ್ಕಣ ಮುದ್ದು ಅನ್ನುವಂಥ ಶಾಸ್ತ್ರ ಹಂಗ ಮಾಡಿಲ್ಲ. ಆ ಹೆಣ್ಮಗಳು ಬಂದಾಕಿನ
ಅದ ಹುಡುಗನ ಮುತ್ತು ಕೊಡ್ತಾಳ, ಮುತ್ತು ಕೊಟ್ಕೊಂಡು ತೊಗೊಂಡು ಹೋಗ್ತಾಳ, ತೊಗೊಂಡು ಹೋಗಿ ಬಾತ್ರೂಮ್ ತೊಳಿತಾಳ, ಸ್ವಚ್ಛಂಗ ಸೋಪ್ ಹಚ್ಚಿ ತೊಳೆದು ಚಲೋ ಬಟ್ಟೆ ಹಾಕಿ ಮ್ಯಾಗ ಬೇಬಿ ಪೌಡರ್ ಹಚ್ಚಿ ಗಲ್ಲಕ್ಕೊಂದು ಟಿಕ್ಕಿ ಇಟ್ಟ ಹೋಗಿ ನಿಮ್ಮಪ್ಪನ ಹತ್ರ ಅಂದ್ರೆ ಗೊಮ್ಮ 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 ಅಂತ ಬಂದಾಗ ಚೀ 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 ಅಂದಿದ್ದ. ಯಾವಾಗ ಗಮ್ 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 ಅನ್ಕೊಂತ ಬಂತ ಬಾ 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 ನನ್ನ ಮಗ. ಮತ್ತೆ ಅವಾಗ ಯಾಕೆ ಮಾಡಿದಪ್ಪ ಬೇ 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 ಅಂತೇಳಿ ವಿಚಾರ ಮಾಡ್ಕೋಬೇಕಲ್ಲ. ಚಲೋ ಆಗಿ ಬಂದಾಗ ಎತ್ಕೊಳಕ ಪ್ರಯತ್ನ ಅವ್ರ ತಂದೆ ಹೆಂಗ ಪಟ್ನಲ್ಲ, ಹಂಗ ಈ ಜಗತ್ತಿನೊಳಗ ತಾಯಿ ಅನ್ನುವಂಥವಳು ಗುರು ಇದ್ದಂಗ, ದೇವರು ಅನ್ನುವಂಥವನು ತಂದಿದ್ದಂಗ, ಆ ದೇವರು ಮಾಯಾ ಮೋಹ ಪ್ರಪಂಚದ ವಾಸನದೊಳಗ ಅದನ್ನು ಮುಟ್ಟಿ ಇದನ್ನು ಮುಟ್ಟಿ ನಾವೆಲ್ಲವೂ ಮುಟ್ಕೊಂಡು ಹೊಲಸಾಗಿ ದೇವರ ಹತ್ರ ಮಕ್ಕಳಿಗೆ ಹೋದ್ರೆ ಚೀ 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 ಅಂತಾನ. ಒಮ್ಮೆ ನೀವು ಸಿದ್ಧಲಿಂಗ ತಾತನವರ ಸಂಸ್ಕಾರಕ್ಕೆ ಒಳಗಾಗಿ ಅವರ ಪಾದವನ್ನು ಮುಟ್ಟಿ ಆ ದೇವರ ಹತ್ರ ಹೋದ್ರೆ ಬಾ 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 ಸಾಕ್ ಸಾಕ್ ಸಾಕ್. ನಿಮ್ದು ಹೇಳ್ದಾಗ ಒಳಗೆ ಖುಷಿ ನಿಮ್ಗೆ. ಕಾರಣ ಇಷ್ಟೇ, ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಮೊದಲು ನಮ್ಮನ್ನು ನಾವು ಸ್ವಚ್ಛ ಮಾಡ್ಕೋಬೇಕಂದ್ರೆ ಒಬ್ಬ ಯೋಗ್ಯ ಗುರುವಿನ ಪಾದ ಬೇಕಾಗ್ತದ. ಆ ಯೋಗ್ಯ ಗುರುವಿನ ಮಾರ್ಗದರ್ಶನ ಇತ್ತು ಅಂದ್ರೆ ಅವ್ರ ಹತ್ರ ಎಂತ ಶಕ್ತಿ ಇರ್ತದ ಅಂತಂದ್ರೆ, ಬಹುತೇಕ ಚನ್ನಬಸವ ತಾತನವ್ರು ಎಷ್ಟೋ ಮಂದಿ ಮಕ್ಕಳಿಲ್ಲ ಅಂತ ಬಂದವ್ರಿಗೆ ಮಕ್ಕಳ ಆಶೀರ್ವಾದ ಕರುಣಿಸಿದ್ರು, ಎಷ್ಟೋ ಮಂದಿಗೆ ತಾಪತ್ರಯ ಅಂತ ಬಂದವ್ರಿಗೆ ಆಶೀರ್ವಾದ ಮಾಡಿದ್ರು, ಕಷ್ಟ ಅಂತ ಬಂದವ್ರಿಗೆ ಆಶೀರ್ವಾದ ಮಾಡಿದ್ರು. ಇವತ್ತು ಗೂಗಲ್ ಸೆಂಟರ್ ಬಂದ, ಅವತ್ತಿನ ದಿನಮಾನದಾಗ ಏನೋ ಬೇಕಾದ್ರೂ ಮಠಕ್ಕೆ ಬರ್ತಿದ್ರು, ಮಠಗಳ ಸಮಾಜದ ಗೂಗಲ್ ಸೆಂಟರ್ ಆಗಿತ್ತು. ಇದು ಅವತ್ತಿನ ವ್ಯವಹಾರ. ನೋಡಿ ವಿಚಾರ ಮಾಡ್ಕೊಳ್ರಿ, ಒಂದು ಗುರುವಿನ ಹತ್ರ ಎಂತ ಸ್ವರೂಪ ಬದಲಿ ಮಾಡುವಂತ ತಾಕತ್ ಇರ್ತದ ಅಂದ್ರ, ಈ ಕಟ್ಟಿಗೆ ಒಳಗೆ ಕುಂತು ನಾದ ಮಾಡ್ತಾವಲ್ಲ ಹುಳ, ಅವಕ್ಕೇನಂತೀರಿ ನೀವು? ಕಟ್ಟಿಗೆ ಒಳಗೆ ಹೋಗಿ ಕುಂತು ಗುಯ್ ಅಂತ ಶಬ್ದ ಮಾಡ್ತಾವ. ನಮ್ಮ ಕಡೆ ಗುಂಗಿ ಹುಳ ಅಂತಾರ, ನಿಮ್ ಕಡೆ ಗುಂಗ. ಅದು ಏನು ನೀವ ತಿಳ್ಕೊಳ್ಳಿ. ಆ ಹುಳ ಎಂದೂ ಕೂಡ ತತ್ತಿ ಇಟ್ಟು ಮರಿ ಮಾಡೋದಿಲ್ಲ. ತನಗೆ ಮರಿ ಬೇಕಾತು ಅಂದ್ರೆ, ತನ್ನ ವಂಶ ಬೆಳೆಸ್ಬೇಕಾತಂದ್ರೆ ಅದೇನ್ ಮಾಡ್ತದೆ ಗೊತ್ತಲ್ಲ, ಇದು ಸೈನ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆ ಹುಳ ಒಂದು ಕೀಡೆಯನ್ನು ತಗೊಂಡು ಬರ್ತದೆ, ತನಗೆ ಬೇಕಾಗಿರುವಂತ ಹಾರಕ್ಕೆ ರೆಕ್ಕೆ ಇರದೇ ಇರತಕ್ಕಂತ ಒಂದು ಕೀಡೆಯನ್ನು ತೆಗೆದುಕೊಂಡು ಬರ್ತದ. ಕೀಡೆಯನ್ನು ತೆಗೆದುಕೊಂಡು ಬಂದು ತಾನು ಇರುವ ಜಗದಾಗ 21 ದಿವಸಗಳ ಕಾಲ ಒದರ್ತದ. ಅದರ ಮುಂದೆ ಗುಯಿ ಅಂತ ನಾದ ಮಾಡ್ತದ. ಅದರ ಮುಂದೆ ನಾದ ಮಾಡಿ 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 ಎಷ್ಟು ತಾಕತ್ತು ತುಂಬತದ ಅಂತಂದ್ರ, ಹಾರಾಡಕ್ಕೆ ಬರದೇ ಇರತಕ್ಕಂಥ ಕೀಡಿಯ ಸ್ವರೂಪವನ್ನ ನಾದ ಮಾಡಿ ನಾದ ಮಾಡಿ ನಾದ ಮಾಡಿ 21 ದಿವಸದೊಳಗ ಅದು ತನ್ನಂಗನ ಆ ಕೀಡಿಯನ್ನು ಮಾಡ್ತದ ಅನ್ನುವಂತ ಮಾತನ್ನ ಬಸವಣ್ಣನವರು ಹೇಳ್ತಾರೆ. ಕುಂಡಲಿಗ ನೊಂದು ಕೀಡೆಯ ತಂದು ತನ್ನಂತೆ ಮಾಡಿತಲ್ಲ, ನೀ ಕೇಳಿ ನಂಬಯ್ಯ, ನೀ ನೋಡಿ ನಂಬಯ್ಯ. ನೀ ಕೇಳಿ ನಂಬು, ಇಲ್ಲ ಯಾಕಂದ್ರೆ ನಮ್ಮಂಗೆ ಹಂಗ ಹಿಂಗ ಹೇಳಿದ್ರು ನಮ್ಮಂಗಿಲ್ಲ ಜಲ್ಲಿ. ಯಾವನೋ ಒಬ್ಬ ಸಾಯಲಾರದ ಮನುಷ್ಯನ ಸತ್ತಾನಂತ ಹೊತ್ಕೊಂಡು ಹೊಟ್ಟಿರ್ತಾನ ಊರಾಗ. ಸತ್ತೇ ಇಲ್ಲ, ಬಾಯ್ ಬಾಯ್ ಬರ್ಕೊಳಕತ್ತಾನ ನಾ ಸತ್ತಿಲ್ಲ ಅಂತ. ಅವನು ಸತ್ತಾನಂತ ಹೊತ್ಕೊಂಡು ಹೊಂಟಾರ ಊರಾಗಿನ ಮಂದಿ. ಅವ ಹಿಂಗ್ ಹೋಗಿ ಮುಂದೆ ಒಬ್ಬ ಲಾಯರ್ ಬಂದಾನ. ಲಾಯರ್ ಮುಂದೆ ಹೇಳಿದವ, ಲಾಯರ್ ಸಾಹೇಬ್ರ ನಾ ಸತ್ತಿಲ್ಲ, ಮ್ಯಾಗ ಬಾಯ್ ಬಾಯ್ ಬರ್ಕೊಳಕತ್ತೀನಿ, ಸತ್ತಾನಂತ ಸ್ಮಶಾನಕ್ಕೆ ತಗೊಂಡು ಹೊಂಟಾರ, ನೀವರ ಹೇಳ್ರಿ ಇವ್ರಿಗೆ ಅಂದವ. ಅವಾಗ ಒಂದು ಅಂದು ಮಾತಾಡಕತ್ತಾನ, ಅವನ್ಯಾಕ ಕೊಯ್ಯಾಕತ್ತೀರಿ ಅಂದವ. ಇಲ್ಲ ನೀವು ಸತ್ತಾನ ಅಂದ್ರ ಅವ್ರು 4 ಮಂದಿ ಕುಡ್ಕೊಂಡು. ಇಲ್ಲ ಮಾತಾಡ್ತಾನಲ್ಲ ನ್ಯಾಕ್ ಕುತ್ಕೊಂಡು, ನೀವೇನ್ ಕೆಲಸ ಮಾಡ್ತೀರಿ ಅಂದವ. ನಾನು ಲಾಯರ್ಕಿ ಮಾಡ್ತೀನಿ ಅಂದ. ಲಾಯರ್ಕಿ ಮಾಡ್ತಿ ಕರೆ, ಕೋರ್ಟಿನೊಳಗೆ 4 ಮಂದಿ ಹೇಳಿದ ಕರೆಯಾಕತ್ತೋ, ಒಬ್ಬನ ಹೇಳಿದ ಕರೆಯಾಕತ್ತೆ ಅಂದವ. ಕೋರ್ಟ್ನಾಗ 4 ಮಂದಿ ಹೇಳಿದ ಕರೆಯಾಕತ್ತೋ, ಒಬ್ಬನ ಹೇಳಿದ ಕರೆಯಾಕತ್ತ. ಅವಾಗ ಅವ ಅಂದ 4 ಮಂದಿ ಹೇಳಿದ್ದ ಕರೆಯಾಕತ್ತಿ ಅಂದವ. ಮತ್ತೆ ಇಲ್ಲಿ ಸತ್ತಾನಂತ ಎಷ್ಟು ಮಂದಿ ಹೇಳಾಕತ್ತೀವಿ? 4 ಮಂದಿ ಹೇಳಾಕತ್ತೀರಿ. ಸತ್ತಿಲ್ಲ ಅಂತ ಎಷ್ಟು ಮಂದಿ ಹೇಳಾಕತ್ತಾರ? 4 ಅಂತ ಒಬ್ಬನ ಹೇಳಾಕತ್ತಾನ. ಮತ್ ನಮ್ದು ಕರೆಕ್ಟ್, ಅವನು ಕರೆಕ್ಟ್, ನಿಮ್ದ ಕರೆಕ್ಟ್, ಹೊತ್ಕೊಂಡು ಹೋಗಿ ಮುಚ್ಚಿ ಬರ್ರಿ ಅಂದವ. ಸಾಯಲಾರದ ಮನುಷ್ಯ ನನ್ನ ಸತ್ತಾನಂತ ಹೊತ್ಕೊಂಡು ಹೊಂಟ್ರ 4 ಮಂದಿ ಕೂಡ್ಕೊಂಡು ಸುಳ್ಳನ್ನು ಹೇಳಿದ್ರೆ ಸತ್ಯ ಅನ್ನುವಂತ ಕಾಲದೊಳಗೆ ಬಸವಣ್ಣನವರಂತಾರ, ನೀ ಕೇಳಿ ನಂಬಯ್ಯ, ನೀನು ನೋಡಿ ನಂಬಯ್ಯ. ಒಂದು ಕುಂಡಲಿಗನ ಹುಳ, ಒಂದು ಹುಳಕ್ಕ ಸ್ವರೂಪವನ್ನು ಬದಲಿ ಮಾಡೋ ತಾಕತ್ತೈತಂದ್ರೆ ಪರಮಾತ್ಮನ ಅವತಾರಿಯಾಗಿರ್ತಕ್ಕಂಥ ತಾತನವ್ರ ಕೈಯಾಗ ಕೆಟ್ಟ ಗುಣವನ್ನೆಲ್ಲ ಸೆಟ್ಟು ಹಾಕಿ ಒಳ್ಳೆ ಸ್ವರೂಪವನ್ನು ಕೊಡುವಂತ ತಾಕತ್ತೈತೆ ಅನ್ನುವಂತ ಕಾರಣಕ್ಕೆ ಅವ್ರ ಪಾದಕ್ಕೆ ನಾವೆಲ್ಲ ಬರುದು. ನಿಮಗೆಲ್ಲ ಶಿಶುನಾಳ ಶರೀಫ್ರ ಹೆಸರು ಗೊತ್ತಾ? ಶಿಶುನಾಳ ಶರೀಫ್ರ ಹೆಸರು ಕೇಳಿರಿ? ಸಂತ ಶಿಶುನಾಳ ಶರೀಫ್ರ ಹೆಸರು ಕೇಳಿರಲ್ಲ? ಶಿಶುನಾಳ ಶರೀಫ್ರು ಮುಸ್ಲಿಂ ಸಮಾಜದಾಗ ಹುಟ್ಟಿದವ, ಇಸ್ಲಾಂ ಬಾಂಧವ. ಬಹುತೇಕ ಇವತ್ತಿನ ದಿನಮಾನದಲ್ಲಿ ಹಿಜಾಬ್ ಅನ್ನುವಂತ ಒಂದು ಸಣ್ಣ ಬಟ್ಟೆ ಇಡೀ ಭಾರತ ದೇಶವನ್ನು ತಲ್ಲನ ಮಾಡಿಬಿಡ್ತು. ಎಲ್ಲಿ ಹೊಂಟದ ನಮ್ಮ ಸಮಾಜ ವಿಚಾರ ಮಾಡ್ಕೊಳ್ಳಿ. ಸಾಮರಸ್ಯ ಅನ್ನುವಂಥದ್ದು ಎಲ್ಲಿ ಹೊಂಟದ? ಆದ್ರ ನಾವು ಈ ವಿರಕ್ತ ಮಠವನ್ನ, ಚನ್ನಬಸವ ತಾತನವ್ರನ್ನ ನಾವ್ ಯಾಕೆ ನೆನೆಸ್ಕೋಬೇಕು ಅಂತಂದ್ರ ಇವತ್ತಿಗೂ ಸಹಿತ
ಕರ್ನಾಟಕದ ಇತಿಹಾಸ ಅಷ್ಟೇ ಅಲ್ಲ, ಭಾರತ ದೇಶದ ಇತಿಹಾಸದೊಳಗೆ ಮಸೂತಿ ಒಳಗೆ ಹೋಗಿ ಯಾರಾದರೂ ಗಣರಾಧನೆಯನ್ನು ಮಾಡಿಸಿ ಅನ್ನದಾಸೋಹ ಮಾಡುವಂತ ಏಕೈಕ ಮಠ ಐತಂದ್ರೆ ಅದು ನಮ್ಮ ಬಳ್ಳಾರಿ ಮಠ ಅನ್ನುವಂಥದ್ದನ್ನ ಅಭಿಮಾನದಿಂದ ಜೋರ್ ಚಪ್ಪಾಳಿ ಒಪ್ಕೊಂಡು ನಾವು ಒಪ್ಕೋಬೇಕದನ್ನು. ಎಂತಹ ಸಾಮರಸ್ಯ, ಎಂಥ ಸಾಮರಸ್ಯ ರೀ. ಒಂದು ಹಾಲಕೇರಿ ಒಳಗಿರ್ತಕ್ಕಂಥ ಮಠ, ಅಲ್ಲಿರ್ತಕ್ಕಂತಹ ದೇವರ ಎದ್ದಂತ ಸಂದರ್ಭದೊಳಗೆ ದೇವರಿಗೆ ಲಿಂಗ ಕಟ್ಟಿರ್ತಕ್ಕಂಥ ಮಠ ಅದು ಹಾಲಕೇರಿ ಅನ್ನದಾನೇಶ್ವರ ಮಠ ಅನ್ನುವಂಥದ್ದನ್ನ ನಾವು ಒಪ್ಕೋಬೇಕಾಗ್ತದೆ. ಇಂಥ ಸಾಮರಸ್ಯ ಇರತಕ್ಕಂಥ ನಾಡಿನೊಳಗೆ ಒಂದು ಅರಿವಿ ನಮ್ಮನ್ನು ಗದ್ದಲ ಮಾಡಕತ್ತದ. ಈ ಕಡೆ ಕೆಂಪು ಬಟ್ಟೆ ಗದ್ದಲ ಮಾಡಕತ್ತದ, ಆ ಕಡೆ ಹಿಜಾಬ್ ಗದ್ದಲ ಮಾಡಕತ್ತ. ಎಲ್ಲಿ ಮಠ ತಂದಿಟ್ಟಾರ ನೋಡ್ರಿ. ಅದಕ್ಕೆ ನಾ ಮೊನ್ನೆ ಒಂದು ಹೇಳ್ತಾ ಇದ್ದೆ ನೋಡಿ, ಕತ್ತಿ ಹೊಟ್ಟಿ ಒಳಗೆ ಕತ್ತಿ ಹುಡ್ತಾವ, ಕ್ರಿಮಿಗಳ ಹೊಟ್ಟಿ ಒಳಗೆ ಕ್ರಿಮಿಗಳ ಹುಡ್ತಾವ. ಮನುಷ್ಯರ ಹೊಟ್ಟಿ ಒಳಗೆ ಮಾತ್ರ ಈ ಜಾತಿ ಅವ, ಆ ಜಾತಿ ಅವ, ಅವ ದೊಡ್ಡವ, ಇವ ಸಣ್ಣವ, ಇವು ಹುಟ್ಟಾಕತ್ತಾವ. ಸಂಘರ್ಷದಿಂದ ಬದುಕುವುದು ಜೀವನ ಅಲ್ಲ, ಸಹಕಾರದಿಂದ ಬದುಕುವುದು ಜೀವನ. ಮರಗಳ ತಿಕ್ಕಾಟದಿಂದ ಕಾಡು ನಾಶ ಆಗೋದ್ರೆ ಮತಗಳ ತಿಕ್ಕಾಟದಿಂದ ನಾಡು ನಾಶ ಆಗಿ ಹೋಗ್ತದಪ್ಪ. ಅದಕ್ಕೆ ಜಗಳ ಮಾಡುವಂತ ಪ್ರಯತ್ನ ಮಾಡಬಾರ್ದು. ಶಿಶುನಾಳ ಶರೀಫ್ರ ಗುರು ಗೋವಿಂದ ಭಟ್ರು. ಯಾರು? ಶಿಶುನಾಳ ಶರೀಫ್ರ ಹತ್ರ ಅವ ಗೋವಿಂದ ಭಟ್ರ ಹತ್ರ ಬರ್ತಿದ್ದ. ಬರ್ಬೇಕಾದ್ರೆ ಏನಾದ್ರು ಕೇಳ್ಕೊಂಡು ಬರೋರು ಶರೀಫ್ರು. ಅವ್ರು ಮತ್ತೆ ಗುರುಗಳ ಹತ್ರ ಬರ್ಬೇಕಾದ್ರೆ ಯಾರ ಹತ್ರ ಹೋದಾಗ ಏನ್ ಕೇಳ್ಕೋಬೇಕು ಅನ್ನುವಂತ ಗುಣನು ನಮ್ಮ ಹತ್ರ ಕಲಿಬೇಕು. ಮೊದಲ ಹೇಳಬಲ್ಲಡೆ ಗುರು, ನನಗೆ ಹೇಳಕ್ ಬರ್ಬೇಕು. ಕೇಳಬಲ್ಲಡೆ ಶಿಷ್ಯ, ನಿಮಗೆ ಕೇಳಕ್ ಬರ್ಬೇಕು. ಒಬ್ಬ ಒಟ್ಟ ಮಕ್ಕಳಾಗಿದ್ದಿಲ್ಲ, ಮಕ್ಕಳು ಆಗದೇ ಇರುವಂತ ಟೈಮ್ದೊಳಗೆ ಗುರುಗಳ ಹತ್ರ ಬಂದ. ಯಪ್ಪ ನನ್ನ ಮಕ್ಕಳಾಗಿಲ್ರಿ, ಏನ್ ಮಾಡ್ಲಿ ಅಂದ. ಮಕ್ಕಳಾಗಿಲ್ಲ ಅಂದ. ಗುರುಗಳು ಹೇಳಿದ್ರಂತ 5 ಅಮಾಸಿ ಮಠಕ್ಕೆ ನಡ್ಕೊಂಡ್ ಮಕ್ಕಳಕ್ಕ ಅಂದ್ರ 5 ಅಮಾಸಿ ಬಿಟ್ಟು ಬಂದ. ಮತ್ತ ಯಪ್ಪ ಇನ್ನೂ ಮಕ್ಕಳಾಗಿಲ್ಲ ನನಗಂತ ಲಕ್ಷ ಕೊಟ್ಟು ಕೇಳ್ರಿ ನೀವು, ಇನ್ನೂ ನಮ್ಮ ಮಕ್ಕಳಾಗಿಲ್ಲ ಅಂದ. ಅವಾಗ ಅವ್ರಂದ್ರು 5 ಉತ್ತತ್ತಿ ತಗೊಂಬ, ನಿನ್ಗೆ ಆಶೀರ್ವಾದ ಮಾಡಿ ಕೊಡ್ತೀನಿ ಅಂದ್ರು. 5 ಉತ್ತತ್ತಿ ತಗೊಂಬಂದು ಕೊಟ್ಟ. ಮುಂದೆ ಒಂದು ವರ್ಷ ಬಿಟ್ಟು ಬಂದ, ಇನ್ನೂ ಮಕ್ಕಳಾಗಿಲ್ರಿ ಅಪ್ಪ ಅಂದ. ಮತ್ತೆ ಹೊಳಿ ಬಂದ. ಹಾಗಾದ್ರೆ ಚಲೋ ಯಾರು ಅಂತರ್ಗಾಯ ತಗೊಂಬ, ಆಶೀರ್ವಾದ ಮಾಡಿ ಕೊಡ್ತೀನಿ. ಅಂತರ್ಗಾಯ ತಗೊಂಬಂದು ಕೊಟ್ಟ. ಅದನ್ನ ಆಶೀರ್ವಾದ ಮಾಡಿದ್ರು ಮಕ್ಕಳಾಗ್ಲೇ ಇಲ್ಲ. ಇಟ್ಟು ತಲೆ ಕೆಡ್ತ ಗುರುಗಳಿಗೆ. ಅಲ್ಲೋ ಮೊದಲ ಕೇಳ್ಬೇಕಾಗಿತ್ತು ಅವರು ಈ ಮಾತು. ಅವ್ರು ಕೇಳಿಲ್ಲ, ಅವ ಹೇಳಿಲ್ಲ. ಉತ್ತತ್ತಿ ತಗೋಬೇಕಾದ್ರೂ ಒಬ್ಬನ ಬಂದಿ, 5 ಅಮಾಸಿ ಬರ್ಬೇಕಾದ್ರೂ ಒಬ್ಬನ ಬಂದಿ, ಅಂತರ್ಗಾಯ ತಗೊಂಡು ಮಂತ್ರಿಸ್ಕೊಂಡು ಹೋಗೋ ಮುಂದೆ ಒಬ್ಬನ ಬಂದಿ, ಮತ್ತೆ ಹೊಳ್ಳಿ ನಾ ಬೇರೆ ಬೇರೆ ಹೇಳಿದ ಒಬ್ಬನ ಬಂದಿ. ನಿನ್ನ ಹೇಳ್ತಾರ ಎಲ್ಲದಾರ ಅಂತ ಕೇಳಿದ್ರ ಅವ್ರು. ನನಗೆ ಇನ್ನೂ ಮದುವೆ ಆಗಿಲ್ಲ ಅಂತಾರ ಅಂದವ. ಮದುವೆ ಆಗಲಾರ್ದ ಆಶೀರ್ವಾದ ಕೇಳುವಂತ ಅವ ಹೆಂಗಿರ್ಬೇಕು, ಕೇಳಲಾರ್ದ ಆಶೀರ್ವಾದ ಮಾಡುವಂತ ಗುರು ಹೆಂಗಿರ್ಬೇಕು. ಯಾರಿಗೆ ಗುರು ಅಂತಾರಂದ್ರ ಶಿಷ್ಯನೊಳಗಿರತಕ್ಕಂಥ ಗುರುತ್ವಾಕರ್ಷಣ ಶಕ್ತಿಯನ್ನ ಆಕರ್ಷಣೆ ಮಾಡುವಂತ ತಾಕತ್ ಯಾರಿಗಿರುತ್ತದಲ್ಲ ಅಂತವ್ರಿಗೆ ನಾಡಿನ ದೊಡ್ಡ ಜಗದ್ಗುರು ಅನ್ನುವಂತ ಮಾತನ್ನು ಹೇಳ್ತಾರೆ. ಚನ್ನಬಸವ ತಾತ್ನವರು, ಸಿದ್ಧಲಿಂಗ ತಾತ್ನವರು ಬಂದು ಹೇಳಿದ ಮೇಲೆ ನಿಮ್ಮ ಕಷ್ಟ ಪರಿಹಾರ ಮಾಡೋರಲ್ಲ. ಯಾವತ್ತು ನನ್ನ ಭಕ್ತರಿಗೆ ಕಷ್ಟನ ಬರಬಾರ್ದು ಅಂತ ಬೇಡ್ಕೊಳ್ಳೋರು ನಮ್ಮ ಗುರುಗಳು ಅನ್ನುವಂಥದ್ದನ್ನ ನಾವು ಆಚರಣೆ ಮಾಡ್ಕೊಳ್ಬೇಕಾಗ್ತದೆ. ಶಿಶುನಾಳ ಶರೀಫರು ಬಂದು ಹಿಂಗ ಅವ್ರ ಹತ್ರ ಹೋಗ್ಬೇಕಾದ್ರೆ ಊರಾಗಿನ ಮಂದಿ ಟೀಕಾ ಮಾಡ್ತಿದ್ರಂತ. ಏನಂತ, ಎಲ್ಲಿ ಹೋದ್ರು ಇರೋತಾರ 4 ಮಂದಿ ಅವ್ರು ಎಲ್ಲಿ ಬೇಕಾದ ದೂರ ಹೋಗ್ರಿ ನೀವು. ನಿಮ್ಮ ಜೀವನದಾಗ ನಾ ಹೇಳ್ತೀನಿ ನಿಮಗೆ, ಇದನ್ನ ಹೇಳ್ಬೇಕೋ ಬಿಡ್ಬೇಕೋ ಗೊತ್ತಿಲ್ಲ, ತಿಳ್ಕೊರಿ. ಹಂಗ ನಿಮ್ಮ ಜೀವನದಾಗ ಯಾರಾದರೂ ಕಟ್ಟಿ ಮೇಲೆ ಕುತ್ಕೊಂಡು ಪಾಲ್ತು ಪಂಟ್ ಹೊಡೆದು ಮಾತಾಡ್ತಾರಂದ್ರ, ನಿಮ್ಮ ಹಿಂದೆ ಬೆನ್ನ ಹಿಂದ ಅವ ಹಂಗ್ರಿ ಇವ ಹಿಂಗ್ರಿ ಅಂತ ಏನಾದ್ರು ಮಾತಾಡ್ತಾರಂದ್ರ, ಕೆಲವು ಮಂದಿ ಸ್ವಭಾವ ಹೆಂಗಿರ್ತದ ಅಂದ್ರ ತಮ್ಮ ಮನ್ಯಾಗ ಆಗಿದ್ದು ಯಾವ ವಿಚಾರಕ್ಕೆ ಕಮೆಂಟ್ ಕೊಡಂಗಿಲ್ಲ. ಯಾವನೋ ಒಬ್ಬ ಎಲ್ಲೇ ಕುತ್ಕೊಂಡು ಪೋಸ್ಟ್ ಹಾಕಿದ್ರೆ ಇಲ್ಲಿ ಕುತ್ಕೊಂಡು ಕಮೆಂಟ್ ಹಾಕ್ತಾನೆ. ಎಲ್ಲೇ ಕುತ್ಕೊಂಡು ಯಾರೋ ಒಂದು ಪೋಸ್ಟ್ ಮೊಬೈಲ್ನಾಗ ಹಾಕಿದ್ರಂದ್ರ ಇಲ್ಲಿ ಕುತ್ಕೊಂಡು ಅದಕ್ಕೆ ಕಮೆಂಟ್ ಹಾಕ್ತಾನೆ. ಇಷ್ಟು ಕಮೆಂಟ್ ಅನ್ನ ನಿನ್ನ ಮನ್ಯಾಗ ಮಾಡಿರುವಂತ, ನಿನ್ನ ಹೆಂಡತಿ ಮಾಡಿರುವಂತ ಅಡಿಗೆಗೆ ಹಾಕಿಬಿಟ್ಟಿದ್ದೆ ಅಂದ್ರೆ ಚಲೋ ಗೌರ್ಮೆಂಟ್ ಬಂದು ಬಿಡ್ತಿತ್ತು ಮನ್ಯಾಗ. ಒಂದ್ ದಿವ್ಸನು ಚಲೋ ಆಗಿತ್ತು ಅಂದ ಮಂದಿನ ಅಲ್ಲಿ ಹಿಂಗ್ ಭಾಷಣ ಹೇಳೋ ಮುಂದೆ ಕೇಳ್ಬಿಟ್ಟ ನಾವು. ಯಾವಾಗ ಒಂದ್ ದಿವ್ಸ ಮನೇನ ಅವ್ರು ಹೊಗಳ್ಬೇಕು, ದಿವಸ ಅಡಿಗೆ ಮಾಡ್ತಿರ್ತಾರ, ಪಾಪ ತ್ರಾಸ ಆಗಿರ್ತೈತಿ. ಒಂದ್ ದಿವ್ಸ ಚಂದ ಆಗೈತೆ ಅಂತ ಹೊಗಳ್ಬೇಕಂತ ಕೇಳೋಣಲ್ಲ. ಕೇಳಿದ ಹುರುಪಿನೊಳಗೆ ಮನೆಗೆ ಹೋಗಿ ಒಂದು ದಿವಸನು ಹೊಗಳಾರ್ದಂತ ಮನುಷ್ಯ, ಒಂದು ದಿವಸನು ಯಾರಿಗಿನ್ನೂ ಸಹಿತ ಚಲೋ ಆಗೈತೆ ಅನ್ಲಾರ್ದಂತ ಮನುಷ್ಯ, ಇನ್ನೂ ತಟ್ಟಾಗ ಕೈ ಇಟ್ಟಿಲ್ಲ. ಆ ಹೆಂಡತಿ ಏನ್ ಮಾಡಿದ್ಲು ಗೊತ್ತಾನ? ಆ ಹೆಂಡತಿ ಏನ್ ಮಾಡಿದ್ಲು ಅಂದ್ರ, ಇಷ್ಟು ದಿವಸ ಚಲೋ ಅಡಿಗೆ ಮಾಡಿ ಕೊಡ್ತೀನಿ ಯಜಮಾನಿಗೆ, ಒಂದು ದಿವಸನು ಸಹಿತ ನನ್ನ ಅಡಿಗೆ ಚಲೋ ಆಗೈತೆ ಅನ್ನವಲ್ಲಿವ, ನನ್ನ ಅಡಿಗೆ ಒಳಗೆ ಪಾಲ್ಟ್ ಆಯ್ತು ಏನಾಯ್ತು ಅಂತ ಗೊತ್ತು ಮಾಡಾಕ ಅವತ್ತು ಮಕ್ಕಳ ಮನ್ಯಾಗ ಹೋಗಿ ಸಾರಿಸ್ಕೊಂಡ್ ಬಂದಿದ್ದ ಅಕ್ಕಿ. ಆ ಹೆಣ್ಮಗಳ ಮಕ್ಕಳ ಮನ್ಯಾಗ ಹೋಗಿ ಸಾರಿಸ್ಕೊಂಡ್ ಬಂದ. ಇವ ಪ್ರವಚನದಾಗ ಕೇಳೋಣ, ಒಮ್ಮೆ ನಮ್ಮ ಮನ್ಯಾಗ ಹೆಣ್ಮಕ್ಳು ಮಾಡಿದ ಅಡಿಗೆ ಹೊಗಳ್ಬೇಕಂತ. ಆ ಸಾರು ಉಂಡ ಅವ್ನ್ ಗೊತ್ತಿಲ್ಲ ಪಾಪ ಅಲ್ಲಿಂದ ತಂದಾನ ಅಂತ ಹೇಳಿ. ಹಿಂಗ ಉಂಡ ಕುಡ್ಲೇನ ಇವತ್ತಿನಂತ ಸಾರ ಉಂಡಿಲ್ಲ ನಾ ಜಗತ್ನಾಗ ಅಂದ. ತಿಳಿದ್ರೆ ಇಲ್ಲಿ ನಿಮ್ಗೆ ಏನಾಗಿರಬಾರ್ದು ಅವನ ಪರಿಸ್ಥಿತಿ.
ಇವತ್ತಿನಂತ ಸಾರಾ ಜಗತ್ನಾಗ ಉಂಡಿಲ್ಲ ಅಂದ್ಬಿಟ್ಟ. ನನಗ್ ಗೊತ್ತಿತ್ತದು, ಇಟ್ಟು ದಿವಸ ಮಾಡಿದ್ ನಿನಗೆ ಉಪಯೋಗ ಆಗಿಲ್ಲ ಅಂದ್ರೆ ದಿವಸ ನೀ ಅವ್ರ ಮನ್ಯಾಗ ಹೋಗಿ ಉಂಡ ಬರ್ತಿದ್ದೆ ಅಂತ. ಚಲೋ ಆತ್ ನೋಡ್ರಿ ಜಗಳ. ಯಾವಾಗ ಬೇಕಾದ್ರೆ ಹೋಗುದಲ್ಲ. ಮತ್ತೊಬ್ಬರು ಕಟ್ಟಿ ಮೇಲೆ ಕುತ್ಕೊಂಡು ಕಮೆಂಟ್ ಕೊಡ್ತಾರ ಅಂತಂದ್ರೆ ಜಗತ್ತಿನಾಗ 3 ತರದ ಜನ ಅದ. ಒಂದು ಓಡ್ಕೊಂತ ಹೊಂಟಾರ, ಇನ್ನೊಂದು ನಡ್ಕೊಂತ ಹೊಂಟಾರ, ಇನ್ನೊಂದು ಕಟ್ಟಿ ಮೇಲೆ ಕುತ್ಕೊಂಡು ಅವ್ರ ಇವ್ರ ಬಗ್ಗೆ ಮಾತಾಡ್ಕೊಂತ ಕುಂಟಾರ. ನಡೆಯುವಂತ ದಾರಿ ಒಳಗ, ನೀನು ಹೋಗುವಂತ ದಾರಿ ಒಳಗ ಚುಚ್ಚು ಕಲ್ಲು ಮುಳ್ಳುಗಳಿದ್ರೆ ಕಾಲಾಗ ಚಪ್ಪಲಿ ಹಾಕೊಂಡು ನಡಿಬೇಕಲ್ಲ. ನಡೆಯುವಂತ ದಾರಿ ಒಳಗ ಅಲ್ಲಿ ಚುಚ್ಚು ಮುಳ್ಳುಗಳಿದ್ವು ಅಂದ್ರೆ ಚಪ್ಪಲಿ ಹಾಕೊಂಡು ನಡಿಬೇಕಂತ. ನಿಮ್ಮ ಜೀವನದೊಳಗೆ ಚುಚ್ಚು ಮಾತಾಡೋರು ಇದ್ರ ಅಂದ್ರೆ ಚಪ್ಪಲಿ ಬಿಡು ಜಗದಾಗ ಅವ್ರನ್ನ ಬಿಟ್ಟು ನೀವು ಮುಂದೆ ಹೋಗ್ಬೇಕು. ಅಂದ್ರೆ ನಿಮ್ಮ ಜೀವನ ಚಲೋ ಆಗತ್ತೆ ಹೊರತಾಗಿ ಇಲ್ಲ ಚಲೋ ಆಗಂಗಿಲ್ಲ. ಯಾಕಂತಂದ್ರ ಅವ್ರ ಜೀವನದಾಗ ಹತ್ರ ಯಪ್ಪ ನಿನ್ನ ಹತ್ರ ಬರ್ಬೇಕಾದ್ರೆ ಮಂದಿ ನಮಗೆ ಸಾಬ 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 ಅಂತದ. ಸಾಬ ಸಾಬ ಅನ್ನುವಂಥದ್ದನ್ನ ಕೇಳಿ ಅವಾಗ ಶರೀಫರಿಗೆ ಗೋವಿಂದ ಭಟ್ರು ಹೇಳ್ತಾರ, ಶರೀಫ ಬಿಡು ಬಾಯದೋಡು ದಂಬವ, ಎಡ ಬಿಡದಿರು ಮಾನಸದೋಡು ಶಂಭವ, ಜನರು ಮೆಚ್ಚುತ್ತ ನಿನ್ನ ಕೈಲಾಸಕ್ಕೆ ಒಯ್ಯುವರೇ. ಜನರು ಮೆಚ್ಚಲಿಲ್ಲ ಅಂದ್ರೆ ಆ ಶಿವ ನಿನ್ನ ಕೈ ಬಿಡ್ತಾನೇನು? 4 ಮಂದಿ ಹೊಗಳ್ತಾರಂತ ಯಾಕೆ ನನ್ನ ಹತ್ರ ಬರ್ತಿ? 4 ಮಂದಿ ಬೈತಾರಂತ ನನ್ನ ಹತ್ರ ಯಾಕೆ ಬರ್ತಿ? ಹೊಗಳಿದ್ದು ತಲೆಗಿಟ್ಕೋಬೇಡ, ಬೈದಿದ್ದು ತಲೆಗಿಟ್ಕೋಬೇಡ. ಯಾವ ವ್ಯಕ್ತಿ ಇವತ್ತು ನಿನಗ ಸಾಬ ಅನ್ನಕತ್ತಾನ, ಸಾ ಮತ್ತು ಬಾ ನೆಟ್ಟ ನಡುವ ಒಂದು ಸೊನ್ನೆಯನ್ನು ಕೊಟ್ಟು ಬಿಟ್ರೆ ಸಾಬ ಆಗಿರ್ತಕ್ಕಂಥ ನೀನು ಜಗತ್ತಿಗೆ ಸಾಂಬನಾಗಿ ಮೆರಿತಿ ಶರೀಫ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಗುರುಗಳು ಹೇಳಿದ್ರು. ಸಾಂಬನನ್ನಾಗಿ ಮಾಡಿರುವಂತ ಕೀರ್ತಿ ಅದು ಗೋವಿಂದ ಭಟ್ರಿಗೆ ಸಲ್ಲುತ್ತದೆ. ಹಾಗಾಗಿ ಗುರು ಅಂದಾಗಲೆಲ್ಲ ಗುರು ಗೋವಿಂದ ಭಟ್ರ ನೆನಪಿಗೆ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ಶಿಶುರಾಳ ಶರೀಫರು ನೆನಪಿಗೆ ಬರ್ತಾರೆ. ಗುರು ಅಂದಾಗಲೆಲ್ಲ ರಾಮಕೃಷ್ಣ ಪರಮಹಂಸರು ನೆನಪಿಗೆ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ಸ್ವಾಮಿ ವಿವೇಕಾನಂದರ ನೆನಪಿಗೆ ಬರ್ತಾರೆ. ಗುರು ಅಂದಾಗಲೆಲ್ಲ ಸಿದ್ಧಾರೂಢರು ನೆನಪಿಗೆ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ಗುರುನಾಥ ರೂಢರು ನೆನಪಿಗೆ ಬರ್ತಾರೆ. ಗುರು ಅಂದಾಗಲೆಲ್ಲ ನಮ್ಮ ಬಸವಣ್ಣನವರು ನೆನಪಿಗೆ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ಹಡಪದ ಅಪ್ಪಣ್ಣ ನೆನಪಿಗೆ ಬರ್ತಾನೆ. ಗುರು ಅಂದಾಗಲೆಲ್ಲ ಬುದ್ಧದೇವ ನೆನಪಿಗೆ ಬರ್ತಾನೆ. ಶಿಷ್ಯ ಅಂದಾಗಲೆಲ್ಲ ಅಂಗುಲಿ ಮಾಲ ನೆನಪಿಗೆ ಬರ್ತಾನೆ. ಗುರು ಅಂದಾಗಲೆಲ್ಲ ಹಾನಗಲ್ಲ ಗುರುಕುಮಾರ ಮಹಾಶಿವಗಳು ನೆನಪಿಗೆ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ಪಂಚಾಕ್ಷರಿ ಗವಾಯಿಗಳು ನೆನಪಿಗೆ ಬರ್ತಾರೆ. ಗುರು ಅಂದಾಗಲೆಲ್ಲ ಪಂಚಾಕ್ಷರಿ ಗವಾಯಿಗಳು ನೆನಪಿಗೆ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ಪುಟ್ಟರಾಜ ಗವಾಯಿಗಳು ನೆನಪಿಗೆ ಬರ್ತಾರೆ. ಗುರು ಅಂದಾಗಲೆಲ್ಲ ಕಾಜಾಮನ್ ಚಿಸ್ತಿ ನೆನಪಿಗೆ ಬರ್ತಾನೆ. ಶಿಷ್ಯ ಅಂದಾಗಲೆಲ್ಲ ಶಿರಟ್ಟಿ ಫಕೀರ್ ಸ್ವಾಮಿಗಳು ನೆನಪಿಗೆ ಬರ್ತಾರೆ. ಗುರು ಅಂದಾಗಲೆಲ್ಲ ನಮ್ಮ ಶ್ರೀಶೈಲದ ಮಲ್ಲಿಕಾರ್ಜುನ ನೆನಪಿಗೆ ಬರ್ತಾನೆ. ಶಿಷ್ಯ ಅಂದಾಗಲೆಲ್ಲ ಹೇಮರೆಡ್ಡಿ ಮಲ್ಲಮ್ಮ ನೆನಪಿಗೆ ಬರ್ತಾರೆ. ಗುರು ಅಂದಾಗಲೆಲ್ಲ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ತಾತ್ನವ್ರು ನೆನಪಿಗೆ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ಪರಮ ಪೂಜ್ಯ ಸಿದ್ಧಲಿಂಗ ತಾತ್ನವ್ರು ನೆನಪಿಗೆ ಬರ್ತಾರೆ. ಅವರ ಪರಂಪರೆ ನೆನಪಿಗೆ ಬರುತ್ತದೆ. ಅವ್ರ ವಿಚಾರ ನಮ್ಮ ಕಣ್ಣು ಮುಂದೆ ಬಂದಿರ್ತದೆ. ಇದು ನಮ್ಮ ಗುರು ಶಿಷ್ಯರ ಪರಂಪರೆಯ ಶ್ರೇಷ್ಠ ಸಾಹಿತ್ಯ. ಆ ಗುರುವಿನ ಆಶೀರ್ವಾದ ಪಡ್ಕೋಬೇಕಾದ್ರೆ ಸೇವಾ ಭಾವ ಬೇಕು. ಏನ್ ಬೇಕವ? ಸೇವಾ ಭಾವ ಬೇಕು. ಬರೇ ಸೇವನಾ ಭಾವ ಅಲ್ಲ, ಸೇವಾ ಭಾವ. ನಾನು ಆಗಲೇ ಹೇಳ್ತಾ ಇದ್ದೇನೆ ನಿಮಗೆ, ಒಟ್ಟ ಮಕ್ಕಳು ಆಗದೇ ಇರತಕ್ಕಂಥ ವ್ಯಕ್ತಿಗಳ ಹತ್ರ ನಮ್ಮ ಕಡೆ ಚಿದಂಬರ ದೀಕ್ಷಿತರು ಅಂತ ಆಗಿರೋದು. ಮುರುಗೋಣದ ಚಿದಂಬರ ಚಕ್ರವರ್ತಿಗಳು ಅಂದ್ರೆ ಅವ್ರು ಬಹಳ ದೊಡ್ಡ ತಪಸ್ವಿಗಳು. ಅವ್ರ ಹತ್ರ ದಿವಸ ಇಬ್ಬರು ದಂಪತಿಗಳು ಬಂದು ಹೋಗ್ತಿದ್ರು. ಈ ಕಡೆ ಅವ್ರ ಹತ್ರ ಇಬ್ರು ದಂಪತಿಗಳು ಬಂದು ಹೋಗಿದ್ರಲ್ಲ, ಒಂದ್ಸಲ ಬಹಳ ದಿವಸ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಕೇಳಿದ್ರು ಅವ್ರು, ಯಪ್ಪ ನಮಗೆ ಈ ಜೀವನದಾಗ ಮಕ್ಕಳು ಹಾಕವೇ ಇಲ್ಲ ಅಂತ ಕೇಳಿದ್ರು ಅವರು. ಚಿದಂಬರ ಚಕ್ರವರ್ತಿಗಳು ಒಂದಿಷ್ಟು ನೋಡಿ ಹೇಳಿದ್ರಂತ, ನೀವು ಬಹಳ ಸೇವಾ ಮಾಡಿರ್ಬೋದು, ಆದ್ರೆ ಈ ಜನ್ಮದಾಗ ನಿಮ್ಮ ಮಕ್ಕಳಾಗೋದಿಲ್ಲ ಅಂದ್ರೆ ಅವ್ರು. ಇಷ್ಟು ನೋವಾತು. ಮಕ್ಕಳಿಲ್ಲ ಅಂದ್ರೆ ಎಲ್ಲಾ ತಂದೆ ತಾಯಿಗಳು ಭಯಂಕರ ಹರಕೆ ಹೊರ್ತಾರ, ಮತ್ತೊಂದು ಕಡೆ ಹೋಗ್ತಾರ. ಯಾಕ? ಬಂಜನ್ನು ಪಟ್ಟ ತಕ್ಕೋಬಾರ್ದು ಅಂತ. ಯಾವ ಗುರುವಿನನ್ನ ನಂಬಿ ಅವ್ರ ಹತ್ರ ಬರ್ತಿದ್ರು ಅವರ ನಿಮಗೆ ಚಕ್ಕ ಮಕ್ಕಳು ಆಗೋದಿಲ್ಲ ಅಂದ್ಬಿಡ್ಲೆ ಎದಿ ಹೊಡ್ಕೊಂಡ್ಬಿಟ್ರು. ನಾವು ಏನು ಮಾಡೋದು? ಗುರುಗಳನ್ನ ಹಿಂಗ ಅಂದ್ಬಿಟ್ಟಾರ ಅಂದ್ರೆ ಇನ್ಯಾರ ಹತ್ರ ಕೇಳೋದು? ಸಮುದ್ರವೇ ನೀರಡಿಕೆ ಅಂದರೆ ನೀರು ಕುಡಿಸುವರಾರಯ್ಯ. ಸಮುದ್ರವೇ ನೀರಡಿಕೆ ಆಗೈತಂದ್ರೆ ನೀರು ಕುಡಿಸೋರು ಯಾರು? ಅಂಕುಶಕ್ಕೆ ಮದ ಬಂದರೆ, ಅಂಕುಶಕ್ಕೆ ಮದ ಬಂದ್ರೆ ಆನಿ ಮದ ಬಂದ್ರೆ ಅಂಕುಶ ಐತಿ, ಅಂಕುಶಕ್ಕೆ ಮದ ಬಂದ್ರೆ ಮತ್ತೆ ಮ್ಯಾಗಿರುವಂತ ಚಂದ್ರನ ಚಳಿ ಅಂದ್ರ ಅವ್ಗೆ ಯಾರು ರೊಕ್ಕ ಹೋಗ್ಸಾಕೋತಾರ? ಅಲ್ಲಿ ಬಿಸಿಲ ಶೆಕೆ ಹೇಗಿತ್ತಂದ್ರ ಅವ್ರು ಯಾರು ಗಾಳಿ ಹಾಸಕೋತಾರ? ಅದಕ್ಕೆ ಹಂಗೆ ಗುರುನ ನನ್ನ ಕೈ ಬಿಟ್ಟಾನ ಅಂದ್ರೆ ನಾ ಏನ್ ಮಾಡ್ಲಿ ಅಂತ ಹೇಳ್ಕೊಂಡು ವಿಚಾರ ಮಾಡಿ ಹೊರಗೆ ಬರಾಕತ್ತಿದ್ರು. ಶಿಷ್ಯ ಕಸ ಹೊಡ್ಯಾಕತ್ತಿದ್ದ. ಭಾಳ ಲಕ್ಷದಾಗ ಇಟ್ಕೊಂಡು ಕೇಳ್ರಿ ನೀವು. ಶಿಷ್ಯ ಕಸ ಹೊಡ್ಯಾಕತ್ತಿದ್ನಲ್ಲ, ಕಸ ಹೊಡಿಯುವಂತ ಶಿಷ್ಯ ಅದನ್ನ ನೋಡಿದ್ದ, ಕೇಳಿದ್ದ, ಯಾಕ್ರಿ ಮಕ ಸಪ್ಪ ಹಾಕೊಂಡು ಹೊಂಟಿರಿ ಅಂದವ. ಮಕ ಸಪ್ ಯಾಕೆ ಹಾಕೊಂಡು ಹೊಂಟಿರಿ ಅಂದಾಗ ಗುರುಗಳ ಹತ್ರ ಮಕ್ಕಳು ಆಗ್ತಾವಿಲ್ಲ ಅಂತ ಕೇಳಿದೀವಪ್ಪ, ಮಕ್ಕಳು ಆಗುದಿಲ್ಲ ಅಂತಾರ. ಅವಾಗ ಶಿಷ್ಯ ಹೇಳಿದ್ನಂತ, ಗುರುಗಳ ಶಿಷ್ಯ 12 ವರ್ಷ ಸೇವಾ ಮಾಡಿನವ್ರದ, ನಾ ಹೇಳ್ತೀನಿ ಕೇಳ್ರಿ, ಮುಂದಿನ ವರ್ಷ ಅನ್ನೋದ್ರಾಗ ಒಂದು ಗಂಡು ಮಗ ಆಕತ್ತೆ ಅಂದವ. ದಟ್ಟು ವಿಚಿತ್ರ ಅಂತೀರಿ ನೀವು. ಗುರುಗಳು ಮಕ್ಕಳು ಆಗುದಿಲ್ಲ ಅಂದಾರ, ಕಸ ಹೊಡಿಯುವಂತ ಶಿಷ್ಯ
ಮುಂದಿನ ವರ್ಷದೊಳಗೆ ನಿಮ್ಮ ಮಕ್ಕಳು ಆಕತಿ ಅಂದ ಅವ್ರು ಯಾರು ನಂಬಕ್ಕೆ? ಗುರುವಿನ ನಂಬಕ್ಕೋ ಶಿಷ್ಯನ ನಂಬಕ್ಕೋ? ಯಥಾ ಪ್ರಕಾರ ಒಂದು ವರ್ಷ ಆಯ್ತು, ಯೋಗ ಗೊತ್ತಿಲ್ಲ, ಗುರು ಹೇಳಿದ ಮಾತು ಸುಳ್ಳಾತು, ಶಿಷ್ಯ ಹೇಳಿದ ಮಾತು ಕರೆ ಆಯ್ತು. ಮತ್ತೆ ಮಗುನ ಎತ್ಕೊಂಡು ಅವ್ರು ಮಠಕ್ಕೆ ಬಂದು ಯಪ್ಪ ನೀವು ಇತ್ತಿತ್ತಾಗಿ ನೀವು ಹೇಳಿದ ಮಾತುಗಳೆಲ್ಲ ಸುಳ್ಳಾಗಕತ್ತಾವ, ನಿಮ್ಮ ಮಾತೆಲ್ಲ ಸುಳ್ಳಾಗಕತ್ತಾವ, ನಿಮ್ಮ ಮಠ ಕಸ ಹೊಡ್ಯಾಕತ್ತಾನ ಶಿಷ್ಯ, ಅವನ ಮಾತು ಕರೆ ಆಗಕತ್ತಾವಪ್ಪ, ನೀವು ಒಟ್ಟ ಮಕ್ಳು ಆಗೋದಿಲ್ಲ ಅಂತ ಹೇಳಿದ್ರಿ, ನಿಮ್ಮ ಶಿಷ್ಯ ಒಂದ ವರ್ಷದ ಮಕ್ಳು ಅಕ್ಕವಂದ ನೋಡ್ರಿ, ಆ ಹೇಳಿದ ಪ್ರಕಾರ ನಮ್ಮ ಮಗು ಆಗೈತಿ, ಆಶೀರ್ವಾದ ಮಾಡ್ರಿ ಅಂತ ಅಂದಾಗ ಗುರುಗಳು ಅಂದ್ರಂತ ನನ್ನ ಮಾತು ಯಾಕೆ ಸುಳ್ಳು ಆಗಾಕತ್ತಾವಂದ್ರ, ಅವನ ಮಾತು ಯಾಕೆ ಕರೆ ಆಗಾಕತ್ತಾವಂದ್ರ, ನಾನು ಅವಂಗ ನನ್ನ ಪೂಜೆನ ಕೋಲೆ ಅಟ್ಟ ಕಸ ಹೊಡ್ಕೊ ಅಂತ ಹೇಳಿದ್ನಿ, ಆದ್ರೆ ಅವ ಕಸ ಹೊಡಿ ಮುಂದೆ ನನ್ನ ತಪಸ್ಸಿನ ಶಕ್ತಿನ ಕಸ ಹೊಡ್ಕೊಂಡು ಕುಂತಾನ, ಹಿಂಗಾಗಿ ಅವನು ಕರೆ ಆಗಾಕತ್ತಾವ, ನಾನು ಸುಳ್ಳು ಆಗಾಕತ್ತಾವ ಅಂತ ಗುರುಗಳು ಹೇಳಿದ್ರು. ಇದನ್ನ ಯಾಕೆ ನಾನು ಹೇಳಾಕತ್ತೀನಿ ಅಂದ್ರ, ಯಾರು ಗುರುವಿನ ಮನಸ್ಸನ್ನ ಗೆದ್ದು ಅವ್ರು ಮನ ಮುಟ್ಟಿ ಸೇವಾ ಯಾರು ಮಾಡ್ತಾರ ಸಂಪೂರ್ಣ ಗುರುವಿನ ಆಶೀರ್ವಾದ ಅವ್ರಿಗೆ ಇರ್ತದೆ. ಇಲ್ಲಿ ಕಮಿಟಿ ಅವರು ಒಂದು ಚೀಟಿ ಕೊಟ್ಟ, ನಾಡ್ದ ನಿಮ್ಗೇನು ಇದ್ರ ದಿವಸ ಉಡಿ ತುಂಬ್ತಾರಲ್ಲ, ಆ ಉಡಿ ತುಂಬಾಕ ಮತ್ತು ಅವನ್ನ ಸಿದ್ಧತೆ ಮಾಡ್ಕೋಬೇಕಲ್ಲ. ಇವ ಯಾರು ಮಾಡೋರು? ನೀವೊಬ್ಬರ ಮಾಡ್ತೀರೇನ್ರಿ? ಮತ್ತೆ ಇವ್ರು ಯಾರು ಹೇಳವಲ್ರಿ ಯಾರು ಮಾಡೋರು ಅಂದ್ರೆ, ಯಾರು ಮಾಡೋರ ಇವ ಹೇಳ್ರಿ, ಒಂದು ಏನಾಗೋದಿಲ್ಲ ಅದ್ರಾಗೇನೆ, ನಾವೆಲ್ಲರೂ ಮಾಡ್ಬೇಕಲ್ಲ ಅವನ್ನ. ಇಲ್ಲಿ ನಾವು ಖಾಲಿ ಇದ್ಬೇಕಾದ್ರೆ ನಮ್ಮ ಕೈಗಾರ ಕೊಡ್ರಿ. ಕಮಿಟಿ ಅವ್ರಿಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಮ್ಮ ನಾಡಿನೊಳಗೆ ಸೇವಾ ಮನೋಭಾವನೆಗೆ ಯಾವ ಕೊರತೆನೂ ಇಲ್ಲ. ಒಮ್ಮೆ ಗುರುಗಳು ಆಜ್ಞೆ ಮಾಡ್ಯಾರ ಅಂದ್ರೆ ಅವ್ರು ಹೇಳ್ಯಾರ, ನಾಳೆ ಮಧ್ಯಾಹ್ನದಾಗ ಬಂದು ಉಡಿ ತುಂಬುವಂತ ಎಲ್ಲಾ ಸಾಮಾನುಗಳನ್ನ ಸಿದ್ಧತೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ಯಾರ. ನಾಳೆ ಒಂದೇ ದಿವಸದಾಗ ಅವನ್ನೆಲ್ಲ ಬಂದು ಸಿದ್ಧತೆ ಮಾಡ್ತೀವಂತ ಒಂದು ಜೋರಾಗಿ ಚಪ್ಪಾಳೆ ತಟ್ಟ, ನೀವಲ್ಲ ಪಾಪ ಹೆಣ್ಮಕ್ಳು ತಕ್ಕಂತ ಅವ್ರೇ ಮಾಡೋದು ಅಲ್ಲಿ. ಇವು ಇರೋದಿಲ್ಲ, ಯಾವಾಗ ಒಂದೊಂದು ನಮ್ಗೆ ಕೊಟ್ಟಿರ್ತಾರ, ಅದಕ್ಕೆ ಪಾಪ ಅವರು ಖುಷಿಯಾಗ್ಯಾರ. ನಿಮ್ಮವರು ಎಷ್ಟು ನದಿ ಅದಾವ ಹುಟ್ಟು ನಿಮ್ಮ ಹೆಸರೇ ಅದಾವ, ಗಂಗಾ, ತುಂಗಾ, ಭದ್ರಾ, ಕಪಿಲ, ಮಲಪ್ಪ, ಹಾರಿ ಹುಟ್ಟು ನದಿ ನಿಮ್ಮ ಹೆಸರಲ್ಲೇ ಇಟ್ಟಾರ. ಇನ್ನು ಚಲೋ ಹಬ್ಬ, ಗೌರಿ ಹಬ್ಬ, ಆ ಹಬ್ಬ, ಶಂಕರ ಗೌರಿ, ಮಂಗಳ ಗೌರಿ, ಚಲೋ ದೀಪಾವಳಿ ಬಂದ್ರು ಚಲೋ ಅರಿವು ನಿಮಗ, ಬಂಗಾರ ನಿಮಗ, ಎಷ್ಟು ಚಲೋ ಹಬ್ಬ ಅದಾವ, ಹುಟ್ಟು ನಿಮ್ಗ ಅದಾವ. ನಿಮ್ಗೆ ಯಾವ ಹಬ್ಬ ಕೊಟ್ಟಾರಿ? ಒಂದ ಬಿಟ್ಟಾರ. ಯಾವ ಹಬ್ಬದ ಏನದ? ಒಬ್ಬ ಹಿಂಗ್ ಮಾಡಕತ್ತ ನೋಡ, ಕುತ್ಕೊಂಡು ಏನ್ ಮಾಡ್ತಿದ್ದೀರ ಅವ ಹೇಳಕತ್ತಾನ ಬಾಯ್ ಬಿಟ್ಟು ಹಿಂಗ್ ಮಾಡಿ ಹೋಳಿ ಹೊಡಿಯೋರ ಅಂತ. ಅದ್ರಾಗ ಒಂದ್ ದಾಟ ಗಣಂದಾರ ಕೆಲಸಲ್ಲ ಇಲ್ಲ, ಇದ್ದಂಗೆ ಹರ್ಕೋದು ಲಾಪ್ ಹೊಯ್ಕೊಂಡು, ಇದನ್ ಬಿಟ್ರೆ ಕೆಲಸನೇ ಇಲ್ಲ. ಆದ್ರೂ ಸಹಿತ ನಮ್ಮ ಭಾರತ ದೇಶದೊಳಗೆ ತಾಯಂದ್ರಿಗೆ ಬಹಳ ದೊಡ್ಡ ಕೆಲಸ ಕೊಟ್ಟಾರ. ಒಂದು ಯೋಗ್ಯ ಗುರುವಿನ ಮಾರ್ಗದರ್ಶನ ಇರಬೇಕು, ಅವರ ಆಶೀರ್ವಾದ ಇರಬೇಕು, ಮನೆಯಾಗಿರ್ತಕ್ಕಂಥ ತಾಯಿ ಬಗ್ಗೆ ಕಾಳಜಿ ಇರಬೇಕು. ಎರಡೇ ಮಾತು ಹೇಳ್ತೀನಿ ಅದ್ರ ಬಗ್ಗೆ. ಇವತ್ತೇನದ ಮದರ್ಸ್ ಡೇ. ಭಾಳ ಮಂದಿ ಅಂತಾರ, ಇದನ್ನ ಆಚರಣೆ ಮಾಡ್ತಾರ ಕರ್ನಿ. ಮದರ್ಸ್ ಡೇ ಆಚರಣೆ ಮಾಡಿರ, ವಿಶ್ ಮಾಡ್ರ ನಿಮ್ಮ ಅವರಿಗೆ ಮಾಡ್ರಲ್ಲ, ಮಾಡಬಾರ್ದಂತಲ್ಲ. ಆದ್ರೆ ನಮ್ಮ ದೇಶದ ಸಂಸ್ಕಾರ ಒನ್ ಡೇ ಮಾತ್ರ ನಮ್ಮ ಸಂಸ್ಕೃತಿ ಅಲ್ಲ. ಒನ್ ಡೇ ಅಂದ್ರೆ ಗೊತ್ತಾಗತ್ತಿಲ್ಲ, ಒನ್ ಡೇ ಸಂಸ್ಕೃತಿ ನಮ್ದಲ್ಲ. ನಮ್ದು ಒಂದೇ ಮಾತ್ರ ನಮ್ಮ ಸಂಸ್ಕೃತಿ ಆಗಿರೋದ್ರಿಂದ ದಿವಸ ಹೇಳ್ಬೇಕಾದ್ರೆ ತಾಯಿಗೆ ಹೋಗಿ ಆಕಿಗೆ ವಿಶ್ ಮಾಡೋಂಗಿಲ್ಲ, ಆಕಿನ ಪಾದ ಮುಟ್ಟಿ ಆಕಿನ ಬ್ಲೆಸ್ ಮಾಡ್ಕೊಂಡು ನಾವು ಬರಬೇಕು. ಇದು ನಮ್ಮ ನಿಜವಾದ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕು. ಯಾರಿಗೆ ತಾಯಿ ಅಂತಾರಂದ್ರ, ತಾಯಿ ಬಹಳ ಕಷ್ಟಪಡ್ತಾಳೆ. ಮಗ ಒಂದು ರ್ಯಾಂಕ್ ತಗೊಂಡು ಬಂದಾನಂದ್ರೆ ಅವಾಗ ಪೇಪರ್ನಾಗ ಇದ್ರಾಗ ಎಲ್ಲರಿಗಿಂತ ಫೋಟೋ. ನಾ ಕೇಳ್ತೀನಿ ನಿಮ್ಗೆ, ಮಗ 4 ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಬಸ್ ಹತ್ಕೊಂಡು ತಾಯಿ 2 ಗಂಟೆಗೆ ಎದ್ದಿರ್ತಾಳೆ. ಅವ ಚಲೋ ಬಿಸಿದ ಊಟ ಮಾಡ್ಬೇಕಾಗಿತ್ತಂದ್ರೆ ಅವನಿಗೆ ಬಿಸಿದ ಊಟ ಮಾಡಿಸ್ತಾಳ, ತಾನು ಮಾತ್ರ ತಂಗಳ ರೊಟ್ಟಿ ತಿಂತಾಳ, ತಂಗಳ ಅನ್ನ ತಿಂತಾಳ. ಅವನಿಗೆ ಚಲೋ ಅರಿವಿ ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾಳ, ತಾನು ಮಾತ್ರ ಹರಕದ ಬಟ್ಟೆನ ಹಾಕೊಂತಾಳ. ಎಲ್ಲಿವರೆಗೂ ಸಹಿತ ಒಂದು ವಿಚಾರ ಮಾಡ್ಕೋಬೇಕು, 4 ಅಕ್ಷರ ಬರೆದ್ರೆ ನಮ್ದಂತ ನಾವು ಹೇಳ್ಕೊಂತೀವಿ, ಒಂದು ಸಣ್ಣ ಚಿತ್ರ ಬರೆದ್ರೆ ನಾವು ಬರೆದಿದ್ದಂತ ನಾವು ಹೇಳ್ಕೊಂತೀವಿ. ಆದ್ರೆ ಹೊಟ್ಟೆಯಾಗಿಟ್ಟುಕೊಂಡು 9 ತಿಂಗಳು ಹೊತ್ತು ಬೆಳೆದು ಸಾಕಿ ದೊಡ್ಡವನ್ನ ಮಾಡಿ ಅವನ ಸಾಲಿ ಹಚ್ಚಾಕ್ ಬಂದಾಗ ಸಹಿತ ಅವ್ರ ಅಪ್ಪನ ಹೆಸರು ಹಚ್ಚೊಕ್ಕಾಳೆ ಹೊರತಾಗಿ ತನ್ನ ಹೆಸರನ್ನು ಹಚ್ಚುವಂತ ಕೆಲಸವನ್ನು ತಾಯಿ ಮಾಡಂಗಿಲ್ಲ. ಹೀಗಾಗಿ ತಾಯಿ ಎನ್ನುವಂಥವಳು ಜಗತ್ತಿನೊಳಗೆ ಬಹಳ ದೊಡ್ಡಕ್ಕೆ ಎನ್ನುವಂಥದ್ದನ್ನ ನಾವು ವಿಚಾರ ಮಾಡ್ಕೋಬೇಕು. ನಿಮಗೆ ನುಡಿಯ ತಂದೆ ತಾಯಿಗಳನ್ನು ನೋಡ್ಕೊಡೋದು ವಜ್ಜಾಗಿತ್ತಂದ್ರ, ನಮ್ಮ ನಾಡಿನೊಳಗೆ ವೃದ್ಧಾಶ್ರಮ ಸಂಸ್ಕೃತಿ ಹೆಚ್ಚಾಗಕತ್ತಾವಂದ್ರೆ ಅದು ಭಾರತೀಯ ಪರಂಪರೆ ಅಲ್ಲ. ನಮ್ಮ ನಾಡಿನಲ್ಲಿ ಅನಾಥಾಶ್ರಮಗಳು ಹೆಚ್ಚಾಗಕತ್ತಾವಂದ್ರೆ ಅದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ಯಾಕೆ ಹೊರದೇಶದವರು ಈ ಮದರ್ಸ್ ಡೇ ಅಂತ ಮಾಡಿದ್ರು ಅಂದ್ರೆ
ಅವ್ರ ಮಕ್ಕಳು ಎಲ್ಲೋ ಮತ್ತು ಅವರು ತಂದೆ ಎಲ್ಲೋ ಮುಂದೆ ಮಕ್ಕಳು ವಯಸ್ಸಿಗೆ ಬಂದು ಅಂದ್ರೆ ಮಕ್ಕಳು ಬೇರೆ ಆಗಿರ್ತಾವ, ತಂದೆ ಮತ್ತೊಬ್ಬರ ಮದುವೆ ಆಗಿರ್ತಾನೆ, ತಾಯಿ ಮತ್ತೊಬ್ಬಕಿನ ಮತ್ತೊಬ್ಬನ ಮದುವೆ ಆಗಿರ್ತಾಳ. ಹೀಗಾಗಿ ಅವ್ರನ್ನ ಭೇಟಿ ಆಗೋದಕ್ಕೆ ವರ್ಷದಾಗ ಒಂದು ಡೇ ಅಂತ ಮಾಡಿಕೊಂಡ್ರು. ವರ್ಷಕ್ಕೊಮ್ಮೆ ಬಿಡಿಯಾಗಿ ಹೋಗಿರ್ತಕ್ಕಂಥ ಕಾರಣಕ್ಕೆ ನಾವು ಒಂದು ಸಲ ಸೇರ್ಬೇಕನ್ನುವಂಥ ಕಾರಣಕ್ಕೆ 1914 ಇದನ್ನ ಅಮೆರಿಕದೊಳಗೆ ಮದರ್ಸ್ ಡೇ ಅಂತ ಜಾರಿಗೆ ತಗೊಂಡ್ಬಂದ್ರು. ನಾವು ಹಂಗಲ್ಲ, ಒಂದು ಸಲ ಸಪ್ತಪುಡಿ ತೊಳೆದು ಲಗ್ನಗಳಂದ್ರೆ ಸಾಯಿ ಮಠ ಅವನ ನನ್ನ ಗಂಡ, ಸಾಯಿ ಮಠ ಅವಳ ನನ್ನ ಹೆಂಡತಿ ಅಂತ ಬದುಕವ್ರು ನಾವು. ಆ ಹಿಂದೆ ಹೊಂಟಿರ್ತಕ್ಕಂಥ ಮಕ್ಕಳನ್ನು ಬಿಟ್ಟು ಬದುಕವರಲ್ಲ, ಅವರನ್ನು ನಮ್ಮ ಜೊತೆ ಇಟ್ಕೊಂಡು ಬದುಕೋದು ನಮ್ಮ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದನ್ನ ನಾವು ಯಾರು ಕೂಡ ಮರೆಯುವಂಗಿಲ್ಲ. ಕಾರಣ ಅಂತಹ ತಾಯಿ, ಯಾರಿಗೆ ತಾಯಿ ಅನ್ಬೇಕು ಗೊತ್ತಾ? ಯಾರಿಗೆ ತಾಯಿ ಅನ್ಬೇಕು ಅಂದ್ರೆ ಕೇವಲ ಮಕ್ಕಳನ್ನು ಹೆತ್ತವರಿಗೆ ತಾಯಿ ಅನ್ನುವಂಥದ್ದಲ್ಲ. ಮದರ್ ತೆರೇಸ ಹೆಸರು ಕೇಳಿರ ಅಮ್ಮ? ಮದರ್ ತೆರೇಸ ಮದುವೆ ಆಗಿದ್ಲನ? ಇಲ್ಲಲ್ಲ. ಒಬ್ಬ ಸನ್ಯಾಸಿನಿ, ನೆಗಸ್ನೋಯಾದಾಗ ಹುಟ್ಟಿರ್ತಕ್ಕಂಥ ಒಬ್ಬ ಸನ್ಯಾಸಿನಿ ಮದರ್ ತೆರೇಸಾ ಭಾರತ ದೇಶಕ್ಕೆ ಒಂದು ಕ್ರಿಶ್ಚಿಯನ್ ಮಿಷನ್ ಮುಖಾಂತರ ದೀನರ, ದುರ್ಬಲರ, ಯಾರು ಅಕ್ಷರ ಬರ್ತಿರ್ಲಿಲ್ಲ ಅವ್ರ ಸೇವಾ ಮಾಡಕ್ಕಂತ ಬಂದಾಕಿ. ಅಕ್ಕಿ ಯಾಕೆ ಮದರ್ ಆದ್ಲು ಅಂತಂದ್ರೆ ಒಂದು ಘಟನಾ ಇತ್ತು. ಅಕ್ಕಿ ಇರುವಂತ ಮನೆ ಮುಂದೆ ಬಹಳ ಬಡತನದ ಕುಟುಂಬ. ಎಷ್ಟು ಬಡತನ ಇತ್ತು ಅಂದ್ರೆ ಆ ಹೆಣ್ಮಗಳು 4 ಮಂದಿ ಗಂಡ್ಮಕ್ಳು ಇದ್ರು, ಹುಡುಗರು ಬಹಳ ಸಣ್ಣ ಹುಡುಗರು, 4 ಗಂಡು ಹುಡುಗರು. ಆ 4 ಗಂಡು ಹುಡುಗರಿಗೆ ಹೊಟ್ಟಿ ತುಂಬ ಊಟ ಹಾಕೋದು ಆಕೆಗೆ ಹಾಕಿರಲಿಲ್ಲ. ಕಾರಣ ಗಂಡ ಸತ್ತಿದ್ದ, ಆಕೆಗೆ ಕ್ಷಯರೋಗ. ಆ ರೋಗದ ಬಾಧೆಗಾಗಿ 4 ಮಕ್ಕಳು ಹೊಟ್ಟಿ ತುಂಬಸಕ್ ಹಾಕಿದ್ದಿಲ್ಲ. ಯಾರದಾರ 2 ಮನೆಗೆ ಹೋಗಿ ಮುಸುರಿ ತಿಕ್ಕಿ ಬರಬೇಕು, ಅವ್ರು ಕೊಟ್ಟಿದ್ದನ್ನ ಇವ್ರು ಊಟಕ್ಕಂತ ಕೊಡಬೇಕು. 4 ದಿವಸ ಕೆಲ್ಸಕ್ಕೆ ಹೋಗಕ್ ಆಗ್ಲಿಲ್ಲ. ಹಿಂಗಾಗಿ ಹೊಟ್ಟಿ ತುಂಬ ಮಕ್ಕಳಿಗೆ ಊಟ ಹಾಕಕ್ ಆಗ್ಲಿಲ್ಲ. ಗೇಳುತ್ತ ಹೊಟ್ಟೆ ಮಾರುತ್ತ ಮನುಷ್ಯನನ್ನ ಹಸಿವಿನಿಂದ ಬಳಲಿಸಕತ್ತು ಅಂದ್ರೆ ಯಾವುದು ನೆನಪಾಗಂಗಿಲ್ಲ. ಈ ಜಗತ್ತಿನೊಳಗ ಯಾರು ಏನು ಪಾಠ ಕಲಿಸಿದ್ರು ಸಹಿತ ಮನುಷ್ಯ ಪಾಠ ಕಲಿತಾನೆ ಇಲ್ಲೋ ಗೊತ್ತಿಲ್ಲ. ಒಮ್ಮೆ ಅವನಿಗೆ ಹಸಿವಾಯಿತು ಅಂದ್ರೆ ಹಸಿವಿನಿಂದ ಕಲಿತ ಪಾಠ ಜಗತ್ತಿನೊಳಗೆ ಯಾರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಹಸಿವಾದಾಗ ಆ ಪಾಠಗಳು ಕಲಿತಾವಲ್ಲ, ಅದನ್ನ ಯಾರಿಗೆ ಕಲಿಸಕ್ ಸಾಧ್ಯ ಇಲ್ಲ. 4 ಮಂದಿ ಮಕ್ಕಳಿಗೆ ಊಟ ಕೊಡಕ್ ಆಗೋದಿಲ್ಲ ಅಂತ ಇದ್ದು ಸ್ವಲ್ಪ ಅಡಿಗೆ ಒಳಗ ಯಾರು ಅತಿ ಸಣ್ಣವದಾನ ಅವ್ನಿಗೆ ಹೆಚ್ಚು ಕೊಡ್ತಿದ್ರು. ದೊಡ್ಡವ ಯಾರದಾರ ಇವತ್ತು ತಡ್ಕೊಂತಾನ ಅಂತ 4 ದಿವಸ ಆದ್ರೂ ದೊಡ್ಡವಂಗೆ ಊಟ ಕೊಡ್ಲೇ ಇಲ್ಲ ಅವ್ರವ್ವ. ಯಾಕ ಸಣ್ಣ ಹುಡುಗರು ಬದುಕಬೇಕು ಅಂತ. 4 ದಿವಸ ಊಟ ಬಿಟ್ಟಿದ್ದಕ್ಕ ಹುಡುಗ ಹೊಟ್ಟೆ ಹಸಿವಿನಿಂದ ಒದ್ದಾಡಿ ಸತ್ತೇ ಹೋಗಿಬಿಡ್ತು. ಯಾವಾಗ 4 ವರ್ಷದ ಹುಡುಗ, ದೊಡ್ಡ ಹುಡುಗ ಒದ್ದಾಡಿ ಸತ್ತು ಹೋಗ್ತದ. ಸತ್ತು ಹೋದಾಗ ಆಜು ಬಾಜು ಮನೆಯವರು ಇದ್ದಾಗ ನಮ್ಮ ಮಂದಿ ಕೊಡೋದು ಭಾಳ ಕಮ್ಮಿ. ಯಾವಾಗ ಮಕ್ಕಳೆಲ್ಲ ಕಷ್ಟ ಇರ್ತೈತಲ್ಲ ಅವಾಗ ಇದ್ದಾಗ ಕೊಡಂಗಿಲ್ಲ. ಇದ್ದಾಗ ಎದಿಗೆ ಓದಿದ್ದು, ಸತ್ತ ಮೇಲೆ ಎದಿ ಬಡ್ಕೊಂಡು ಅಳೋದು. ಇದ್ದಾಗ ಎದಿಗೆ ಒತ್ತು, ಸತ್ತ ಮೇಲೆ ಎದಿ ಬಡ್ಕೊಂಡು ಅಳೋದಕ್ಕಿಂತ ಇದ್ದಾಗ ಒಂದು ಸಣ್ಣ ಸಹಾಯ ಮಾಡಲಾರದವರು ಸತ್ತ ಮೇಲೆ 1000 ಕಿಲೋಮೀಟರ್ ದೂರದಿಂದ ಓಡಿ ಬಂದು ಮಣ್ಣು ಹಾಕೋದಕ್ಕಿಂತ ಇದ್ದಾಗ ಏನು ಅವಶ್ಯಕತೆ ಐತಿ, ಇದ್ದಾಗ ಕೆಳಗೆ ಬಿದ್ದಾಗ ಯಾರು ಸಹಾಯ ಮಾಡ್ತಾರ ಅವರ ಜಗತ್ತಿನ ನಂಬರ್ 1 ಶ್ರೀಮಂತರು ಅನ್ನುವಂಥದ್ದು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದ. ಯಾವಾಗ ಹುಡುಗ ಸತ್ತು ಆಜು ಬಾಜು ಮನೆಯವರು 2 ದಿವಸಕ್ಕೆ ಆಗುವಷ್ಟು ಅಡಿಗೆ ತಂದು ಕೊಟ್ಟರು. 2 ದಿವಸ ಆದಮೇಲೆ ಸತ್ತವ್ರ ಮನೆಯೊಳಗೆ ದಿವಸ ಒಂದು ಯಾರ ಮನೆಯಾಗ ಯಾರು ತಂದು ಕೊಡ್ತಾರಪ್ಪ. 3 ದಿವಸ ಆದಮೇಲೆ ಮತ್ತು ಅದ ಗೋಳ. ಅವಾಗ 4ನೇ ದಿವಸಕ್ಕೆ ಕೊನೆಗೆ ಹುಟ್ಟಿರ್ತಕ್ಕಂಥ ಮಗ ತಾಯಿ ಶರಗನ್ನ ಜಗ್ಗಿ ಕೇಳ್ತಿತ್ತಂತೆ, ಅಮ್ಮ ಒಂದೇ ಅನ್ನ ಸತ್ತಾಗ 4 ದಿವಸ ಹೊಟ್ಟಿ ತುಂಬ ಊಟ ಸಿಕ್ತು, ಇನ್ನೊಬ್ಬ ಅನ್ನ ಯಾವಾಗ ಸಾಯ್ತಾನಮ್ಮ? ಆ ಅನ್ನ ಇನ್ನೊಬ್ಬ ಸತ್ತ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊಟ್ಟಿಗೆ ಊಟ ಸಿಗ್ತೈತಲ್ಲ ಅನ್ನುವಂಥ ಕಾರಣಕ್ಕೆ ಸಾವು ಅಂದ್ರೆ ಗೊತ್ತಿಲ್ಲ ಹುಡುಗನಿಗೆ. ಸಾವು ಅಂತ ಗೊತ್ತಿರದೇ ಇರುವಂತ ಹುಡುಗ ಹಸಿವಿನಿಂದ ಇದ್ದಿದ್ದಕ್ಕ ಇನ್ನೊಬ್ಬ ಅನ್ನ ಸತ್ರೆ ಹೊಟ್ಟಿ ತುಂಬ ಊಟ ಸಿಗ್ತೈತಿಲ್ಲ ಅಂತ ಕೇಳ್ತಾನಂದ್ರೆ ನಾವು ಪರಮ ಭಾಗ್ಯಶಾಲಿಗಳಲ್ಲವೇನಮ್ಮ? ನಾವು ತಟ್ಟಿ ಮುಂದೆ ಇಟ್ಕೊಂಡು ಬಿಡ್ಲೆ ತಾತನ ಆಶೀರ್ವಾದದಿಂದ ಚಲೋ ಅನ್ನ ಸಿಗ್ತೈತಲ್ಲ ನಮ್ಮ ಮಕ್ಕಳಿಗೆ. ಅಷ್ಟು ಹಸಿವಿನಿಂದ ಇರ್ತಕ್ಕಂಥ ಆ ಹುಡುಗರನ್ನು ನೋಡಿ ಮದರ್ ತೆರೇಸಾ ಒಂದು ಬೌಲ್ ಒಳಗೆ ಅನ್ನ ಹಾಕಿ ಕೊಟ್ಟರು. ಅನ್ನ ಹಾಕಿ ಕೊಟ್ಟ ಕೂಡಲೇನ ಆ ಹೆಣ್ಮಗಳು ಏನು ಮಾಡಿದ್ಲು ಅಂತಂದ್ರೆ ತಮ್ಮ ಒಂದು ಮಗ ಸತ್ತದ, ಇನ್ನು 3 ಮಕ್ಕಳು ಹಸಿವಿನಿಂದ ಬಳಲಾಕತ್ತಾವ. ಈ ಟೈಮ್ದೊಳಗೆ ಆ ಮದರ್ ತೆರೇಸಾ ಅನ್ನ ಕೊಟ್ಟಿದ್ದನ್ನ ಬ್ಯಾರೆದರ ಮನೆಗೆ ಹೋಗಿ ಕೊಟ್ಟು ಆ ಬೌಲನ್ನು ಹೊಳ್ಳಿ ಕೊಟ್ಟಾಗ ಮದರ್ ತೆರೇಸಾ ಕ್ಯೂರಿಯಾಸಿಟಿ ಹೆಚ್ಚಾಯ್ತು, ಬಹಳಷ್ಟು ಉತ್ಸುಕತೆ ಆಯ್ತು. ಅಲ್ಲ, ನಿನ್ನ ಮಕ್ಕಳು ಸಾಯ್ತವಂತ ತಿಳ್ಕೊಂಡು ಅನ್ನ ಕೊಟ್ರ ನೀ ಯಾರ ಮನೆಗೆ ಹೋಗಿ ಕೊಟ್ಟು ಬಂದಿ? ಅವಾಗ ಆ ತಾಯಿ ಹೇಳಿರುವಂತ ಮಾತು ನಮಗೆ ನಿಮಗೆಲ್ಲ ಆದರ್ಶ ಆಗ್ಬೇಕು. ಆಕೆ ಅಂತಾಳ, ನನ್ನ ಮಗ ಹೆಂಗೂ ಸತ್ತು ಹೋಗಿಬಿಟ್ಟದ, ಇವು ಇನ್ನು 3 ಅದಾವಲ್ಲ
ಇನ್ನೂ 2 ದಿವಸ ಊಟ ಹಾಕ್ಲಿಲ್ಲ ಅಂದ್ರೆ ಅವ್ರು ಬದುಕ್ತಾವ. ನನ್ನ ಪಕ್ಕದೊಳಗಿರ್ತಕ್ಕಂಥವ್ರು ನನಗಿಂತ ಬಡತನದಾಗದಾರ, ಇವತ್ತೇನಾದ್ರೂ ಅನ್ನ ಹಾಕ್ಲಿಲ್ಲ ಅಂದ್ರೆ ಅವ್ರ ಮನೇಲಿ ಕೂಸು ಸಾಯ್ತದ, ಅದಕ್ಕೆ ನಾವು ಹೋಗಿ ಅವ್ರಿಗೆ ಕೊಟ್ಟು ಬಂದೆ ಹೊರತಾಗಿ ನಾನು ಇಟ್ಕೊಳ್ಳಿಲ್ಲ ಅಂತ ಅಂದಾಗ ತನ್ನ ಮಕ್ಕಳು ಹಸಿವಿನಿಂದ ಸಾಯುವಂತ ಟೈಮ್ದೊಳಗೆ ಮತ್ತೊಬ್ಬರ ಮಕ್ಕಳು ಸಾಯಬಾರದಂತ ತನಗೆ ಕೊಟ್ಟ ಅನ್ನವನ್ನು ಅವ್ರಿಗೆ ಕೊಟ್ಟು ಬಂದಿದ್ದಕ್ಕೆ ಮದರ್ ತೆರೇಸಾ ಅಂತಾಳ, ಇನ್ನು ಮುಂದೆ ನನ್ನ ಜಾಗೃತಿ ನಾಡಿನೊಳಗೆ ಯಾರ ಹಸಿವಿನಿಂದ ಬಳಲಾಕತ್ತಾರ ಅವ್ರಿಗೆ ಅನ್ನ ಹಾಕೋದು ನನ್ನ ಕೆಲಸ ಅಂತ ತಿಳ್ಕೊಂಡು ದೊಡ್ಡ ಸೇವಾ ಮಾಡಿದ್ದು. 1970ರೊಳಗೆ ಭಾರತ ದೇಶದೊಳಗಲ್ಲ ನೋಡಿ, ನಮ್ಮ ದೇಶದೊಳಗಲ್ಲ, ಜಗತ್ತಿನ ದೊಡ್ಡ ಪ್ರಶಸ್ತಿಯಾಗಿರ್ತಕ್ಕಂಥ ಶಾಂತಿ ಪ್ರಶಸ್ತಿ ನೊಬೆಲ್ ಅನ್ನು ಅವ್ರು ಕೊಟ್ಟರು. ಅದಾದ ನಂತರದಲ್ಲಿ 1971ರೊಳಗೆ ಭಾರತ ರತ್ನ ಅನ್ನುವಂಥ ಪ್ರಶಸ್ತಿ ಕೊಡ್ತಾರೆ. ಮುಂದೆ 73ರೊಳಗೆ ಭಾರತದ ಸುಪುತ್ರಿ ಅನ್ನುವಂಥ ಮಾತನ್ನ ಆ ಮದರ್ ತೆರೇಸಾ ಕೊಡ್ತಾರೆ ಅಂತಂದ್ರೆ ತಟ್ಟಬೇಕು, ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟು ಅಭಿನಂದಿಸಬೇಕು. ಈಗ ಮಕ್ಕಳಾಗಿಲ್ಲ, ಆದ್ರೆ ಎಷ್ಟೋ ಮಂದಿ ಮಕ್ಕಳಿಗೆ ಏನ್ ಮಾಡ್ಯಾಳ, ನಿಮಗೆಲ್ಲರಿಗೆ ಗೊತ್ತಮ್ಮ, ಸಿಂಧು ತಾಯಿ ಸಬ್ಕಲ್ ಅಂತ ಒಬ್ಬ ಹೆಣ್ಮಗಳು, ಯಾರಾದ್ರೂ ಒಂದು ಸ್ವಲ್ಪ ಫೋನ್ ಇದ್ರೆ ಯೂಟ್ಯೂಬ್ನಾಗ ಚೆಕ್ ಮಾಡ್ಕೊಳ್ಳಿ ಅಂತ ನೋಡ್ತಿರ್ಬೇಕು. ಈ ಮೊಬೈಲ್ ಬಂದಿಟ್ಟು ಹಣೆ ಬರ ಕೆಟ್ಟಾಗ ಬಂದೀವು, ಎದ್ರಾಗಾರ ಅವ್ರು ಇಲ್ಲಿ ನಗಾಕತ್ತಾರ ಅನ್ನೋದು ಗೊತ್ತಿಲ್ಲ, ಅಳಕತ್ತಾರ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನಗು ಚಿತ್ರ ಹಾಕಿದ್ರೆ ಇಲ್ಲಿ ಹಾಕೊಂತ ಕುಂತಿದ್ರು ಅವ್ರಿಗೆ ಗೊತ್ತಾಗೋದು ಪಾಪ. ಇಲ್ಲಿ ಹಾಕಿಬಿಡೋದು ಹಂಗೆ, ಸೆಂಡ್ ಮಾಡಿಬಿಡೋದು ಹಂಗೆ ನಗು ಚಿತ್ರ ಹಾಕಿ. ಯಾವನ ರಾತ್ರಿ ಮಕ್ಕೊಳ್ಬೇಕಾದ್ರೆ ಗಂಡ ಹೆಂಡತಿ ಮಕ್ಕೊಂಡಾರ, ರಾತ್ರಿ 12 ಗಂಟೆಗೆ ಮೊಬೈಲ್ ಶಬ್ದ ಆಯ್ತು, ಏನೋ ಆವಾಜ್ ಆಯ್ತು, ಗಂಡನ ಸಂಶಯ, ಇದನ್ನ ನನ್ನ ಫೋನಿಗೆ ಬಂದತ್ತೋ ನನ್ನ ಹೆಂಡತಿ ಫೋನಿಗೆ ಬಂದತ್ತು ಮೆಸೇಜ್ ಅಂತ ತೆಗೆದು ನೋಡಿದ ಅವ, ಹೆಂಡತಿ ಫೋನಿಗೆ ಬಂದಿತ್ತು ಅದು. ಹೆಂಡತಿ ಫೋನ್ ತೆಗೆದು ನೋಡಿದ್ರೆ ಅವರೇ ಬ್ಯೂಟಿಫುಲ್ ಅಂತ ಬಂದಿತ್ತು ಅಂತ. ಅದು ಏನು ಬಂದಿತ್ತು? ಬ್ಯೂಟಿಫುಲ್ ಬಂದಿತ್ತು. ನೋಡಿ ಇಟ್ಟು ಸಿಟ್ಟು ಬಂದವ ಗಂಡ, 25 ವರ್ಷ ಆಗಿತ್ತು ಮದುವೆ ಆಗಿ, ಇಟ್ಟು ರಾತ್ರಿಯಾಗ 12 ಗಂಟೆಗೆ ನಿನ್ನ ಫೋನಿಗೆ ಬ್ಯೂಟಿಫುಲ್ ಅಂತ ಕಳಿಸ್ತಾವ ಯಾರವ, ಯಾರು ಮ್ಯಾಕ ಅಂದವ. ಇಟ್ಟು ಸಿಟ್ಟು ಬಂತಕ್ಕೆ ಹೆಂಡತಿಗೆ, ನನ್ನ ಫೋನಿಗೆ ಬ್ಯೂಟಿಫುಲ್ ಅಂತ ಕಳ್ಸವ ಯಾರ್ರಿ, ಸರಿಯಾಗಿ ನೋಡ್ರಿ ನೀವು ಅಂದಕ್ಕೆ. ನಿಜ ಗಣ ನೋಡಿ ಅಂತ ನೋಡಿ, ಇಲ್ಲ ನೋಡಿಲ್ಲ, ನಿನ್ನ ಫೋನ್ ಬ್ಯೂಟಿಫುಲ್ ಅಂತ ಬಂದೈತಿ. ತೆಗೆದು ನೋಡಿದ್ರೆ ಅದು ಬ್ಯೂಟಿಫುಲ್ ಅಂತ ಬಂದಿರಲಿಲ್ಲ, ಅವ ಚಾಸ್ಮಿ ಬಿಟ್ಬಿಟ್ಕೊಂಡಿದ್ದ. ಏನು ಬಂದಿತ್ತು ನಿಮ್ಗೆ ಕೇಳ್ಯಾರನೇ ಯಾರು ನಂಗೆ, ಬ್ಯಾಟ್ರಿ ಫುಲ್ ಅಂತ ಬಂದಿತ್ತಲ್ಲ. ಕರೆದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ. ಅಷ್ಟೇ ಅಲ್ಲ, ಕೊನೆಗೆ ರೋಮಾಂಚನ ಏನು ಅಂದ್ರೆ ಆ 1400 ಮಂದಿ ಮಕ್ಕಳನ್ನ ನೋಡೋದ್ರೊಳಗೆ ನನ್ನ ಮಗಳು ಇಲ್ಲೇ ಇದ್ಲ ಅಂದ್ರೆ ಈ ಮಕ್ಕಳ ಮೇಲೆ ಪ್ರೇಮ ಕಡಿಮೆ ಆಗಿ ಈ ಮಗಳ ಮೇಲೆ ಪ್ರೇಮ ಹೆಚ್ಚಾಗ್ಬಾರ್ದು ಅಂತ ತಿಳ್ಕೊಂಡು ತನ್ನ ಹೊಟ್ಟಾಗಿ ಹುಟ್ಟಿರ್ತಕ್ಕಂಥ ಮಗಳನ್ನ ಬೇರೆ ಅನಾಥಾಶ್ರಮದಾಗ ಇಟ್ಟು 1400 ಆಶ್ರಮದೊಳಗಿರ್ತಕ್ಕಂಥ ಮಕ್ಕಳಿಗೆ ತಾಯಿಯಾಗಿರ್ತಕ್ಕಂಥ ಹೆಣ್ಮಗಳು ಯಾರು, ಇದಕ್ಕೆ ತಿಂತಾರೆ ತಾಯಿ ಅಂತ. ಯಾರಿಗಂತಾರ? ಕೇವಲ ನಿಮ್ಮ ಮಕ್ಕಳನ್ನು ಬದುಕಿಸೋದಕ್ಕೆ ತಾಯಿ ಅನ್ನೋದಲ್ಲ. ತಾಯಿ ನಿಮ್ಮದಲ್ಲದೇ ಇರತಕ್ಕಂಥ ಮಕ್ಕಳಿಗೆ ಎಷ್ಟೋ ಮಂದಿಗೆ ಅನ್ನ ಇಲ್ಲ, ಹಾಕೊಳ್ಳೋದಕ್ಕೆ ಅರಿವೇ ಇಲ್ಲ, ಚಲೋ ಓದೋದಕ್ಕೆ ಒಂದು ಚಲೋ ಪುಸ್ತಕ ಇಲ್ಲ ಅಂತ ಮಕ್ಕಳನ್ನ ಕರೀರಿ, ಅವ್ರನ್ನ ಒಂದಿಷ್ಟು ಓದಿಸ್ರಿ, 4 ಅಕ್ಷರ ಹೇಳ್ಕೊಡ್ರಿ. ನಿಮ್ಮ ಮನೆಯಾಗ ಚಲೋದು ಏನಾದರೂ ಮಾಡಿದ್ರೆ ಕರೆದು ಆ ಮಕ್ಕಳಿಗೆ ಕೊಡುವಂಥ ಪ್ರಯತ್ನ ಮಾಡ್ರಿ. ಅವಾಗ ನಿಮಗೆ ತಾಯಿ ಅನ್ನುವಂಥ ಪದವಿಯನ್ನ ಎಲ್ಲರೂ ಕೊಡ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವು ವೃದ್ಧಾಶ್ರಮದಾಗಿಡುವಂಥ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳನ್ನ ನೀವು ಇದ್ದಾಗ ನಿಮ್ಮ ಹತ್ರ ಜೋಪಾನ ಮಾಡಿದ್ರಿ ಅಂದ್ರೆ ಅವ್ರು ನಿಮ್ಮ ವೃದ್ಧಾಶ್ರಮದಾಗಿಡುವಂಥ ಪ್ರಯತ್ನ ಮಾಡಂಗಿಲ್ಲ. ಯಾವನೋ ಒಬ್ಬ ದೊಡ್ಡ ಡಾಕ್ಟರ್ ತನ್ನ ನಾಯಿ ಕಳೆದೈತೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದ, ನನ್ನ ನಾಯಿ ಕಳೆದೈತಿ, ಅದಕ್ಕೆ 50,000 ರೂಪಾಯಿ ರೊಕ್ಕ ಕೊಟ್ಟು ತೊಗೊಂಬಂದೀನಿ, ಅದು ಕಳ್ಕೊಂಡು ಬಿಟ್ಟದ, ಅದು ಸಿಕ್ಕರೆ 10,000 ರೂಪಾಯಿ ರೊಕ್ಕ ಕೊಡ್ತೀನಿ ಅಂತ ಪೇಪರ್ನಾಗ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದ. ಅದ್ರ ಬುಡಕ್ಕೆ ಅಡ್ರೆಸ್ ಕೊಟ್ಟಿದ್ದ, ನಂಬರ್ ಹಾಕಿದ್ದ. ಒಂದು 15-20 ನಿಮಿಷ ಬಿಟ್ಟು ಒಂದು ಫೋನ್ ಬಂತಂತ, ನಿಮ್ಮ ನಾಯಿ ಬಿಳಿ ನಾಯಿ ಏನ್ರಿ? ಹೌದು, ನನ್ನ ನಾಯಿ ವೈಟ್ ಐತಿ. ಅದರೊಳಗೆ ಒಂದು ಕೊಳ್ಳಾಗ ಬೆಲ್ಟ್ ಐತೇನ್ರಿ? ಹೌದು, ಅದರೊಳಗೆ ಕರೆ ಬೆಲ್ಟ್ ಐತಿ. ಹಾಗಾದ್ರೆ ಇದು ಪಕ್ಕ ನಿಮ್ದ ನಾಯಿ, ಇಂಥ ಜಗದಾಗ ಬಂದು ನಿಮ್ಮ ನಾಯಿ ಕುಂತೈತಿ, ನೀವು ತಗೊಂಡು ಹೋಗ್ಬೋದು ಅಂತ. ಖುಷಿ ಆಯ್ತು ಅವನು. 50,000 ರೂಪಾಯಿ ರೊಕ್ಕ ಕೊಟ್ಟು ತಂದಿರುವಂಥ ನಾಯಿ ಅಲ್ಲಿ ಸಿಕ್ಕೈತೆ ಅಂದ್ಕೊಡ್ಲೇನ ಖುಷಿಯಾಗಿ ಅಡ್ರೆಸ್ ಹುಡ್ಕೊಂತ ಹೋದ. ಅದು ಎಲ್ಲಿ ಹೋಗಿ ಕುಂತಿತ್ತಂದ್ರೆ ಯಾರದೋ ಮನ್ಯಾಗ ಹೋಗಿ ಕುಂತಿರಲಿಲ್ಲ, ನಾಯಿ ಒಂದು ವೃದ್ಧಾಶ್ರಮದಾಗ ಹೋಗಿ ಕುಂತಿತ್ತು. ಯಾಕೆ ವೃದ್ಧಾಶ್ರಮದಾಗ ಹೋಗಿ ಕುಂತಿತ್ತು ಅಂದ್ರೆ ಡಾಕ್ಟರ್ ತನ್ನ ತಾಯಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲಿಟ್ಟಿದ್ದ? ವೃದ್ಧಾಶ್ರಮದಾಗ ಇಟ್ಟಿದ್ದ. ವೃದ್ಧಾಶ್ರಮದಾಗ ಇಡೋದಕ್ಕಿಂತ ಪೂರ್ವದೊಳಗೆ 50,000 ರೂಪಾಯಿ ರೊಕ್ಕ ಕೊಟ್ಟು ತಂದಿರುವಂತ ಕೆಲಸ ಡಾಕ್ಟರ್ ಇರ್ಬೋದು, ಆದ್ರೆ ದಿವಸ 3 ಹೊತ್ತು ಅಡಿಗೆಯನ್ನ, ಅದಕ್ಕೆ ಅನ್ನ ಯಾರು ಹಾಕಿದ್ರು? ಡಾಕ್ಟರ್ ತಾಯಿ ಹಾಕಿದ್ರು. 50,000 ರೂಪಾಯಿ ರೊಕ್ಕ ಕೊಟ್ಟವನನ್ನು ಮರೆತಿತ್ತು, 3 ತುತ್ತು ಅನ್ನ ಹಾಕದಂತ ತಾಯಿಯನ್ನು ಹುಡುಕೊಂಡು ನಾಯಿ ವೃದ್ಧಾಶ್ರಮಕ್ಕೆ ಹೋಗಿತ್ತು. ನಾ ಕೇಳ್ತೇನೆ ನಿಮಗೆ, 3 ತುತ್ತು ಅನ್ನ ಹಾಕಿರ್ತಕ್ಕಂತಹ ನಾಯಿಗೆ 3 ತುತ್ತು ಹಾಕಿರುವಂತ ಟೈಮ್ದೊಳಗೆ ಆ ನಾಯಿ ಹುಡುಕೊಂಡು ವೃದ್ಧಾಶ್ರಮಕ್ಕೆ ಹೋಗ್ತಾಳ. ಎಂದ ಜಗತ್ತಿನಾಗ ಇವನು ಜನ್ಮ ಕೊಟ್ಟಾಳ,
ಅಂದಲಿಂದ ಎದಿ ಹಾಲು ಕೊಟ್ಟಾಳ, ಆಮೇಲೆ ಚಲೋ ಬಿಸಿ ಅಡಿಗೆ ಮಾಡಿ ಕೊಟ್ಟಾಳ. ಇಷ್ಟೆಲ್ಲ ಮಾಡಿ ಕೊಟ್ಟು ಮದುವೆ ಮಾಡಿ ತನಗ ಮಕ್ಕಳು ಆಗುವಷ್ಟು ಮಟ್ಟಿಗೂ ಸಹಿತ ಆಕಿ ಜೋಪಾನ ಮಾಡ್ಕೊಂತ ಬಂದಾಳ. 3 ಹೊತ್ತು ಊಟ ಹಾಕಿದಂತ ನಾಯಿ ಇಟ್ಟಾಕೊಂಡ ನೆನಪಿನಾಗ ಇಟ್ಕೊಂಡೈತೆ ಅಂದ್ರೆ ಇಟ್ಟು ದಿವಸಗಳ ಕಾಲ ಊಟ ಹಾಕಿರ್ತಕ್ಕಂಥ ಮಗ ವೃದ್ಧಾಶ್ರಮದಾಗ ಇಟ್ಟಾನಂದ್ರೆ ನಾಯಿ ಚಲೋನೋ ಡಾಕ್ಟರ್ ಚಲೋನೋ? ಬರೀ ನಾ ಒಂದು ಅಟ್ಟ ಹೇಳಂಗಿಲ್ಲ. ಅದ್ರ ಹೊರತುಪಡಿಸಿ ಕೆಲವು ಮಂದಿ ವೃದ್ಧಾಶ್ರಮದಾಗ ಇಟ್ಟಿರ್ಲಿಕ್ಕಿಲ್ಲ ಇರ್ಬೋದು, ಆದ್ರೆ ವೃದ್ಧಾಶ್ರಮದಾಗ ಇಟ್ಟಂಗ ಮನೆಯಾಗ ಇಟ್ಟಿರ್ತಾರ. ಅಲ್ಲೇ ಓಲ್ಡ್ ಬ್ಯಾಗ್ ಇರ್ತಾವಲ್ಲ, ಎಲ್ಲಿ ಬೇಕಾದ್ರೆ ಬಿಸಾಕ್ತಿರ್ತಾವಲ್ಲ, ಹಂಗೆ ಓಲ್ಡ್ ಬ್ಯಾಗ್ ಮಾಡ್ದಂಗೆ ಮಾಡ್ಯಾರ ಮನೆಯಾಗ ತಾಯಿಯನ್ನು. ಹಾಗಾಗಿ ತಾಯಿಗಿನ ಒಂದು ಗೌರವ ಅದ. ಅಕ್ಕಿ ನಮ್ಮ ಮಾತ್ರ ಅದಾಳ ಅಂದ್ರೆ ದೊಡ್ಡ ಆಶೀರ್ವಾದ ಅದ. ಗುಡಿಯಾಗಿದ್ದ ದೇವರು ನಮ್ಮ ದಿವಸ ಕಾಣಂಗಿಲ್ಲ, ಮನೆಯಾಗಿದ್ದ ದೇವ್ರು ಅಂದ್ರೆ ನಮ್ಮ ತಂದೆ ನಮ್ಮ ತಾಯಿ. ಯಾರು ನಿನ್ನ ನಾಯಕ ಅಂತ ಯಾರಾದ್ರೂ ಕೇಳಿದ್ರೆ ನಾವು ಯಾವುದೋ ಪಿಕ್ಚರ್ ಹೆಸರನ್ನ ಹೇಳ್ಬಾರ್ದು. ಸಿನಿಮಾ ಥಿಯೇಟರ್ನೊಳಗಿರ್ತಕ್ಕಂಥ ಹೃತಿಕ್ ರೋಷನ್ ನನ್ನ ನಾಯಕ ಅಲ್ಲ, ಶಾರುಖ್ ಖಾನ್ ನನ್ನ ನಾಯಕ ಅಲ್ಲ, ಕಿಚ್ಚ ಸುದೀಪ್ ನನ್ನ ನಾಯಕ ಅಲ್ಲ, ನಮ್ಮ ದರ್ಶನ ನಮ್ಮ ನಾಯಕ ಅಲ್ಲ. ಯಾರು ನಿನ್ನ ನಾಯಕ ಅಂತ ಕೇಳಿದ್ರ ಲಂಚದ ಮಂಚದ ಗದ್ದಿಗೆಯನ್ನ ಏರಿ ಕುಳಿತಿರ್ತಕ್ಕಂಥ ಯಾವೊಬ್ಬ ವ್ಯಕ್ತಿಗಳು ನಮ್ಮ ನಾಯಕರಲ್ಲ. ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ತಂದೆ ತಾಯಿಗಳು, ನಮ್ಮನ್ನು ಮುನ್ನ ನಡೆಸುವಂತ ನಮ್ಮ ಗುರುಗಳು, ಇವರು ನಮ್ಮ ನಾಯಕರು ಅನ್ನುವಂಥ ಭಾವ ನಮ್ಮೆಲ್ಲರಲ್ಲಿ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಒಂದು ಗುರು, ಒಂದು ತಾಯಿ, ತಂದೆ ಇವುಗಳನ್ನೆಲ್ಲ ಲಕ್ಷ್ಯದಾಗ ಇಟ್ಟುಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಸಂತೋಷವನ್ನ, ನಿಮ್ಮ ಅತಿಯಾಗಿರ್ತಕ್ಕಂಥ ಸುಖವನ್ನು ಕಂಡು ಸುಖ ಪಡೋರು ಯಾರಾದ್ರೂ ಅದಾರ ಅಂದ್ರೆ ಒಂದು ಗುರು, ಇನ್ನೊಂದು ಇಷ್ಟ. ಇದು ಬಿಟ್ಟರೆ ಯಾರು ಬರಂಗಿಲ್ಲ. ಅವರನ್ನ ನೆಚ್ಕೊಂಡು ಜೀವನ ಮಾಡಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಬರಬರ್ತಾ ಮುಗಿಯಾಕ ಬಂತು. ಇದು ತುಂಬಾವಲ್ಲ ಲೈವ್. ಇದು ನಿಮ್ಮ ಊರಾಗ ಮಂದಿ ಅದಾರಿಲ್ಲ? ಇಲ್ಲ ಆ ಕಡೆ ನೋಡ್ತೀರ ನೀವು, ನಾನು ನೋಡ್ರಿ ಈ ಕಡೆ ಅಂದ್ರೆ ತುಂಬಲಿ ಅಂತ ಹೇಳಕತ್ತೀನಿ ನಾನು. ಒಂದು ಸ್ವಲ್ಪ ಎಲ್ಲರೂ ಕರ್ಕೊಂಬರಿ, ಮುಗಿಯಾಕ ಬಂದಂಗೆ ಬರೋದು ಬೇಡ. ನಾಳಿಂದ ಅದು ಜಾಸ್ತಿ ಆಗೈತಿ. ಇವತ್ತ ನೀನು 1 ಲೈನ್ ಆಗೈತಿ, ಇವತ್ತು 2 ಲೈನ್ ಆಗೈತಿ. ಇನ್ನೊಂದಿಷ್ಟು ಮಂದಿ ಕರ್ಕೊಂಬರ್ಬೇಕು. ನಾಳೆ ಮಧ್ಯಾಹ್ನದಾಗ ಬಂದು ಏನು ಮಾಡ್ಬೇಕು ತಾಯಿ? ಕುಡಿ ತುಂಬ ಸಾಮಾನನ್ನ ತಯಾರು ಮಾಡ್ಬೇಕು. ಎಲ್ಲರೂ ಬಂದು ಮಾಡ್ತಿರಲ್ಲ ಇವ. ಅದೇ ರೀತಿಯಾಗಿ ವೇದಿಕೆಗೆ ನೂತನವಾಗಿ ಆಗಮಿಸಿದಂತಹ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಶಿವಲಿಂಗ ಮಹಾಸ್ವಾಮಿಗಳು ಇವರಿಗೆ ಸಹಿತ ಮಾಲಾರ್ಪಣೆಯನ್ನು ಸಲ್ಲಿಸಿ ನೂತನವಾಗಿ ಆಗಮಿಸಿದಂತಹ ವಿರೂಪಾಕ್ಷ ದೇವರು ಇವರಿಗೆ ಮಾಲಾರ್ಪಣೆ. ಆಯುಧವನ್ನರಿಯಲಿಕ್ಕೆ ಸುಲಭೋಪಾಯದನಿಟ್ಟು ಬಾಹ್ಯಸ್ಥಳಕ್ಕೆ ಗುರುವಾಗಿ ದಾಯದವರೇ ಸಮಸ್ತ ಭಕ್ತನಿ ಕಾಯವನ್ನು ಪಾವನವು ಮಾಡಿದ ರಾಯಪುರ ಆಚಾರ್ಯ ಸಂಘ ಬಸವ ಶರಣಾರ್ಥಿ. ಹಲವು ಮಾತೆಯನ್ನು ನೀನುಳಿದು ಪಾದವನಿತ್ತ ನೆಲವೇಸು ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗಿರುವೆ ಕೃಪೆಯಾಗು. ಪ್ರಾತಸ್ಮರಣರಾಗಿರುವಂತಹ ಬಸವಾದೀಶ ಶರಣರನ್ನ ನಾಡಿನ ಸಂತ ಮಹಾಂತ ದಾರ್ಶನಿಕರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಆರಾಧ್ಯ ಗುರುದೇವನಾಗಿರುವಂತಹ ಸಿದ್ಧಲಿಂಗೇಶ್ವರರನ್ನ, ಕ್ಷೇತ್ರದ ಅಧಿದೇವನಾಗಿರುವಂತಹ ತೋಟದಾರ ಸ್ವಾಮಿಯನ್ನ, ಪರಮ ತಪಸ್ವಿ ಗುರುವಿನ ಗುರು ಮಹಾಗುರುಗಳಾಗಿರುವಂತಹ ಚನ್ನಬಸವ ಶಿವಯೋಗಿಯನ್ನ ಸ್ಮರಣೆ ಮಾಡಿಕೊಂಡು ಈ ಒಂದು ನದಿಚಾಗಿಯ ಗ್ರಾಮದಲ್ಲಿ ನಡೆದಿರುವಂತಹ ನೂತನ ಮಠದ ಉದ್ಘಾಟನೆ, ಮೂರ್ತಿ ಸ್ಥಾಪನೆ, ಹಲವಾರು ಕಾರ್ಯಕ್ರಮಗಳ ಒಂದು ರೂವಾರಿಗಳು, ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು, ನನ್ನ ಅನುಗ್ರಹ ಗುರುಗಳಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಕೊಳಬಳ್ಳಾರಿಯ ಶ್ರೀಮಠದ ಶಾಖಾ ಮಠ ಯದ್ದಲದೊಡ್ಡಿಯ ಮಹಾಲಿಂಗ ಮಹಾಸ್ವಾಮಿಗಳಲ್ಲಿ ಅನಂತ ಶರಣಾರ್ಥಿಗಳನ್ನು ತಿಳಿಸಿ, ತಮಗೆಲ್ಲ ತಮ್ಮ ಮನ ಮುಟ್ಟುವಂತೆ ಆಧ್ಯಾತ್ಮದ ಪ್ರವಚನದ ಸಭೆಯನ್ನು ಉಣಬಡಿಸುತ್ತಿರುವಂತಹ ನಾಡಿನ ಖ್ಯಾತ ಪ್ರಣವ ಪೂಜಾರಿ ಅನಂತ ಶರಣಾರ್ಥಿಗಳು ತಿಳಿಸಿ ಕಲಾ ಬಳಗವೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಯಾವತ್ತೂ ಚನ್ನಬಸವ
ಬಸವೇಶನ ಕರುಣೆಯ ಕಂದರೆ ತಾಯಂದ್ರೆ ಹಿರಿಯರೇ ಯುವಕರೇ ತಮ್ಮೆಲ್ಲರಿಗೂ ಶರಣಾರ್ಥಿ. ಯಾಕೆ ತಾಯಂದ್ರು ಜಲ್ದಿ ಮುಗಿಸ್ರಿ, ಗಾಳಿ ಹುಟ್ಟದ ಮಳೆಗೆ ಬರ್ತದ, ಜಲ್ದಿ ಮನೆಗೆ ಹೋಗ್ಬೇಕಂದ್ರೆ ಎದಕ್ ಕೊಡದ್ರೆ ಒಂದು ಚಪ್ಪಾಳಿ ನಾವು ಎದಕ್ ಕೊಡದ್ರಿ? ಶರಣಾರ್ಥಿ ಶರಣಾರ್ಥಿ. ಈ ವೇದಿಕೆಯ ಮುಖಾಂತರ ಯಾರಾದ್ರೂ ತಮಗೆ ಶರಣಾರ್ಥಿ ಅಂದಾಗ ನೀವು ಪ್ರತ್ಯುತ್ತರವಾಗಿ ಶರಣಾರ್ಥಿ ಅನ್ನಬೇಕು. ಯಾಕಂದ್ರೆ ನಮಸ್ಕಾರ ಅಂದಾಗ ಪ್ರತ್ಯುತ್ತರವಾಗಿ ನಮಸ್ಕಾರ ಮಾಡುವಂತಹ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅಂತಕ್ಕಂತಹ ಮಾತನ್ನು ತಿಳಿಸುತ್ತಾ ತಾವೆಲ್ಲರೂ ಸಹಿತ ಈ ಒಂದು ನಲ್ಚಾಗಿಯ ಗ್ರಾಮದ ಮತ್ತು ಸುತ್ತಮುತ್ತಲ ಹಳ್ಳಿಯ ಗ್ರಾಮದ ಬಹುದಿನದ ಒಂದು ಕನಸು. ಯಾಕಂದ್ರೆ ಈ ಒಂದು ವಿಜ್ಞಾನ ಕಾಲದೊಳಗ ಬಹಳಷ್ಟು ಸ್ಪೀಡ್ ಆಗಿವಿ ನಾವು. ಇಂದ ಒಂದು ಇತಿಹಾಸವನ್ನು ನಾವೆಲ್ಲ ಮರೆತು ಬಿಡ್ತೀವಿ. ಆ ಒಂದು ಇತಿಹಾಸ ಚನ್ನಬಸವ ಶಿವಯೋಗಿಗಳು ಇಲ್ಲಿ ಮಾಡಿರುವಂತಹ ಇತಿಹಾಸ ಭಕ್ತಿಗೆ ಗೊತ್ತಾಗಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಆರಂಭದಲ್ಲಿ ಈ ಪ್ರವಚನ ಕಾರ್ಯಕ್ರಮ ಹಂಚಿಕೊಂಡಿದ್ದಾರೆ. ಪ್ರವಚನ ಕೇಳುವುದರ ಉದ್ದೇಶ ನಾವೆಲ್ಲರೂ ಸಹಿತ ಮಾನವರಾಗಬೇಕಂತಕ್ಕಂಥದ್ದು. ಯಾಕೆ ನಾವೇನು ಮನುಷ್ಯ ಅಲ್ಲ ಅಂತ ಕೇಳುವುದಾಗಿತ್ತು. ನಾವು ನೋಡಕ್ಕಷ್ಟ ಮನುಷ್ಯ ಕಾಣ್ತಾ ಇದ್ದೇವೆ, ಆದ್ರೆ ನಮ್ಮ ಮನಸ್ಸು ಮನುಷ್ಯರಾಗಿಲ್ಲ. ನಮ್ಮ ಮನಸ್ಸು ಒಳಗಿನ ಮನಸ್ಸು ಬಹಳಷ್ಟು ಕೆಟ್ಟ ಹೋಗಿಬಿಟ್ಟಿದೆ ನಮಗೆಲ್ಲ. ಯಾಕಂದ್ರೆ ಎಲ್ಲ ನಾವೆಲ್ಲ ಸ್ವಾರ್ಥ ಅಂತಕ್ಕಂಥದ್ದು, ಆಸೆ ಆಮಿಷ ಅಂತಕ್ಕಂಥದ್ದು ಈ ನಾಡಿನೊಳಗೆ ಬಹಳಷ್ಟು ಹೆಚ್ಚಾಗಿಬಿಟ್ಟದು. ಮನುಷ್ಯತ್ವ ಅಂತಕ್ಕಂಥದ್ದೇ ಕಳ್ಕೊಂಡು ಬಿಟ್ಟಿದ್ದಾನೆ. ಹಾಗಾಗಿ ನಮ್ಮ ಮನುಷ್ಯರಿಗೆ, ನಮ್ಮ ಭಕ್ತರಿಗೆ ಸ್ವಲ್ಪ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸ್ಬೇಕು ಅಂತಕ್ಕಂತಹ ನಿಟ್ಟಿನೊಳಗ ಅವರಿಗೆ ಒಂದು ಶರಣರ ಒಳ್ಳೆಯ ವಿಚಾರಗಳನ್ನು ತಿಳಿಸ್ಬೇಕಂತಕ್ಕಂತಹ ಉದ್ದೇಶದಿಂದ ಪ್ರವಚನ ಹಚ್ಚಿದ್ದಾರೆ. ಒಂದ್ ಕಡೆ ಹೇಳ್ತಾರೆ ಶರಣರು, ಕರೆಯ ನಿತ್ತರೆ ಒಲ್ಲೆ, ಸಿರಿಯ ನಿತ್ತರೆ ಒಲ್ಲೆ, ಹಿರಿದಬ್ಬ ರಾಜ್ಯವನ್ನಿತ್ತರೆ ಒಲ್ಲೆ, ನಿಮ್ಮ ಶರಣನ ಸುಳ್ಳುಡಿಗಳ ಒಂದು ಅರಗಳಿಗೆ ಇತ್ತರೆ ನಿಮ್ಮ ನಿತ್ಯ ಕಾರಣ ರಾಮನಾಥ್ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ ಒಬ್ಬ ಶರಣರು. ಹೇಳ್ತಾರ ಅವ್ರು, ಕರಿಯ ನಿತ್ತರೆ ಒಲ್ಲೆ. ಕರಿ ಅಂದ್ರೆ ಆನೆ, ನಿನಗೆ ಆನೆ ಕೊಡ್ತೀನಪ್ಪ ಅಂದ್ರೆ ಒಲ್ಲೆ ಅಂತಾರಂತವ್ರು. ನಾವ್ ಯಾವ್ದಾರ ಬಿಟ್ಟೇವ? ನಾವು ಸುಮ್ಮನೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಮಾಡ್ತೀವಿ ಅಂದ್ರೆ ನಾವೆಲ್ಲ ಬಿಟ್ಟು ಓಡಿ ಹೋಗ್ತೀವಿ. ಸುಮ್ಮನೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ರೆ ನಮ್ಗೆ ಅಷ್ಟು ಆಸೆ ಅಂತಕ್ಕಂಥದ್ದು ಇರ್ತದ. ಆದ್ರೆ ಅವತ್ತಿನ ಶರಣರು ಕರಿಯ ನಿತ್ತರೆ ಒಲ್ಲೆ, ಸಿರಿಯ ನಿತ್ತರೆ ಒಲ್ಲೆ, ನಿನಗೆ ಬೆಳ್ಳಿ ಬಂಗಾರ ಕೊಡ್ತೀನಪ್ಪ ಅಂದ್ರೆ ಸಹಿತ ಒಲ್ಲೆ ಅಂತಾರ ಅವರು. ನಿನಗೊಂದು ಅರ್ಧ ರಾಜ್ಯನ ಕೊಡ್ತೀನಪ್ಪ ಅಂದ್ರೆ ಸಹಿತ ನನಗೆ ಯಾವುದು ಬೇಕಾಗಿಲ್ಲ, ಎಲ್ಲವೂ ಸಹಿತ ನಶ್ವರವಾಗಿರ್ತಕ್ಕಂಥದ್ದು. ನನಗೇನ್ ಬೇಕಾಗಿತ್ತಪ್ಪ ಅಂದ್ರೆ ಶರಣರ ಒಳ್ಳೆಯ ವಿಚಾರಗಳನ್ನು, ಶರಣರ ಸುಳ್ಳುಡಿಗಳಂತೆ ಆ ನಿಟ್ಟೊಳಗೆ ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಯಾರು ಸಹಿತ ಶಾಶ್ವತವಾಗಿರ್ತಕ್ಕಂಥವರಲ್ಲ. ನಾವೆಲ್ಲ ಎಂದಾದ್ರೂ ಒಂದಿನ ಸಹಿತ ನಾವೆಲ್ಲ ಹೋಗೋರೆ. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರಧಾರೇಶು ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ ಹೇಳ್ತಾರೆ ಶಿವಾಶಿತಕಾರ. ಯಾಕಂದ್ರೆ ಅಸ್ಥಿರವಾಗಿರ್ತಕ್ಕಂತಹ ಪ್ರಪಂಚ ಇದು. ಯಾವ ಟೈಮ್ ಒಳಗೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ತಾವೆಲ್ಲ ನೋಡಿದ್ರೆ ಕಳೆದ 2 ವರ್ಷದಿಂದ ಯಾವ ಮನುಷ್ಯ, ಇವತ್ತಿದ್ದ ಮನುಷ್ಯ 1 ಗಂಟೆಯಿಂದ ನಮ್ಮ ಜೊತೆಗೆ ಮಾತನಾಡಿರುವಂತಹ ಮನುಷ್ಯ 1 ಗಂಟೆ ಆದ್ಮೇಲೆ ನಮ್ಮ ಜೊತೆಗಿಲ್ಲ. ಈ ಕರೋನಾ ಅಂತಕ್ಕಂತಹ ಮಹಾಮಾರಿ ಬಂದು ಯಾವ ಕ್ಷಣದೊಳಗೆ ಏನಾಗುತ್ತೆ ಅನ್ನೋದೇ ಆತ್ಮವಿಶ್ವಾಸ ಅಂತಕ್ಕಂಥದ್ದೇ ಹೋಗಿಬಿಟ್ಟಿತ್ತು ನಮ್ಮಲ್ಲೆಲ್ಲ. ಈಗೂ ಸಹಿತ ನೋಡ್ಬೇಕು ನಾವೆಲ್ಲ. ಇದೆಲ್ಲ ಪ್ರವಚನ ಕೇಳಕತ್ತೀವಿ. ಚನ್ನಬಸವ ಮಾಡಿದೊಳಗೆ ನಾವೆಲ್ಲ ಅದೀವಿ, ಪ್ರವಚನ ಕೇಳಿ ಪ್ರಸಾದ ಮಾಡಿ ನಾವು ಮನೆಗೆ ಮುಡ್ತೀವಿ ಇಲ್ಲ ಅಂತಕ್ಕಂತಹ ಆತ್ಮವಿಶ್ವಾಸ ಯಾರಲ್ಲಿ ಸಹಿತ ಉಳಿದಿಲ್ಲ. ಅಂತಹ ಒಂದು ಪರಿಸ್ಥಿತಿ ನಮ್ಮ ನಾಡಿಗೆ ಬಂದ್ಬಿಡಲ್ಲ. ಯಾಕೆ ಬಂತಂದ್ರೆ ನಮ್ಮಲ್ಲೆಲ್ಲ ಸಂಸಾರ, ಸಂಸ್ಕೃತಿ, ಆಸೆ, ಆಮಿಷ ಅಂತಕ್ಕಂಥದ್ದು, ಸಮಾಧಾನ, ಶಾಂತಿ ಏನು ಸಹಿತ ನಮ್ಮಲ್ಲಿಲ್ಲ. ಹಾಗಾಗಿ ನಮ್ಮ ಇದೆಲ್ಲವೂ ಸಹಿತ ಹೋಗಿದ ಕಾರಣ ನಮ್ಮೆಲ್ಲ ಇಂತಹ ರೋಗಗಳು ನಮ್ಮ ನಾಡಿಗೆ ಬರ್ತಾ ಇದ್ದಾವೆ. ಹಾಗಾಗಿ ನೀವೆಲ್ಲವೂ ಸಹಿತ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಸಹಿತ ಒಳ್ಳೆಯವರಾಗಿ ನಾವೆಲ್ಲ ಬದುಕುವುದು ಕಲಿಬೇಕು. ನಾವೆಲ್ಲರೂ ಸಹಿತ ಇಂತಹ ಒಂದು ಮಹಾತ್ಮರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಂತಹ ಒಂದು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡು ನಾವೆಲ್ಲರೂ ಸಹಿತ ಬದುಕಬೇಕು. ಅವಾಗ ಮಾತ್ರ ನಮ್ಮ ಬದುಕು ಸುಂದರವಾಗ್ತದ. ಏನ್ ಬಿಡಪ್ಪ ನಾವೆಲ್ಲ ಹುಟ್ಟಿವಿ 4 ದಿನ ಆರಾಮ ಮಜಾ ಮಾಡ್ಕೊಂಡು ಸತ್ತೋಗಂತಲ್ಲ. ಯಾಕಂದ್ರೆ ಈ ಜನ್ಮ 84 ಲಕ್ಷ ಜೀವರಾಶಿ ಒಳಗ ಬಹಳಷ್ಟು ಪವಿತ್ರವಾಗಿರ್ತಕ್ಕಂತಹ ಜನ್ಮ ಇದು. ಮಾನವ ಜನ್ಮ ಅಂದ್ರೆ ಪವಿತ್ರವಾಗಿರ್ತಕ್ಕಂತಹ ಜನ್ಮ. ಈ ಜನ್ಮದೊಳಗೆ ನಾವೇನಾದ್ರೂ ಮುಕ್ತಿಯನ್ನು ಕಾಣಿಲ್ಲ ಅಂದ್ರೆ, ಈ ಜನ್ಮದೊಳಗೆ ನಾವೇನಾದ್ರೂ ಸದ್ಗತಿಯನ್ನ ಕಾಣಲಿಲ್ಲ ಅಂದ್ರೆ ಮತ್ತೆ 84 ಲಕ್ಷ ಜೀವರಾಶಿ ಒಳಗೆ ಹುಡ್ತೀವಂತ ನಾವು. ಮತ್ತೆ ಮುಂದೆ ಯಾವುದೋ ಒಂದು ಪ್ರಾಣಿಯಾಗೋ ಪಕ್ಷಿಯಾಗೋ ಏನೋ ಒಂದು ಮತ್ತೆ ಜೀವಿಯಾಗಿ ಮತ್ತೆ ಈ ಭೂಲೋಕದೊಳಗೆ ನಾವು ಹುಡ್ತೀವಂತ. ಇದೇ ನಮ್ಗೆ ಜನ್ಮ ಸಾಕಪ್ಪ. ಈ ಮನುಷ್ಯ ಜನ್ಮದೊಳಗ ನಾವು ಮುಕ್ತಿಯನ್ನು ಕಾಣಬೇಕಾಗಿತ್ತಪ್ಪ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂತಹ ಸಿದ್ಧಲಿಂಗ ತಾತನವರಂತಹ ಒಬ್ಬ ಯೋಗ್ಯ ಗುರುಗಳ ಮಾರ್ಗದರ್ಶನದೊಳಗ ನಾವು ಬೆಳೆದು ಅಂದ್ರೆ ನಾವು ಸದ್ಗತಿಯನ್ನು ಕಾಣ್ತೀವಿ ಅಂತಕ್ಕಂತಹ ಮಾತನ್ನು ತಾವೆಲ್ಲ ಸಹಿತ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂತಹ ಮಾತನ್ನು ಈ ವಿಚಾರದೊಳಗೆ ತಿಳಿಸ್ತಾ ತಾವೆಲ್ಲ ಪೂಜನೆ ಹೇಳಿದ್ರೆ ನಮ್ಮ ಮಡಪಾಡ ಪೂಜೆ ಇವತ್ತು ತಾಯಂದಿರ ಒಂದು
ದಿವಸ ಅಂತಕ್ಕಂತಹ ಮಾತು. ನಾವೆಲ್ಲ ನೋಡ್ತೀವಿ ಇವತ್ತಿನ ದಿನದೊಳಗ ತಾಯಿಯಂದ್ರ ಫೋಟೋ ಇಟ್ಟು ನಾವೆಲ್ಲ ಮದರ್ಸ್ ಡೇ ಇವತ್ತು ಅಂತೇಳಿ ನಾವೆಲ್ಲ ಇವತ್ತು ಬರೀ ಅದು ವಾಟ್ಸಾಪ್ ನ ಸ್ಟೇಟಸ್ ಗೆ ಸೀಮಿತ ಆಗ್ಯದ. ನೀವೆಲ್ಲ ಅರ್ಥ ಮಾಡಿಕೊಳ್ಳಬೇಕು, ತಾಯಿ ಅಂತಂದ್ರೆ ನಮಗೆ ಸಾಕ್ಷಾತ್ ದೇವರಿದ್ದಂಗ. ಆ ತಾಯಿಯನ್ನು ನಾವು ಎಷ್ಟು ನೆನೆಸಿದ್ರು ಸಹಿತ ಕಡಿಮೆ. ಈ ಜಗತ್ತಿನೊಳಗೆ ಎಲ್ಲರ ಋಣವನ್ನು ಸಹಿತ ನಾವು ತೀರಿಸಬಹುದು, ಆದ್ರೆ ತಾಯಿಯ ಋಣ ತೀರ್ಸಕ್ ನಮ್ಗೆ ಯಾರಿಂದಲೂ ಸಹಿತ ಸಾಧ್ಯ ಇಲ್ಲ. ಹಾಗಾಗಿ ತಾಯಿಯಂದ್ರನ್ನು ಸಹಿತ ನೀವು ಬಹಳಷ್ಟು ಅವರ ಗೌರವದಿಂದ ಕಾಣಬೇಕು. ಬರೀ ಒಂದು ದಿನಕ್ಕೆ ಅವರನ್ನು ಒಂದು ಡೇ ಮಾಡಿ ಅವ್ರನ್ನ ದಿವಸ ಮಾಡಿ ಬಿಡೋದಿಲ್ಲ. ಅವರನ್ನು ಸಹಿತ ಪ್ರತಿದಿನವೂ ಸಹಿತ ನಾವು ತಂದೆ ತಾಯಿಗಳನ್ನ ಸ್ಮರಣೆ ಮಾಡಿದಷ್ಟು ಸ್ಮರಣೆ ಮಾಡಿದ್ರು ಸಹಿತ ಪ್ರಾರಂಭದೊಳಗೆ ನಾವು ತಂದೆ ತಾಯಿಯನ್ನು ಸ್ಮರಣೆ ಮಾಡಬೇಕು, ನಂತರದೊಳಗೆ ನಾವು ಗುರುವಿನ ಸ್ಮರಣೆಯನ್ನು ಮಾಡಬೇಕು. ಆ ತಂದೆ ತಾಯಿಯ ಸ್ಮರಣೆ, ಗುರುವಿನ ಸ್ಮರಣೆ ನಿತ್ಯದಲ್ಲಿ ಯಾರು ಮಾಡ್ತಾರ ಅವ್ರಿಗೆ ಯಾವುದೇ ತರನ ಇರ್ತಕ್ಕಂತಹ ತೊಂದರೆಗಳು, ಕಷ್ಟಗಳು ಬರೋದಿಲ್ಲ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ತಾಯಿಯನ್ನ ಬಹಳಷ್ಟು ಜನ ಇದ್ದಾರೆ, ನೀವೆಲ್ಲ ತಿಳ್ಕೊಳ್ಬೇಕು. ನಮ್ಮ ಒಂದು ಯುವ ಪಡೆ ಯಾವ ಕಡೆ ಹೋಗ್ತಾ ಇದೆ ಅಂತಕ್ಕಂಥದ್ದು. ನಮ್ಮೆಲ್ಲ ಯುವಕರು ನಮ್ಮ ಧರ್ಮದ ಹಾದಿಯನ್ನು ಬಿಟ್ಬಿಡ್ತಾ ಇದ್ದಾರೆ. ನಮ್ಮ ಧರ್ಮದ ಹಾದಿಗಳನ್ನು ಎಲ್ಲ ಸಣ್ಣ ಸಣ್ಣ ಹುಡುಗರು ಇರ್ತಾರೆ, ಬಹಳಷ್ಟು ಚಟಗಳಿಗೆ, ದುಶ್ಚಟಗಳಿಗೆ ದುರ್ಗುಣಗಳಾಗಿ ತಮ್ಮ ಜೀವನವನ್ನೆಲ್ಲ ಹಾಳು ಮಾಡ್ಕೊಳ್ತಾ ಇದ್ದಾರೆ. ತಾವೆಲ್ಲರೂ ಸಹಿತ ಅದನ್ನ ವಿಚಾರ ಮಾಡ್ಕೊಳ್ಬೇಕು. ಅದನ್ನ ವಿಚಾರ ಮಾಡ್ಕೊಂಡಾಗ ಮಾತ್ರ ಅದು ನಿಮ್ಗೆಲ್ಲ ಅರ್ಥ ಆಗ್ತದ. ಹಾಗಾಗಿ ನೀವು ತಾಯಿಯಿಂದ ಆಗಿರ್ತಕ್ಕಂಥವ್ರು ನೀವು ಮೊದಲ ಸಂಸ್ಕಾರವಂತರಾಗಬೇಕು. ನೀವು ಸಂಸ್ಕಾರವಂತರಾಗಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತರಾಗಬೇಕು ನೀವೆಲ್ಲ. ಅವಾಗ ಮಾತ್ರ, ಯಾಕಂದ್ರೆ ಸಂಸ್ಕಾರ ಇತ್ತಪ್ಪಂದ್ರೆ ಅವನು ಯೋಗ್ಯವಾಗಿರ್ತಕ್ಕಂತಹ ಸಾಧಕನಾಗ್ತಾನೆ, ಇಲ್ಲಾಂದ್ರೆ ಈ ನಾಡಿಗೆ ಅವನು ಮಾರಕನಾಗ್ತಾನೆ. ಆ ನಿಟ್ಟಿನೊಳಗೆ ನೀವೆಲ್ಲರೂ ಸಹಿತ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಇವತ್ತು ತಾಯಿಯಂದಿರ ದಿನ. ನಮ್ಮ ನಾಡಿನೊಳಗ ಒಬ್ಬ ಹೇಳ್ತಾನೆ, ಏನ್ ಹೇಳ್ತಾನಂದ್ರೆ ನಮ್ಮ ಸಂಸ್ಕೃತಿ ಮತ್ತು ವಿದೇಶದ ಸಂಸ್ಕೃತಿ ಯಾವ ರೀತಿ ಇದೆ ಅಂತಂದ್ರೆ, ನಮ್ಮ ದೇಶದ ಸಂಸ್ಕೃತಿ ಹೇಳ್ತದಂತೆ, ನನಗೆ ಜನ್ಮವನ್ನು ನೀಡಿರ್ತಕ್ಕಂತಹ ತಾಯಿಯನ್ನು ಬಿಟ್ರೆ ನಮ್ಮ ಸಂಸ್ಕೃತಿ ಹೇಳ್ತದಂತ, ನನಗೆ ಗುರುಗಳ ಸಾಕ್ಷಿಯಾಗಿ ನಾನು ಕೈ ಹಿಡಿದಿರ್ತಕ್ಕಂತಹ, ನಾನು ತಾಳಿ ಕಟ್ಟಿರ್ತಕ್ಕಂತಹ ಹೆಂಡತಿಯನ್ನು ಬಿಟ್ಟು ಉಳಿದೆಲ್ಲ ಮಹಿಳೆಯರು ನನ್ನ ತಾಯಿಯ ಸಮಾನ ಅಂತಕ್ಕಂತಹ ಒಂದು ಧರ್ಮ ನಮ್ಮ ದೇಶದೊಳಗಿದೆ. ನಾನು ತಾಳಿ ಕಟ್ಟಿರ್ತಕ್ಕಂತಹ ಹೆಂಡತಿಯನ್ನು ಬಿಟ್ರೆ ಉಳಿದೆಲ್ಲ ತಾಯಿ ಅಂದ್ರೆ ನನ್ನ ತಾಯಿಯ ಸಮಾನ ಅಂತ ಹೇಳುವಂತಹ ಧರ್ಮ ಅದು ನಮ್ಮದು. ಆದ್ರೆ ವಿದೇಶಿ ಸಂಸ್ಕೃತಿ ಹೇಳ್ತದಂತೆ, ನಾನು ಹೆತ್ತ ತಾಯಿಯನ್ನು, ನನ್ನ ಜನ್ಮ ಕೊಟ್ಟಿರ್ತಕ್ಕಂತಹ ತಾಯಿಯನ್ನು ಬಿಟ್ಟರೆ ಉಳಿದೆಲ್ಲ ತಾಯಿ ಅಂದ್ರೆ ನನ್ನ ಹೆಂಡತಿ ಸಮಾನ ಅಂತಕ್ಕಂತಹ ಒಂದು ದುಷ್ಟ ಒಂದು ಸಂಸ್ಕೃತಿ, ಅದು ವಿದೇಶಿ ಸಂಸ್ಕೃತಿ. ಆ ಸಂಸ್ಕೃತಿ ನಮ್ಮೆಲ್ಲ ಬರ್ತಾ ಇದೆ. ನಾವೆಲ್ಲ ಆಲೋಚನೆ ಮಾಡಬೇಕು, ನಮ್ಮ ಮಹಿಳೆಯರ ಮೇಲೆ ಎಷ್ಟೆಲ್ಲ ದೌರ್ಜನ್ಯಗಳು ನಡೀತಾ ಇದೆ ಅಂತಕ್ಕಂಥದ್ದು ನಾವೆಲ್ಲ ಆಲೋಚನೆ ಮಾಡಿದ್ರೆ ಬಹಳಷ್ಟು ಕೆಟ್ಟ ಅನಿಸ್ತದ ಮಹಿಳೆಯರ ಬಗ್ಗೆ. ಹಾಗಾಗಿ ಇದೆಲ್ಲ ಯಾಕೆ ಆಗ್ತದಪ್ಪ ಅಂದ್ರೆ ನಮ್ಮಲ್ಲೆಲ್ಲ ಸಂಸ್ಕಾರದ ಕೊರತೆ, ಶಿಕ್ಷಣದ ಕೊರತೆ. ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು, ಅದರ ಜೊತೆಗೆ ಸಂಸ್ಕಾರವನ್ನು ಕೊಡಿಸ್ಬೇಕು. ಅಂದಾಗ ಮಾತ್ರ ನಮ್ಮ ಧರ್ಮದ ಪರಂಪರೆ, ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂತಹ ಮಾತನ್ನು ಈ ಪ್ರಸಂಗದೊಳಗೆ ಹೇಳಬೇಕಾಗ್ತದೆ. ಚನ್ನಬಸವ ತಾತನವರ ಒಂದು ಪಟ್ಟಾಧಿಕಾರದ ವಜ್ರ ಮಹೋತ್ಸವದ ನಿಮಿತ್ತವಾಗಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಚನ್ನಬಸವ ತಾತನವರು ಅಂದ್ರೆ ಎಂತ ತಾತನವರು ಅಂದ್ರೆ ಬಹಳಷ್ಟು ಮಾತೃಲೇಹಿಗಳು. ನಮ್ಮ ಪೀಠದ ಪರಂಪರೆಯಲ್ಲಿ 4ನೇ ಸಿದ್ಧಲಿಂಗ ಮಹಾಸ್ವಾಮಿಗಳು ಬರ್ತಾರೆ. ಅಂದ್ರೆ ನಾವು ನೇರಡುಗುಂಬದ ಮಠದ 5ನೇ ಸಿದ್ಧಲಿಂಗ ಸ್ವಾಮಿಗಳು, 4ನೇ ಸಿದ್ಧಲಿಂಗ ಸ್ವಾಮಿಗಳಿಗೆ ಅನುಗ್ರಹ ಮತ್ತು ಷಡಸ್ಥಲ ಬ್ರಹ್ಮೋಪದೇಶವನ್ನು ಮಾಡಿ ಅವರನ್ನ ಗುರುಗಳನ್ನ ಮಾಡಿರ್ತಕ್ಕಂಥ ಗುರುಗಳು ಯಾರಪ್ಪ ಅಂದ್ರೆ ಅದು ಚನ್ನಬಸವ ಮಹಾಸ್ವಾಮಿಗಳು ಅಂತಕ್ಕಂಥದ್ದು. ಹಾಗಾಗಿ ನೇರಡುಗುಂಬ ಮಠಕ್ಕೂ ಮತ್ತು ಒಳಬಳ್ಳಾರಿಯ ಒಂದು ಮಠಕ್ಕೂ ಒಂದು ಆಧ್ಯಾತ್ಮಿಕ ಸಂಬಂಧ ಇದೆ. ಅಂತ ಮಹಾಸ್ವಾಮಿಗಳವರು ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು. 1972 ಇಲ್ಲಿ ಅವರು ಒಂದು ಉಚಿತವಾಗಿರ್ತಕ್ಕಂತಹ ವಸತಿ ನಿಲಯವನ್ನು ತೆಗಿತಾರೆ. ಈ ಭಾಗದೊಳಗ ಕನ್ನಡ ಮತ್ತು ತೆಲುಗಿನ ಒಂದು ಏರಿಯಾ ಇದೆಯಲ್ಲ, ಗಡಿ ಭಾಗದೊಳಗ ಕನ್ನಡ ಮಕ್ಕಳಿಗೆ, ನಮ್ಮ ಭಕ್ತರ ಮಕ್ಕಳಿಗೆ ವಿದ್ಯಾಭ್ಯಾಸ ಶಿಕ್ಷಣವನ್ನು ಕೊಡಿಸ್ಬೇಕಂತೇಳಿ 1972 ಚನ್ನಬಸವ ತಾತನವರು ಒಂದು ಹಾಸ್ಟೆಲ್ ಪ್ರಾರಂಭ ಮಾಡ್ತಾರೆ. ನೀವೆಲ್ಲ ವಿಚಿತ್ರ ಅನಿಸ್ತದೆ, ಎಲ್ಲ ಕೇಳಬೇಕು. 1972 ಚನ್ನಬಸವ ತಾತನವರು ಇಲ್ಲಿ ಹಾಸ್ಟೆಲ್ ತೆಗೆದಾಗ 350 ಹುಡುಗರಿದ್ರು. ನೀವೆಲ್ಲ ವಿಚಾರ ಮಾಡ್ಬೇಕು ಭಕ್ತರು. 1972 ಚನ್ನಬಸವ ತಾತನವರು ಪ್ರಾರಂಭ ಮಾಡಿರ್ತಕ್ಕಂತಹ ಉಚಿತ ಪ್ರಸಾದನದಲ್ಲಿ 350 ಹುಡುಗರಿದ್ರು. ಅದೇ 1972 ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳವರು ತೆರೆದಿರುವಂತಹ ಉಚಿತ ಪ್ರಸಾದ ನಿಲಯಗಳು ಬರೀ 50 ಹುಡುಗರಿದ್ರು. ನೀವೆಲ್ಲ ಭಕ್ತರು ವಿಚಾರ ಮಾಡಬೇಕು. 50 ಹುಡುಗರು ಇದ್ದಿರ್ತಕ್ಕಂತಹ ಸಿದ್ಧಗಂಗಾ ಮಠ ಇವತ್ತು 10,000 ಜನರಿಗೆ ಪ್ರಸಾದವನ್ನು ಕೊಡ್ತಾ ಇದೆ. ಅದೇ ವರ್ಷ 350
ಮಕ್ಕಳಿಗೆ ಪ್ರಸಾದವನ್ನು ಕೊಟ್ಟಿರ್ತಕ್ಕಂತಹ ಮಠ ಯಾಕೆ ಹಿಂದುಳಿತು ಅಂತಕ್ಕಂಥದ್ದು ನೀವೆಲ್ಲ ವಿಚಾರ ಮಾಡಬೇಕು. ಯಾಕಂದ್ರೆ ನಾವೆಲ್ಲರ ಮುಂದೆ ನಡೆಸಲಿಲ್ಲ ಅದನ್ನೆಲ್ಲ. 350 ಹುಡುಗರಿದ್ರು ಅವಾಗೆಲ್ಲ. ನಾವು ಅದೇ ಪರಂಪರೆಯನ್ನು ಮುಂದುವರ್ಸ್ಕೊಂಡ್ ಬಂದಿದೆ. ಇವತ್ತಿನ ಸಹಿತ ನದಿಶಾಗಿ ಸಹಿತ 2ನೇ ಸಿದ್ಧಗಂಗಾ ಆಗೋದ್ರೊಳಗೆ ಯಾವುದೇ ಸಹಿತ ಸಂಶಯ ಇದ್ದಿಲ್ಲ. ನಾವೆಲ್ಲ ವಿಚಾರ ಮಾಡಿಲ್ಲ. ಸಾತ್ನವರು ನಾವೆಲ್ಲ ಸಹಿತ ಬೆನ್ನೆಲುಬಾಗಿ ನಿಲ್ಲಿಲ್ಲ. ಹಾಗಾಗಿ ನಮ್ಮ ಪ್ರಸಾದ ನಿಲಯ ಅಲ್ಲಿಗೆ ನಿಂತೋಯ್ತು. ಅವ್ರು ಬೆಳೆಸಿದ್ರೆ ಇವತ್ತು ನಾಡಿನಾದ್ಯಂತ ದೇಶದಾದ್ಯಂತ ಸಿದ್ಧಗಂಗಾ ಮಠದ ಒಂದು ಹೆಸರು ಉಳಿತು. ಯಾಕಂದ್ರೆ ನಮ್ದು ಸಹಿತ ಆ ಪರಂಪರೆ ಅಂತೇಳಿ ನಾವೆಲ್ಲ ವಿಚಾರ ಮಾಡಿರ್ತಕ್ಕಂತಹ ಒಂದು ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ಚನ್ನಬಸವತಾತನವರು ಶಿಕ್ಷಣಗಳು ಸಹಿತ ಅಂತ ಒಂದು ಕ್ರಾಂತಿಯನ್ನು ಈ ಭಾಗದೊಳಗೆ ಮಾಡಿದರು. ನಾಳೆ ಇಟ್ಟಾರಲ್ಲ ಶೈಕ್ಷಣಿಕ ಗೋಷ್ಠಿ ಅಂತೇಳಿ, ಇದು ಗಡಿನಾಡ ಉತ್ಸವ ಅಂತೇಳಿ 10ನೇ ತಾರೀಕಿಗೆ 11ನೇ ತಾರೀಕಿಗೆ ಆ ಬೆಳಿಗ್ಗೆ ಕಾರ್ಯಕ್ರಮ ಸಹಿತ ಇಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಸಹಿತ ಇಟ್ಟಿದ್ದಾರೆ. ಅವತ್ತು 11ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಈ ಭಾಗದ ಒಂದು ಭಕ್ತರಿಗೆ ಯಾರಿಗೆ ಯಾವ್ದಿರ್ತಕ್ಕಂತಹ ಒಂದು ತೊಂದರೆಗಳಿದ್ರೆ ಅವ್ರಿಗೆ ಯಾವುದೇ ಒಂದು ರೋಗ ಇರಲಿ ಆ ಎಲ್ಲಾ ರೋಗಗಳಿಗೆ ಇಲ್ಲಿ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಇಟ್ಟಾರೆ. ಯಾಕೆ ಇಟ್ಟಾರೆ? ಚನ್ನಬಸವ ಮಹಾಸ್ವಾಮಿಗಳಿದ್ದಾಗ ಯಾರೇ ಭಕ್ತರು ಬಂದ್ರು ಸಹಿತ ಅವರಿಗೆ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಸಿದ್ಧಲಿಂಗ ಮಹಾಸ್ವಾಮಿಗಳ ಗೌರವ ಸಮರ್ಪಣೆ. ಲಗ್ನ ಮಹಾಸ್ವಾಮಿಗಳವರಿಗೆ ಮತ್ತೆ ಎಲ್ಲೈತಿ ಅಂದ್ರ ಆಚರಣೆ ಮಾಡೋದ್ರಲ್ಲಿ ಕೊರತೆ ಐತಿ. ಬಹಳಷ್ಟು ಹೇಳ್ತಿರ್ತೀವಿ ಅಹಂಕಾರ ಇದ್ದವನಿಗೆ ಅವನು ಒಂದ್ ದಿವಸ ಅಡಿಪಾಲ ಆಗ್ತಾನ ಅಂತ. ಅಹಂಕಾರ ಯಾರಲ್ಲಿ ಕೂಡ ಬರಬಾರ್ದು, ಅದನ್ನೆಲ್ಲ ಹೇಳ್ತೀವಿ. ಅದು ನನ್ನ ಜೀವನದಲ್ಲಿ ಅಳವಡಿಸ್ಕೋದಿದೆಯಲ್ಲ ಅದು ಬಹಳ ಕಠಿಣ. ಇಂಥ ಅಳವಡಿಸ್ಕೊಳ್ಳೋಕ್ಕಾಗಿ ಪರಿವರ್ತನೆ ಹೊಂದಲಿಕ್ಕಾಗಿ ಈ ಕಾರ್ಯಕ್ರಮಗಳ ವಿನಃ ಬೇರೆ ಯಾವುದಕ್ಕೂ ಅಲ್ಲ. ಇವತ್ತು ಗಾಂಧೀಜಿಯವರು ಒಂದು ನಾಟಕವನ್ನು ನೋಡಿ ಅವರು ಸುಳ್ಳು ಹೇಳೋದನ್ನ ಬಿಡ್ತಾರೆ, ಸತ್ಯ ಹೇಳೋದನ್ನು ಕಲಿತಾರೆ. ಹೀಗೆ ಒಂದೊಂದು ಕಾರ್ಯಕ್ರಮದಲ್ಲಿ ಒಂದೊಂದು ಗುಣಗಳನ್ನು ಕಲಿತು ಪರಿವರ್ತನೆ ಆದರೆ ನಾವೆಲ್ಲರೂ ಕೂಡ ಇಂಥ ಕಾರ್ಯಕ್ರಮಗಳು ಮಾಡಿದ್ದಕ್ಕೆ ಸಾರ್ಥಕತೆ ಆಗ್ತದೆ. ನೋಡಿ, ಈಗ ಸಂಸ್ಕಾರ ಅಂತಂದ್ರೆ ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಅದರಲ್ಲಿ ಗಣಪತಿಯನ್ನು ನೋಡ್ಬೋದು, ಪರಮೇಶ್ವರನ್ನು ನೋಡ್ಬೋದು, ಚನ್ನಬಸವ ಶಿವಯೋಗಿಗಳನ್ನು ನೋಡ್ಬೋದು. ನಮ್ಮ ಕಲ್ಪನೆ ಏನಿರ್ತೈತಿ ಆ ಕಲ್ಲಿನಲ್ಲಿ ಎಲ್ಲವನ್ನು ಮೂಡಿಸ್ಬೋದು ಆ ಸಂಸ್ಕಾರ ಬಲದಿಂದ. ಹಾಗೆ ಗುರುವಿನ ಆಶೀರ್ವಾದದಿಂದ ನಾವು ಮನುಷ್ಯರು ಮಹಾದೇವ ಆಗೋದರಲ್ಲಿ ಸಂಶಯನೇ ಇಲ್ಲ. ಅಂತ ಒಂದು ಸಂಸ್ಕಾರ ಸಂಸ್ಕೃತಿ ಈ ಜಗತ್ತಿನಲ್ಲಿ ಯಾವುದಾದರಲ್ಲಿ ಇದೆ ಅಂತಂದ್ರೆ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿದೆ. ಇವತ್ತು ನೋಡ್ರಿ, ಬಸವಣ್ಣನವರು ಆಗಿ ಹೋಗಿ 889 ವರ್ಷ ಆಯಿತು. ಆದರೂ ಇವತ್ತು ಬರೀ ಭಾರತ ದೇಶ ಅಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ಬಸವಣ್ಣನವರ ಸ್ಮರಣೆ ಮಾಡ್ತಾ ಇದ್ದಾರೆ, ಬಸವಣ್ಣನವರ ಚಿಂತನೆಯನ್ನು ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಎಷ್ಟೋ ಜನ ಬಸವಣ್ಣನ ಯಾರು ಅಂತ ನಮಗೆ ಗೊತ್ತಿಲ್ಲದವರಾಗಿದ್ದೀವಿ. ದುಬಾಯ್ ಅಂತ ದೇಶ ಏನ್ರಿ, ಕಲ್ಕತ್ತಾದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬಸವಣ್ಣನವರ ಪ್ರತಿಭೆಗಳನ್ನು ಸ್ಥಾಪನೆ ಮಾಡಿ ಅವರ ಸಮಾನತೆ, ಕಾಯಕ, ದಾಸೋಹ ಈ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಂದೇಶಗಳನ್ನೆಲ್ಲವೂ ಕೂಡ ಇವತ್ತು ನೀವು ಕೂಡ ಅಳವಡಿಸಿಕೊಳ್ಳಬೇಕಾಗಿದೆ. ಅಂತ ಬಸವ ತತ್ವದ ತಳಹದಿಯ ಮೇಲೆ ಈ ಮಠಮಾನ್ಯಗಳು ಬಹಳಷ್ಟು ವರ್ಷಗಳ ಕಾಲದಿಂದ ಈ ಎಲ್ಲ ಜನತೆಗೆ ಜಾತಿ ಧರ್ಮ ಭೇದವಿಲ್ಲದೇನೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಸಂಸ್ಕಾರವನ್ನು ಕೊಟ್ಟು ಶಿಕ್ಷಣವನ್ನು ಕೊಟ್ಟು ಆಶ್ರಯವನ್ನು ಕೊಟ್ಟು ಇವತ್ತು ಈ ಮಠಗಳೇ ಇಲ್ಲದೆ ಹೋದರೆ ಬೇರೆ ಪರಧರ್ಮೀಯರು ಹೇಳ್ತಾರೆ ಈ ಮಠಮಾನ್ಯಗಳು ಇರಲಿಲ್ಲ ಅಂದ್ರೆ, ಬಸವ ತತ್ವ ಅಂತಕ್ಕಂಥದ್ದು ಇರಲಿಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಅನಕ್ಷರಸ್ಥರಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಿನ್ನೆ ದಿನ ಬಳ್ಳಾರಿಯಲ್ಲಿ ನಮ್ಮ ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಒಂದು ಸಣ್ಣ ಮೀಟಿಂಗ್ ಇತ್ತು.
ಶ್ರೀರಾಮುಲವರು ಮಾತಾಡ್ತಾ ಹೇಳಿದ್ರು, ಇವತ್ತು ನಾವು ಇಷ್ಟೆಲ್ಲ ಸಣ್ಣ ಜನ, ಅನಕ್ಷರಸ್ಥರು, ಸಂಸ್ಕಾರ ಇಲ್ಲದವರು ಇವತ್ತಿಷ್ಟು ಮೇಲ್ಮಟ್ಟಕ್ಕೆ ಬಂದೀವಿ ಅಂತಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಮಠಗಳ ಪ್ರಭಾವದಿಂದ ಇವತ್ತು ನಾವು ಮೇಲ್ಮಟ್ಟದಲ್ಲಿ ಬರಲಿಕ್ಕೆ, ಬುದ್ಧಿವಂತರಾಗಲಿಕ್ಕೆ, ಆಚಾರವಂತರಾಗಲಿಕ್ಕೆ ಕಾರಣ ಅಂತಕ್ಕಂಥದ್ದು ಇವತ್ತು ಆ ಜನಗಳ ಬಾಯಲ್ಲಿ ಬರ್ತಾ ಇದೆ ಅಂತಂದ್ರೆ ಈ ವೀರಶೈವ ಧರ್ಮದ ಮಠಮಾನ್ಯಗಳು, ಮಠಾಧೀಶರು ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಒಳವಳ್ಳಾರಿ ತಾತನವರು ಅವರು ಭಕ್ತರಿಗಾಗಿ ಜಪ ತಪ ಪೂಜೆ ಎಲ್ಲವನ್ನು ಮಾಡಿ ಭಕ್ತರ ಸಂಕಷ್ಟಗಳನ್ನು ಕಳೆಯುವಂತ ಮಹಾನ್ ಪುರುಷರಾಗಿದ್ದರು. ಇವತ್ತೆಷ್ಟೋ ಜನ ಅಮಾವಾಸ್ಯೆಗೆ ಬಂದು, ಅವ್ರ ಜಾತ್ರೆಗೆ ಬಂದು, ಅವ್ರ ಕಾರ್ಯಕ್ರಮಗಳಿಗೆ ಬಂದು, ಅವರ ಬದುಕಿನಲ್ಲಿ ಇರ್ತಕ್ಕಂಥ ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಲಕ್ಷಾಂತರ ಇದ್ದಾವೆ. ಅಂತ ಪುಣ್ಯಾತ್ಮರ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದಾರೆ. ನಾವು 11ನೇ ತಾರೀಕು ಬರಬೇಕಾಗಿತ್ತು. ಪೂಜ್ಯರಿಗೆ ಹೇಳಿದ್ವಿ ಕಾಶಿ ಪ್ರಯಾಣ ಇದೆ ಬುದ್ಧಿ, ನಾನು ಅಷ್ಟರಲ್ಲಿ ಒಂದು ದಿವಸ ಬರ್ತೀನಿ ಅಂತೇಳಿ ಇವತ್ತು ಬೆಳಗ್ಗೆ ಬೆಂಗಳೂರು ಬಿಟ್ಟು ಬೇರೆ ಮದುವೆಗಳೆಲ್ಲ ಮುಗಿಸ್ಕೊಂಡು ಬಂದು ಲೇಟ್ ಆಗಿದೆ. ಆದರೂ ಕೂಡ ಅಂತ